ಜಾತಕದಲ್ಲಿ ಎಂಟನೇ ಮನೆ ಅಂದ್ರೆ ಅದನ್ನ ವಿಶೇಷವಾಗಿ ಆಯುಷ್ಯ ಭಾವ ಅಂತ ಕರಿತೀವಿ, ಆಯುಷ್ಯ ಸ್ಥಾನ. ಹಾಗಾದ್ರೆ ನಿಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡುವುದೇನಿದೆ ಅದು ನಿಮ್ಮ ಎಂಟನೇ ಮನೆ. ನಾನು ಹೇಳೋದಾದ್ರೆ ಎಂಟನೇ ಮನೆ ಏನಂದ್ರೆ ಒಂದು ಆಯುಷ್ಯವನ್ನು ನಿರ್ಧಾರ ಮಾಡುತ್ತೆ. ಮತ್ತೆ ನಿಮ್ಮಲ್ಲಿರುವಂಥದ್ದು ಯಾವುದೇ ವಿಚಾರಗಳು ಖತಮ್ ಆಗ್ಬೇಕಾದ್ರೆ, ಯಾವುದೇ ವಿಚಾರ ನಿಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ಅದಕ್ಕೆ ಕೂಡ ಎಂಟನೇ ಮನೆ ಕೆಲಸ ಮಾಡಬೇಕು. ಈಗ ಏನಾಗುತ್ತೆ ಗೊತ್ತಾ ಸರ್, ಜಾತಕದಲ್ಲಿ ಎರಡನೇ ಮನೆ ಇದೆ, ಸೆಕೆಂಡ್ ಹೌಸ್. ಸೆಕೆಂಡ್ ಹೌಸ್ ಏನಿದೆ ಅದು ಅಕ್ಯುಮುಲೇಟ್ ಮಾಡುವಂಥದ್ದು, ಒಟ್ಟು ಮಾಡುವಂಥದ್ದು ಅಲ್ವಾ, ಅಕ್ಯುಮುಲೇಟ್ ಮಾಡೋದು. ಅದು ನಿಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಬೋದು, ನಿಮ್ಮ ಹಣಕಾಸು ಇರ್ಬೋದು ಅಲ್ವಾ, ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂಥದ್ದು, ಮತ್ತೆ ದುಡ್ಡು ಒಟ್ಟು ಮಾಡಿ ಇಡುವಂಥದ್ದು, ಫ್ಯಾಮಿಲಿ ಜೊತೆಗೆ ಇರುವಂಥದ್ದು, ಅದು ಎರಡನೇ ಮನೆ. ಅದಕ್ಕೆ ಅಪೋಸಿಟ್ ಅಲ್ಲಿ ಏತ್ ಹೌಸ್ ಇದೆ, ಎಂಟನೇ ಮನೆ. ಎಂಟನೇ ಮನೆ ಏನು ಹೇಳ್ಕೊಡುತ್ತೆ, ನಿಮ್ಮಿಂದ ಡಿಟ್ಯಾಚ್ ಆಗುವವರು, ನಮ್ಮನ್ನ ಬಿಟ್ಟು ಹೋಗುವವರು, ಇದು ಬಂದು ಎಂಟನೇ ಮನೆ. ಎಂಟನೇ ಮನೆ ಎಲ್ಲ ಡಿಟ್ಯಾಚ್ಮೆಂಟ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಎಂಟನೇ ಮನೆ ಯಾವ ಪ್ಲಾನೆಟ್ಸ್ ಬರುತ್ತೆ ಅದು ಡಿಟ್ಯಾಚ್ಮೆಂಟ್ಗೆ ಒಳಗಾಗುತ್ತೆ. ಎರಡನೇ ಮನೆ ಅಕ್ಯುಮುಲೇಟ್ ಮಾಡುವಂಥದ್ದು, ಅಟ್ಯಾಚ್ಮೆಂಟ್ ಮಾಡುವಂಥದ್ದು. ಎಂಟನೇ ಮನೆ ಡಿಟ್ಯಾಚ್ಮೆಂಟ್ ಮಾಡುವಂಥದ್ದು. ಅದರ ಅರ್ಥ ಏನಂದ್ರೆ ಎಂಟನೇ ಮನೆ ಎನರ್ಜಿ ಏನು ಕ್ಯಾರಿ ಆಗುತ್ತಲ್ವಾ, ಅದು ಯಾವತ್ತಿದ್ರೂ ಕೂಡ ಕರಗಿಸುವಂಥದ್ದು, ಮೆಲ್ಲ 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 ಕರಗಿಸುವಂಥದ್ದು. ಅದು ಯಾವುದೇ ವಿಚಾರನ ಕರಗಿಸ್ಬೋದು. ಈಗ ಎಣಿಸ್ಕೊಳ್ಳಿ, ನಿಮ್ಮ ಫೋರ್ತ್ ಲಾರ್ಡ್ ನಾಲ್ಕನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಬಂದ. ಏನಾಗ್ಬೋದು ಮುಂದೆ ಹೋಗಿ, ನಿಮ್ಮ ಪ್ರಾಪರ್ಟಿ ಏನೇ ಇದ್ರೂ ಕೂಡ ನೀವು ಮಾಡಿಟ್ಟಿದ್ದೀರ, ಚರ ಆಸ್ತಿನೋ ಸ್ಥಿರ ಆಸ್ತಿನೋ ಏನೋ, ಅದು ಮೆಲ್ಲ 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 ಮೇಬಿ ಕರಗಿ ಹೋಗ್ಬೋದು. ಇದು ಪರಿಸ್ಥಿತಿ. ಸೆವೆಂತ್ ಲಾರ್ಡ್ ಏತ್ ಹೌಸ್ಗೆ ಬಂದ್ಬಿಟ್ಟ, ಏಳನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದ್ಬಿಟ್ಟ. ಅದರ ದಶಾಭುಕ್ತಿ ಬಂದಾಗ ಮೇ ಬಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಮೆಲ್ಲ 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 ಡಿಟ್ಯಾಚ್ಮೆಂಟ್ ಬರ್ಬೋದು. ಅಲ್ಲಿ ಮೆಲ್ಲ ಮೆಲ್ಲ ಆಗುವಂಥದ್ದು ಕೆಲಸ, ಒಮ್ಮೆಲೆ ಆಗುವಂಥದ್ದಲ್ಲ. ಒಮ್ಮೆಲೆ ಕೂಡ ಆಗುತ್ತೆ, ಅದು ಆಕ್ಸಿಡೆಂಟ್ ಅಂತ ವಿಚಾರಗಳು. ಮೆಲ್ಲ ಮೆಲ್ಲ ಯಾಕೆ, ಯಾಕಂದ್ರೆ ಅಲ್ಲಿ ಒಂದು ಕಾರಕತ್ವ ಕೊಟ್ಟಿದ್ದಾರೆ ಎಂಟನೇ ಮನೆಗೆ, ಅದು ಬಂದು ಶನಿ ಮಹಾರಾಜ. ಶನಿ ಮಹಾರಾಜ ಏನ್ ಮಾಡ್ತಾನೆ, ನಿಮ್ಮ ಆಯುಷ್ಯವನ್ನ ಮೆಲ್ಲ 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 ಕರಗಿಸ್ತಾ 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 ಹೋಗ್ತಾನೆ. ಇದು ಪರಿಸ್ಥಿತಿ. ಅದಕ್ಕೆ ಎಂಟನೇ ಮನೆಯಲ್ಲಿ ಶನಿ ಬಂದಾಗ ಏನು ಹೇಳ್ತಾರೆ, ಎಂಟನೇ ಮನೆಯಲ್ಲಿ ಶನಿ ಬಂದಾಗ ಮೇ ಬಿ ನಿಮ್ಮ ಒಂದು ಆಯುಷ್ಯ ಬಹಳ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ಆಯುಷ್ಯ ಅಭಿವೃದ್ಧಿ ಆಗುತ್ತೆ, ಆಯುಷ್ಯದಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡ್ಕೊಳ್ತೀರಿ. ಅದರ ಅರ್ಥ ಎಂಟನೇ ಮನೆ ಕಾರಕತ್ವ ಆಲ್ರೆಡಿ ಶನಿಗೇನೆ ಇರುವಂಥದ್ದು. ಆ ನಂತರ ಅಲ್ಲಿ ಶನಿನೇ ಬಂದ್ಬಿಟ್ಟ. ಶನಿ ಏನ್ ಮಾಡ್ತಾನೆ, ಎಂಟನೇ ಮನೆ ಎನರ್ಜಿಯನ್ನ ಮೆಲ್ಲ 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 ಕರಗಿಸುವುದರಿಂದ ನಿಮ್ಮ ಆಯುಷ್ಯದಲ್ಲಿ ಅಭಿವೃದ್ಧಿ ಮಾಡ್ತಾನೆ ಅಂತ ಒಂದು ಬೇಗನೆ ಏನು ಕೂಡ ಮಾಡಲ್ಲ ಆತ. ಕ್ವಿಕ್ ಆಗಿ ಯಾವುದು ಕೂಡ ಆತ ನಿಮಗೆ ರಿಸಲ್ಟ್ ಅನ್ನ ಕೊಡಲ್ಲ. ಆ ತರ ಇಂಪ್ಯಾಕ್ಟ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಎಂಟನೇ ಮನೆಯಲ್ಲಿ ಯಾವ ರಾಶಿ ಇದೆ, ಆ ರಾಶಿ ಯಾವ ಭಾವದಿಂದ ಬಂದಿದೆ, ಆ ನಂತರ ನಿಮ್ಮ ಎಂಟನೇ ಮನೆ ಏತ್ ಹೌಸ್ ಬಂದು ಅದರಲ್ಲಿ ಯಾವ ಪ್ಲಾನೆಟ್ಸ್ ಇದೆ, ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಅದು ಎಲ್ಲೋ ಒಂದ್ ಕಡೆ ನಿಮ್ಮಿಂದ ದೂರ 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 ಸಾಗುವಂಥದ್ದು. ಒಮ್ಮೆಲೆ ಕೂಡ ಸಾಗ್ಬೋದು, ಅಥವಾ ಕೆಲವೊಂದು ಬಾರಿ ಮೆಲ್ಲ ಮೆಲ್ಲನೆ ಸಾಗಿ ನಿಮ್ಮಿಂದ ದೂರ ಆಗ್ಬೋದು. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಅದು ಯಾವ ತರ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅಲ್ವಾ, ಗೊತ್ತಾಗುತ್ತೆ. ಈಗ ಇಲ್ಲೇನಾಗುತ್ತೆ, ಎಂಟನೇ ಮನೆಯನ್ನ ಕೆಲವೊಂದು ಬಾರಿ ನಾವು ಯೂಸ್ ಮಾಡಬೇಕಾದಂತ ಅನಿವಾರ್ಯತೆ ಇರ್ತದೆ. ಯಾವ ತರ ಯೂಸ್ ಮಾಡ್ತಿರೋದನ್ನ ಅಲ್ವಾ. ಕೆಲವೊಮ್ಮೆ ನೀವು ಯೂಸ್ ಮಾಡಿದಾಗ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕೊಡುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಈಗ ನಾವು ಬಂದ್ಬೇಡ, ಮೇಷ ಲಗ್ನ, ಈ ಪ್ರಿಡಿಕ್ಷನ್ ಏನಿರುತ್ತೆ ಲಗ್ನದ ಮುಖಾಂತರ ಇರುತ್ತೆ, ರಾಶಿಯ ಮುಖಾಂತರ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ರಾಶಿಯ ಮುಖಾಂತರ ಇದನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಲಗ್ನದ ಮುಖಾಂತರ ನೋಡ್ಕೊಳ್ಳೋದು ಅತ್ಯುತ್ತಮವಾದ ಲಕ್ಷಣ. ಈಗ ಇದನ್ನ ಲಗ್ನ ಅಂತ ಇಟ್ಟುಕೊಂಡಾಗ ಅಲ್ವಾ, ಈಗ ಮೇಷ ಲಗ್ನ, ಈ ಮೇಷ ಲಗ್ನಕ್ಕೆ ಏನಾಗುತ್ತೆ, ಎಂಟನೇ ಮನೆಯಲ್ಲಿ ವೃಶ್ಚಿಕ ರಾಶಿ, ರೈಟ್ ತಾನೆ. ಆತನದ್ದೇ ರಾಶಿ, ಯಾರ್ದು, ಲಗ್ನಾಧಿಪತಿಯದ್ದೇ ರಾಶಿ ಎಂಟನೇ ಮನೆಯಲ್ಲಿ ಕೂಡ ಉಂಟು. ಅಂದ್ರೆ ಕುಜ ಏನ್ ಮಾಡ್ತಾನೆ, ಯಾವುದೇ ಕೆಲಸವನ್ನ ಸ್ಟಾರ್ಟ್ಅಪ್ ಮಾಡ್ತಾನೆ, ಓಕೆ, ಯಾವುದೇ ಕೆಲಸ ಸ್ಟಾರ್ಟ್ಅಪ್ ಮಾಡ್ತಾನೆ, ಅದೇ ಕುಜ ಅದನ್ನ ಎಂಡ್ ಕೂಡ ಮಾಡ್ತಾನೆ. ಸ್ಟಾರ್ಟ್ಅಪ್ ಮಾಡುದು ಅವನೇ, ಎಂಡ್ ಮಾಡುದು ಅವನೇ. ಸ್ಟಾರ್ಟ್ಅಪ್ ಮಾಡುವಲ್ಲಿ ಕೂಡ ಅವನದೇ ರಾಶಿ, ಎಂಡ್ ಮಾಡುವಲ್ಲಿ ಕೂಡ ಅವನದೇ ರಾಶಿ. ಒಂದು ಕಡೆ ನಿಮ್ಗೆ ಜೀವನ ಉದಿತವಾಗುತ್ತೆ, ಎಂಟನೇ ಮನೆಯಲ್ಲಿ ಜೀವನ ಎಂಡ್ ಆಗುತ್ತೆ, ಗೊತ್ತಾಗುತ್ತಾ, ಜೀವನ ಎಂಡ್ ಆಗುತ್ತೆ. ಹಾಗಾದ್ರೆ ಈ ಮೇಷ ಲಗ್ನದವರು ವಿಶೇಷವಾಗಿ ಏನಾಗುತ್ತೆ ನೋಡಿ, ಮೇಷ ಲಗ್ನ ರಾಶಿಯ ಎನರ್ಜಿ ಏನಿರ್ತದೆ ಅದು ಹೈ ಲೆವೆಲ್ನ ಎನರ್ಜಿ. ಅದು ಎಲ್ಲ ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡುವಂಥದ್ದು, ಎಲ್ಲ ರೀತಿಯಲ್ಲಿ ಕೂಡ ಪ್ರತಿಯೊಂದಕ್ಕೂ ಮುನ್ನುಗ್ಗುವಂಥದ್ದು, ತುಂಬಾನೇ ಲವಲವಿಕೆಯಿಂದ ಇರುವಂಥದ್ದು, ಎಲ್ಲರ ಜೊತೆಗೆ ಕಾಣಿಸ್ಕೊಳ್ಳುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ಈಗ ಪೂರ್ತಿ ಮಾಡ್ತಾರೆ ಮಾಡಲ್ಲ ಸೆಕೆಂಡರಿ, ಬಟ್ ಎಲ್ಲ ಕಾರ್ಯಗಳು ಕೆಲಸ ಕೈ ಹಾಕುವಂಥದ್ದು, ಸಮಾಜ ಸೇವೆ ಮಾಡುವಂಥದ್ದು, ಬೇರೆಯವ್ರಿಗೆ ವಿಶೇಷವಾಗಿ ಅವ್ರಿಗೆ ಮೋಟಿವೇಟ್ ಮಾಡುವಂಥದ್ದು, ಆ ಎನರ್ಜಿ ಬಂದು ನಿಮ್ಮ ಮೇಷರಾಶಿ. ಅರ್ಥ ಆಗುತ್ತಾ, ಓಕೆ. ಆ ಎನರ್ಜಿಯನ್ನು ಇಟ್ಟುಕೊಂಡು ಆತ ಹೋಗ್ಬೇಕಪ್ಪ. ಒಂದು ವೇಳೆ ಆತ ಈಗ ಎಣಿಸ್ಬಿಟ್ಟ, ಈ ಎನರ್ಜಿಯನ್ನು ಯೂಸ್ ಮಾಡಿದೆ, ಈಗ ಎಂಟನೇ ಮನೆ ಎನರ್ಜಿ ಏನಂತ, ಯಾವುದು ಬೇಡ, ಎಲ್ಲ ಸುಮ್ಮನೆ ನಮ್ಮಷ್ಟಕ್ಕೆ ಇರೋಣ, ಯಾಕೆ ತೊಂದರೆಗೊಳಪಡಬೇಕು, ಯಾಕೆ ಸಮಸ್ಯೆ, ಯಾಕೆ ರಿಸ್ಕ್ ತಗೊಳ್ಬೇಕು, ಈ ತರ ಯೋಚನೆ ಮೇಷ ಲಗ್ನದವರಲ್ಲಿ ಬಂತು ಅಂತ ಇಟ್ಕೊಳ್ಳೋಣ, ಓಕೆನಾ. ಅರ್ಥ ಆಗುತ್ತಾ.
ಈ ಥರದ ಯೋಚನೆ ಮೇಷಲಗ್ನದವರಿಗೆ ಬಂತು, ಅಲ್ಲಿಗೆ ಖತಮ್, ಅಲ್ಲಿಗೆ ಜೀವನ ಫಿನಿಶ್. ಅವನೇನು ಮಾಡ್ತಾನೆ, ತನ್ನನ್ನು ತಾನೇ ಎಲ್ಲೋ ಒಂದು ಕಡೆ ರಿಸ್ಕಿಗೆ ಹಾಕ್ಕೊಳ್ತಾನೆ. ಮತ್ತೆ ಅವನ ಜೀವನ ಕೂಡ ಅದೇ ರೀತಿ ಹೋಗುತ್ತೆ. ಮೇ ಬಿ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಅವನ ಆಯುಷ್ಯದಲ್ಲಿ ತೊಂದರೆಗಳು ಕೂಡ ಬರ್ಬೋದು, ವಿಪರೀತ ರೀತಿಯ ಪೀಡೆಗಳನ್ನು ಅನುಭವಿಸ್ಬೇಕು. ಯಾಕಂದ್ರೆ ಲಗ್ನ ಅಂತ ಏನಿದೆಯಲ್ಲ ಅದು ಬಹಳ ಮುಖ್ಯ. ಲಗ್ನದ ಎನರ್ಜಿಯನ್ನು ಯೂಸ್ ಮಾಡಲೇಬೇಕವ. ಎಂಟನೇ ಮನೆ ಎನರ್ಜಿ ಯೂಸ್ ಮಾಡಿದಲ್ಲ. ಎಂಟನೇ ಮನೆ ಉಂಟು ಅಲ್ಲಿ, ಅದು ಗುಪ್ತ ಸ್ಥಾನ, ರಹಸ್ಯ, ಆಯುಷ್ಯ ಅಲ್ವಾ. ಇನ್ನು ಎಲ್ಲ ಉಂಟು ಅದರಲ್ಲಿ. ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಇದೆ, ಮತ್ತೆ ನಿಮಗೆ ಅನ್ಅರ್ನ್ಡ್ ಮನಿ ಇದೆ, ಆನಂತರ ನಿಮ್ಮ ಇನ್ಶೂರೆನ್ಸ್ ಹಣ ಇದೆ, ದಹನ ಭೂಮಿ ಇದೆ, ಆನಂತರ ದೊಡ್ಡ ದೊಡ್ಡ ಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ಅದೆಲ್ಲವೂ ಕೂಡ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ನಿಮ್ದೊಂದು ಮೇಷ ಲಗ್ನದಲ್ಲಿ ಜನನ ಅಂದಾಗ, ಸೊ ಹಾಗಾದ್ರೆ ಮೇಷ ಲಗ್ನದಲ್ಲಿ ಜನನ ಯಾಕೆ ಸರ್? ಯಾಕಂದ್ರೆ ನೀವು ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಇರಬೇಕು ಅಂತ, ಅಷ್ಟು ಜನರನ್ನ ನೀವು ಮೋಟಿವೇಟ್ ಮಾಡ್ಬೇಕಂತ, ಅಷ್ಟು ಜನರನ್ನ ನೀವು ಮೋಟಿವೇಟ್ ಮಾಡ್ಕೊಂಡು ಮುಂದುವರಿಬೇಕಂತ ಅದು ಎನರ್ಜಿಯನ್ನು ನಿಮಗೆ ದಯಪಾಲಿಸಿದ್ದಾನೆ ಭಗವಂತ. ನೀವು ಅದನ್ನ ಬಿಟ್ಟು ನೀವು ಉಲ್ಟಾ ಹೋದ್ರೆ, ಎಂಟನೇ ಮನೆ ಎನರ್ಜಿಗೆ ಕನ್ವರ್ಟ್ ಆದ್ರೆ, ಯಾವುದು ಬೇಡ, ನಾನು ಸುಮ್ಮನೆ ಇರ್ತೇನೆ, ಯಾರ್ದು ರಗಳೆ ಬೇಡ ಅಲ್ವಾ, ನಮ್ಮಷ್ಟಕ್ಕೆ ನಾವಿರೋಣ, ನೀವು ಚುಪ್ಪಾಗ್ಬಿಟ್ರಿ. ಈಗ ಸೊ ನಿಮಗೆ ಆಯುಷ್ಯದಲ್ಲಿ ತೊಂದರೆ ಬರುವಂಥದ್ದು, ವಿಪರೀತ ಪೀಡೆಗಳನ್ನ ಜೀವನದಲ್ಲಿ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನನ್ನ ಲೆಕ್ಕದಂತೂ 100% ಬರುತ್ತೆ ಸರ್. ಅದೇ ನಿಮ್ಮ ಲಗ್ನಾಧಿಪತಿ ಎಂಟನೇ ಮನೆಗೆ ಬಂದರೂ ಕೂಡ ಇದು ಪ್ರಾಬ್ಲಮೇ ನಿಮ್ಮ ಪಾಲಿಗೆ. ಲಗ್ನಾಧಿಪತಿ ಕೂಡ ಲಗ್ನಾಧಿಪತಿ ಕೂಡ ಬಂದ್ಬಿಟ್ಟೆ ಈಗ ಎಲ್ಲಿಗೆ, ಎಂಟನೇ ಮನೆಗೆ, ಅದು ಕೂಡ ಪ್ರಾಬ್ಲಮ್. ಅದಕ್ಕೋಸ್ಕರ ಯಾರೆಲ್ಲ ಮೇಷ ಲಗ್ನದವ್ರು ಇದ್ದೀರಿ, ನಿಮ್ಮನ್ನು ನೀವೇ ನೋಡ್ಕೊಳ್ಬೇಕು. ನೀವು ಅಷ್ಟು ಮೋಟಿವೇಟ್ ಆಗಿರ್ಬೇಕಾಗುತ್ತೆ, ಬೇರೆಯವ್ರನ್ನ ಮೋಟಿವೇಶನ್ಗೆ ಒಳಪಡಿಸಬೇಕಾಗುತ್ತೆ. ಸಮಾಜ ಸೇವೆ ಯಾಕೆ ಮಾಡ್ಬೇಕು? ಯಾಕಂದ್ರೆ ನಿಮ್ಮ ರಾಶಿ ಎನರ್ಜಿ ಸೂರ್ಯನಿಗೆ ಉಚ್ಚ ಸ್ಥಾನ, ಅದು ಯಾವುದು, ಮೇಷರಾಶಿ. ಅದಕ್ಕೆ ಸಮಾಜ ಸೇವೆಯಲ್ಲಿ ನೀವು ಹೋಗ್ಬೇಕಾಗುತ್ತೆ. ಶನಿಗೆ ನೀಚ ರಾಶಿ, ಸುಮ್ಮನೆ ಕೂತ್ಕೊಳ್ಳೋ ಹಾಗೇನೇ ಇಲ್ಲ, ಸುಮ್ಮನೆ ಕೂರುವ ಹಾಗಿಲ್ಲ. ನಿಮ್ಮನ್ನು ನೀವೇ ಯಾವುದೇ ಕಾರಣಕ್ಕೂ ಕೂಡ ಅಲ್ವಾ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡಿಕೊಳ್ಳುವುದು, ಅಥವಾ ನೀವು ಗುಪ್ತ ರೀತಿಯಲ್ಲಿ ಹೋಗುವುದು, ಅಥವಾ ರೂಮ್ಗೆ ಬಾಗಿಲಾಗಿ ಕೂತ್ಕೊಳ್ಳೋದು, ಇದು ಆಗಲ್ಲ. ಸೊ ಈ ಒಂದು ಇಂಪ್ಯಾಕ್ಟ್ ನಿಮ್ಮಲ್ಲಿ ಬಂತು ಅಂತಾದಾಗ ಮೇ ಬಿ ನಿಮ್ಮ ಆಯುಷ್ಯದಲ್ಲಿ ತೊಂದರೆ ಕೂಡ ಆಗುತ್ತೆ. ಕ್ಲಿಯರ್ ಆಯ್ತಾ ಮೇಷ ಲಗ್ನದವರಿಗೆ? ಅಲ್ವಾ. ಇನ್ನು 7th ಹೌಸಲ್ಲಿ ಒಂದು ರಾಶಿ ಇದೆ ನೋಡಿ, ಅದು ಬಂದು ತುಲಾರಾಶಿ. ತುಲಾರಾಶಿ ಬಂದು ಮಾರಕ ಸ್ಥಾನ ಅದು ಅಲ್ವಾ. ಅದಕ್ಕೆ ಹಲವಾರು ಅರ್ಥಗಳಿವೆ ಯಾಕೆ ಮಾರಕ ಅಂತ. ಒಂದನೇದಾಗಿ 7th ಹೌಸ್ನ ವಿಷಯಗಳನ್ನು ನೀವು ಯಾರ ಜೊತೆನೂ ಶೇರ್ ಮಾಡುವ ಹಾಗಿಲ್ಲ. ನಿಮ್ಮ ಪಾರ್ಟ್ನರ್ನ ವಿಷಯ, ಬಿಸ್ನೆಸ್ನ ವಿಷಯ, ಡೈಲಿ ಸೋರ್ಸ್ ಆಫ್ ಇನ್ಕಮ್ನ ವಿಷಯ ನೀವು ಶೇರ್ ಮಾಡುವ ಹಾಗಿಲ್ಲ. ಇಲ್ಲಾಂದ್ರೆ ಅದು ನಿಮಗೆ ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳುಂಟು. ಅದಕ್ಕೆ ಅದನ್ನು ಮಾರಕ ಸ್ಥಾನ ಅಂತ ಕರೆದಿದ್ದಾರೆ. ಇನ್ನೊಂದು ಮಾರಕ ಸ್ಥಾನ ಏನಂದ್ರೆ, ಒಂದು ಎನರ್ಜಿ ಏನಿದೆ ನಿಮ್ದು ಲಗ್ನದ ಎನರ್ಜಿ, ಆ ಲಗ್ನದ ಎನರ್ಜಿ ಏನಿದೆ ಮೋಟಿವೇಶನ್ ಮಾಡುವುದು, ಎಲ್ಲರಿಗೂ ಕೂಡ ನೀವು ಬಹಳ ಇಂಟ್ರೆಸ್ಟೆಡ್ ಆಗಿರೋದು, ಹೊಸ ಹೊಸ ಕೆಲಸ ಕಾರ್ಯಗಳನ್ನ ನೀವು ಆರಂಭ ಮಾಡುವುದು. ಅದೇ ನಿಮ್ಮ 7th ಹೌಸ್ನ ಎನರ್ಜಿ ಏನಿದೆ ಅದು ಬಂದು ತುಲಾರಾಶಿ, ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವುದು, ಎಲ್ಲರ ಮೇಲೆ ಗಮನ ಕೊಡುವುದು, ಬಿಸ್ನೆಸ್ ಮಾಡುವಂಥದ್ದು, ಗಮನ ಕೊಡುವಂಥದ್ದು, ಎಲ್ಲರನ್ನ ಒಟ್ಟು ಸೇರಿಸ್ಕೊಂಡು ಹೋಗುವಂಥದ್ದು, ಎಲ್ಲರನ್ನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳುವಂಥದ್ದು. ಇದು ನಿಮ್ಮ ಕೆಲಸ ಅಲ್ಲ ಸರ್, ನಿಮ್ಮಿಂದ ಆಗಲ್ಲ. ಅದಕ್ಕೇನಾಗುತ್ತೆ, ಯಾವಾಗ ನಿಮಗೆ ಕುಜನಲ್ಲಿ ಶುಕ್ರ ಭುಕ್ತಿ ಬಂದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ನಿಮಗೆ ಶುಕ್ರನಲ್ಲಿ ಕುಜ ಭುಕ್ತಿ ಬಂದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ಶುಕ್ರ ದಶೆನೇ ನಡೆದು ಬಿಡ್ತು ನಿಮಗೆ ಪ್ರಾಬ್ಲಮ್ ಆಯ್ತು. ಮೇಷ ಲಗ್ನಕ್ಕೆ ಇದು ಪ್ರಾಬ್ಲಮ್ ಸರ್. ನೀವು ಅದನ್ನು ಮಾಡುವ ಹಾಗಿಲ್ಲ. ನಿಮ್ಗೆ ಆ ಕೆಲಸವನ್ನು ವಹಿಸಿಕೊಟ್ರೆ ನಿಮ್ಗಿಂದ ಆಗದ ಕೆಲಸ. ಆ ಮುಖಾಂತರ ಕೂಡ ಏನಾಗುತ್ತೆ, ಲೈಫಲ್ಲಿ ತುಂಬಾ ಹಿನ್ನಡೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಉಂಟು. ಯಾಕಂದ್ರೆ ಕುಜ ದೇಶ ನಡೆದಾಗ ಏನಾಗುತ್ತೆ, 8ನೇ ಮನೆ ಸಮೇತ ಆಕ್ಟಿವೇಟ್ ಆಗಿರ್ತದೆ. ಅದೇ ಶುಕ್ರ ದೇಶ ನಡೆದಾಗ 7th ಹೌಸ್ ಮಾತ್ರ ಆಕ್ಟಿವೇಟ್ ಆಗಿರ್ತದೆ. ಈಗ ನಿಮ್ಮ ಹತ್ರ ಹೇಳ್ತಾರೆ ಎಲ್ಲರನ್ನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳಿ, ಎಲ್ಲರನ್ನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಳಿ, ಖುದ್ದು ಬ್ಯಾಲೆನ್ಸ್ ಅಲ್ಲಿ ಇರುವುದಿಲ್ಲ ಅವ ಯಾರು ಮೇಷ ಲಗ್ನದವ. ಅವ್ನು ಸ್ವಲ್ಪ ಹೊತ್ತು ಮಾತ್ರ ಎನರ್ಜಿ, ಮತ್ತೆ ಶುರುವಾಗುತ್ತೆ, ಅಲ್ಲಿಗೆ ಡ್ರಾಪ್, ಮತ್ತೆ ಬೇರೆನೆ. ಈ ತರ ಹೋಗುವವರು, ಒಂದೇ ತರ ಹೋಗುವವರಂತೂ ಮೇಷ ಲಗ್ನದವ್ರು ಅಲ್ವೇ ಅಲ್ಲ. ಮೇಷ ಲಗ್ನದವ್ರನ್ನ ಬೇಕಾದ್ರೆ ಚೆಕ್ ಮಾಡಿ, ಅಥವಾ ಮೇಷ ರಾಶಿಯವ್ರನ್ನ ಚೆಕ್ ಮಾಡಿ. ಯಾವುದೇ ಒಂದು ಕೆಲಸ ಬಹಳ ಅಬ್ಬರದಿಂದ, ಬಹಳ ಆತುರ ಆಗಿ ಆರಂಭಂತೂ ಮಾಡ್ತಾರೆ. ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಹುಲಿ ಹೊಡಿತೇನೆ, ಕಾಗೆ, 2 ದಿನ, 3ನೇ ದಿನ ಯಾವುದೂ ಇರುವುದಿಲ್ಲ. ಅಲ್ಲಿಗೆ ಯಾಕೆ ಎನರ್ಜಿ ಡೌನ್ ಆಯಿತು. ಯಾಕಂದ್ರೆ ಚರದತ್ವದ ರಾಶಿ ಅದು ಇರುವುದೇ ಹಾಗೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೀವು ಹಾಗೆ ಇದ್ರೂ ಚಂದಾನೆ, ಏನೂ ತೊಂದರೆ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ನೀವು ಅಡಗಿ ಕೂತ್ಕೊಳ್ಳಿಕ್ಕೆ ಹೋಗ್ಬಾರ್ದು, ನೀವು ಅಡಗಬಾರ್ದು. ಅಡಗಿದ್ರೆ ನಿಮಗೆ ಪ್ರಾಬ್ಲಮ್. ಈಗ ಕ್ಲಿಯರ್ ಆಯ್ತಾ ಮೇಷ ಲಗ್ನದವ್ರಿಗೆ? ಅಲ್ವಾ. ಹಾಗಾದ್ರೆ ನೀವು ನಿಮ್ಗೆ ಭಗವಂತ ಯಾವ ಎನರ್ಜಿಯನ್ನು ಕೊಟ್ಟು ಕಳಿಸಿದ್ದಾನೆ ಲಗ್ನದ ಮುಖಾಂತರ, ಅದನ್ನೇ ಯೂಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ ಸರ್. ಅದನ್ನು ಯೂಸ್ ಮಾಡಿದಾಗ ಮೇ ಬಿ ನಿಮ್ಗೆ ಬರತಕ್ಕಂತಹ ಆಯುಷ್ಯದಲ್ಲಿ ಬರತಕ್ಕಂತಹ ಸಮಸ್ಯೆಗಳು, ವಿಪರೀತ ಪೀಡೆಗಳು ಮೇ ಬಿ ಬರ್ಲಿಕ್ಕಿಲ್ಲ. ಕ್ಲಿಯರ್ ಆಯ್ತಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಸೊ ಇದು ಯಾವ ತರ ಕೆಲಸ ಮಾಡಿದೆ, ನೀವು ನಿಮ್ಮ ಜಾತಕ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ವೇಳೆ ನೀವು ಉದಾಸ್ ಕೂತ್ಕೊಂಡು ಬಿಟ್ಟಿದ್ದೀರಾ, ಯಾವುದು ಬೇಡ ಅಂತ ಕೂತ್ಕೊಂಡು ಬಿಟ್ಟಿದೆ, ಅಥವಾ ನಿಮಗೆ ಪೀಡೆ ಬರಲೇಬೇಕು ತಾನೆ.
ಪ್ರತಿಯೊಂದರಲ್ಲಿ ಪೀಡೆ ಬರುತ್ತೆ. ದುಡ್ಡಿನ ವಿಚಾರದಲ್ಲಿ ಬರುತ್ತೆ, ಕುಟುಂಬದ ವಿಚಾರದಲ್ಲಿ ಬರುತ್ತೆ, ನಿಮ್ಮ ಮದುವೆ ವಿಚಾರದಲ್ಲಿ ಬರುತ್ತೆ, ಎಲ್ಲ ವಿಚಾರದಲ್ಲಿ ಪೀಡೆ ಶುರುವಾಗುತ್ತೆ. ಯಾಕಂದ್ರೆ ನೀವು ಎನರ್ಜಿಯನ್ನು ಯೂಸೇ ಮಾಡ್ಕೊಂಡಿಲ್ಲ. ಈ ಪರಿಸ್ಥಿತಿ ಬಂತೀಗ. ಓಕೆನಾ? ಓಕೆ. ಆ ನಂತರ ನೆಕ್ಸ್ಟ್ ಬಂದ್ಮೇಡ ನಮ್ಮ ವೃಷಭ ಲಗ್ನ ಅಲ್ವಾ? ವೃಷಭ ಲಗ್ನದವ್ರಿಗೆ ಏನಾಗುತ್ತೆ ನೋಡ. ಈಗ ಈಗ ಇದನ್ನ ಲಗ್ನ ಮಾಡ್ಕೊಂಡಾಗ ವೃಷಭ ಲಗ್ನ, ರೈಟ್? ಸೊ ಇಲ್ಲಿ ಯಾವ ರಾಶಿ ಬರುತ್ತೆ ನಿಮಗೆ? 7th ಹೌಸ್ ಅಲ್ಲಿ ವೃಶ್ಚಿಕ ರಾಶಿ, ಇಲ್ಲಿ ಧನು ರಾಶಿ ಅಲ್ವಾ? ಧನು ರಾಶಿ ಬಂತು, 8ನೇ ಮನೆ ಅಲ್ವಾ? ನೋಡಿ, ವೃಷಭ ಲಗ್ನದವರಿಗೆ ಗುರುವಿನ ರಾಶಿ 8ನೇ ಮನೆಯಲ್ಲಿದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ. ನಿಮಗೆ ಕೆಲವೆಲ್ಲ ಕೀ ಸಿಕ್ಕಿ ಬಿಡುತ್ತೆ, ನೀವೇನ್ ಮಾಡ್ಬೇಕಂತ. ವೃಷಭ ಲಗ್ನದವರು, ವೃಷಭ ರಾಶಿಯವರು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಲಗ್ನದಿಂದ ತುಂಬಾ ಎಫೆಕ್ಟ್ ಇದೆ. ಗುರು ಇದ್ದಾನೆ 8ನೇ ಮನೆ ಅಲ್ವಾ? 8ನೇ ಮನೆ ಎನರ್ಜಿನ ಕ್ಯಾರಿ ಮಾಡ್ತಾನೆ ಗುರು ಮಹಾರಾಜ. ಆನಂತರ ಅವನ ಇನ್ನೊಂದು ರಾಶಿ ಏನುಂಟು? ಮೀನ ರಾಶಿ. ಅದು ಇಲ್ಲಿ ಉಂಟು ನೋಡಿ. ನೋಡಿ, 8ನೇ ಮನೆ ಡಿಟ್ಯಾಚ್ಮೆಂಟ್. ಓಕೆನಾ? ಐಸೋಲೇಟೆಡ್ ಆಯ್ತು, ಡಿಟ್ಯಾಚ್ಮೆಂಟ್ ಆಯ್ತು. ಹಾಗಾದ್ರೆ ಗುರುವಿನ ಒಂದು ರಾಶಿ 8ನೇ ಮನೆಯಲ್ಲಿ ಬಂದು ಅಪ್ನೆ ಆಪ್ ತನ್ನಿಂದಾನೇ ಡಿಟ್ಯಾಚ್ಮೆಂಟ್ಗೆ ಒಳಗಾಯ್ತು. ಆನಂತರ ಮೀನ ರಾಶಿ ಉಂಟಲ್ವಾ, ಮೀನ ಅದು ಆಲ್ರೆಡಿ ಡಿಟ್ಯಾಚ್ಮೆಂಟ್, ಅದು ಐಸೋಲೇಟೆಡ್ ರಾಶಿನೇ. ಅದರಿಂದಾಗಿ ಅಂತಂದ್ರೆ ಹಾಗಾದ್ರೆ ನಮ್ಮ ವೃಷಭ ಲಗ್ನದವರಿಗೆ ಗುರುವಿನಿಂದ ಒಳ್ಳೆ ಫಲಗಳನ್ನ ಪಡ್ಕೊಳ್ಳೋದು ಸಾಧ್ಯನೇ ಇಲ್ಲ ಸರ್, ಆಗುವುದೇ ಇಲ್ಲ. ನೀವೇನ್ ಬೇಕಾದ್ರೂ ಮಾಡಿ, ಗುರುವಿನಿಂದ ನಿಮಗೆ ಒಳ್ಳೆ ಫಲ ಅಲ್ಲ. ಎಲ್ಲಿ ಗುರು ಕೂತ್ಕೊಂಡು ಬಿಟ್ಟಿರ್ತಾನೆ ಆ ಪಾಠನ ಆತ ಡಿಟ್ಯಾಚ್ಮೆಂಟ್ಗೆ ಒಳಪಡಿಸ್ತಾನೆ. ಯಾವ ಭಾವದಲ್ಲಿ ಕೂತಿದ್ದಾನೆ ಅಲ್ಲಿಂದ ಪ್ರಾಬ್ಲಮ್, ಯಾವ ರಾಶಿಯಲ್ಲಿ ಕೂತಿದ್ದಾನೆ ಆ ರಾಶಿ ಅಟ್ರಿಬ್ಯೂಟ್ಸ್ ಏನುಂಟು ಅಲ್ಲಿಂದ ಪ್ರಾಬ್ಲಮ್. ಎರಡೂ ಕಡೆ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ. ಅದರಿಂದಾಗಿ ನೋಡಿ, ನಮ್ಮ ವೃಷಭ ಲಗ್ನ ಅಥವಾ ಕೆಲವೊಮ್ಮೆ ವೃಷಭ ರಾಶಿ 30ರಿಂದ 39 ರನ್ನಿಂಗ್ ಆಗುವಾಗ ವಿಪರೀತ ಸಮಸ್ಯೆಗೊಳಗಾಗ್ತಾರೆ. ಮದುವೆ ಆದ್ರೂ ಸಮಸ್ಯೆನೇ, ಮದುವೆ ಆಗದಿದ್ರು ಸಮಸ್ಯೆನೇ. ವಿಪರೀತ ತೊಂದರೆ ಅನುಭವಿಸ್ತಾರೆ, ವಿಪರೀತ ವೇರಿಯೇಷನ್ ಅನುಭವಿಸ್ತಾರೆ, ತಂದೆಯ ಮುಖಾಂತರ ತೊಂದರೆ ಅನುಭವಿಸ್ತಾರೆ, ಈವನ್ ತಂದೆ ಸಮಸ್ಯೆಯನ್ನು ಅನುಭವಿಸ್ತಾರೆ. ಈ ಪರಿಸ್ಥಿತಿ ಇರ್ತದೆ ಸರ್ ನಮ್ಮ ವೃಷಭ ಲಗ್ನದವ್ರಿಗೆ. ಯಾರಾದ್ರು ಇದ್ರೆ ನನಗೆ ಹೇಳಿ, ಹೌದಾ ಅಲ್ವಾ ಅಂತ. ಅಥವಾ ಗುರುದೇಶ ನಡೆದಾಗ ಕೂಡ, ಅಥವಾ ಗುರುದೇಶ ನಡೀತಾರೆ ಆವಾಗ ಕೂಡ ನಿಮಗೆ ಸಮಸ್ಯೆನೆ. ಅದರಿಂದಾಗಿ ಗುರುವಿನಿಂದ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳೋ ಹಾಗಿಲ್ಲ. ಹಾಗಾದ್ರೆ ಈಗ 8ನೇ ಮನೆಯಲ್ಲಿ ಗುರುವಿನ ರಾಶಿ ಇದೆ. 8ನೇ ಮನೆ ಬಂದು ನಿಮ್ಮ ಆಯುಷ್ಯ ಸ್ಥಾನ. ನಿಮ್ಮ ಆಯುಷ್ಯನ ನಿರ್ಧಾರಣೆ ಮಾಡುವ ಯಾರು? ಗುರು. ಅರ್ಥ ಆಗುತ್ತಾ? ಈಗ ಎಣಿಸ್ಕೊಳ್ಳಿ, ಆ 8ನೇ ಮನೆ ಎನರ್ಜಿಯನ್ನು ಯೂಸ್ ಮಾಡ್ಕೊಂಡ್ರಿ. ಈಗ 8ನೇ ಮನೆ ಬಂದು ಧರ್ಮ, ಧಾರ್ಮಿಕತೆ, ಸಾರಿ, ಧನುರಾಶಿ ಬಂದು ಧರ್ಮ, ಧಾರ್ಮಿಕತೆ, ದೈವ, ದೇವರು, ತಂದೆ, ಗುರುಗಳು, ಹೈಯರ್ ಎಜುಕೇಶನ್ ಎಲ್ಲವೂ ಕೂಡ ರೇಖಾ ಅವರೇ ಎಲ್ಲ ಬಂತೀಗ. ಓಕೆನಾ? ಆನಂತರ ಸಲಹೆ ಸೂಚನೆ ಕೊಡುವಂಥದ್ದು ಎಲ್ಲವೂ ಕೂಡ. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅನನ್ಯ ಅವರೇ, ಇಲ್ಲಿ ಏನಾಗುತ್ತೆ, ನೀವು ಒಂದು ವೇಳೆ ಬೇರೆಯವರಿಗೆ ಅವರ ಇಚ್ಛೆಯ ವಿರುದ್ಧ ನೀವು ಸಲಹೆ ಕೊಡ್ಲಿಕ್ಕೆ ಹೋದ್ರಿ, ಸರ್ ನೀವು ಹೀಗೆ ಮಾಡ್ಕೊಳ್ಳಿ, ಸರ್ ನೀವು ಹೀಗೆ ಮಾಡ್ಕೊಳ್ಳಿ, ನಿಮ್ಗಿಂದ ಒಳ್ಳೇದಾಗುತ್ತೆ, ನಿಮ್ಮ ಡೌನ್ ಫಾಲ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಕೊಡ್ಲಿಕ್ಕಿಲ್ಲ ಸರ್, ನೀವು ಕೆಲಸ ಅಷ್ಟೇ ಮಾಡ್ಬೇಕು ನಿಮ್ಮ. ಯಾಕಂದ್ರೆ ಎನರ್ಜಿ ಏನುಂಟು ನಿಮ್ದು, ಲಗ್ನದ ಎನರ್ಜಿ. ಲಗ್ನದ ಎನರ್ಜಿ ಇಡೀ ದಿನ ಕೆಲಸ ಮಾಡುವಂಥದ್ದು, ಇಮಾನ್ದಾರಿಯಲ್ಲಿ ಕೆಲಸ ಮಾಡುವಂಥದ್ದು ಅಲ್ವಾ? ಕುಟುಂಬವನ್ನು ಒಟ್ಟು ಸೇರಿಸ್ಕೊಂಡು ಹೋಗುವಂಥದ್ದು. ಹಾ, ನಿಮ್ಗೆ ದುಡ್ಡು ಮಾಡುವಂತಹ ತೀವ್ರ ಇಚ್ಛೆ ಇರ್ತದೆ, ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡೋದು, ತೊಂದರೆ ಇಲ್ಲ. ನಿಮಗೆ ನಿಮ್ಮ ಮಕ್ಕಳು, ನಿಮ್ಮ ಕೆಲಸ, ಇದು ನಿಮಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತೆ. ಸಲಹೆ ಕೊಡೋದು ನಿಮ್ಮ ಕೆಲಸ ಅಲ್ಲ. ತೀರಾ ಅಧ್ಯಾತ್ಮದಲ್ಲಿ ಹೋದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇಡೀ ದಿನ ಮಂತ್ರ ಜಪ, ಇಡೀ ದಿನ ದೇವಸ್ಥಾನ ಸುತ್ತಾಕೋದು, ಮತ್ತೆ ನಿಮ್ಮನ್ನು ಅದು ಮೇಲೆ ಬರ್ಲಿಕ್ಕೆ ಅಂತೂ ಬಿಡುದಿಲ್ಲ. ಇದೀಗ ಏನಾಗುತ್ತೆ ಗೊತ್ತಾ, ಕೆಲವ್ರಿಗೆ ಇದು ಕೇಳಿಸ್ಕೊಂಡ್ರೆ ಏನ್ ಮಾರ ಇವರೆಲ್ಲ ಮಂತ್ರ ಜಪ ಮಾಡಬಾರ್ದು ಅಂತ ಹೇಳ್ತಾರೆ, ಅವ್ರು ದೇವಸ್ಥಾನಕ್ಕೆ ಹೋಗ್ಬಾರ್ದು. ಎನರ್ಜಿ ಇಲ್ಲದ್ರೆ ನಾನೇನ್ ಮಾಡ್ಲಿ ಸರ್? ಈಗ ಎನರ್ಜಿ ಇಲ್ಲ ತಾನೇ ಅಲ್ಲಿ. ಆ ಎನರ್ಜಿ ನಿಮಗೆ ಎಲ್ಲೊಂದ್ ಕಡೆ ನಿಮ್ಮನ್ನ ಡಿಟ್ಯಾಚ್ಮೆಂಟ್ಗೆ ಒಳಪಡಿಸ್ತದೆ, ಎಲ್ಲರಿಂದ ದೂರ ಇರಿಸ್ತದೆ. ಅದನ್ನೇ ನೀವು ಫಾಲೋ ಮಾಡ್ತೀರಿ ಅಂದಾಗ ಪ್ರಾಬ್ಲಮ್ ಆಯ್ತಲ್ವ ಸರ್? ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು. ವಿಪರೀತ ಫಾಲೋ ಮಾಡಿದಾಗ ಅದು ಸಮಸ್ಯೆ ಇದೆ ಸರ್. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನಿಮ್ಮ ಡೌನ್ ಫಾಲ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಆಯುಷ್ಯದಲ್ಲಿ ತೊಂದರೆ ಅಲ್ಲಿಂದಲೇ ಬರಲಿಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ವೃಷಭ ಲಗ್ನದವರಿಗೆ ಆಯುಷ್ಯ ಹೆಚ್ಚು ಬೇಕು, ಬೇರೆಯವರಿಗೆ ಪುಕ್ಕಟ್ಟೆ ಸಲಹೆ ಕೊಡೋದನ್ನ ಬಂದ್ ಮಾಡಿ. ತುಂಬಾ ಮಂತ್ರ ಚಾಂಟಿಂಗ್ ಮಾಡುವುದು, ವಿಪರೀತ ದೇವಸ್ಥಾನಕ್ಕೆ ಸುತ್ತಾಗುವುದನ್ನು ಕ್ಲೋಸ್ ಮಾಡಿ. ನಿಮ್ಗೆ ಅದು ಆಗೋದಿಲ್ಲ, ನಿಮ್ಮ ಕೆಲಸ ಅಲ್ಲ ಅದು, ನಿಮ್ಮ ಎನರ್ಜಿ ಅಲ್ಲ. ನಿಮ್ಮ ಕೆಲಸ ಏನು? ಎನರ್ಜಿ ಏನು? ಕೆಲಸ ಮಾಡ್ತಾ ಹೋಗುವಂಥದ್ದು. ಕೆಲಸ 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 ಕೆಲಸ, ಇದು ಬಿಟ್ರೆ ಬೇರೆ ಏನಿಲ್ಲ. ಯಾಕಂದ್ರೆ ವೃಷಭ ರಾಶಿ ಲಗ್ನದಲ್ಲಿದೆ, ಸಿಂಬಲ್ ಬಂದು ಎತ್ತು. ಎತ್ತಿನ ಕೆಲಸ ಏನುಂಟು? ಅದು ಸುತ್ತಾಕೊಂಡಿರ್ತದೆ, ಇಡೀ ದಿನ ಕೆಲಸ ಮಾಡ್ಕೊಂಡಿರ್ತದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಕೆಲಸನೇ ಅಲ್ವಾ, ಕಾಯಕವೇ ಕೈಲಾಸ. ಇದನ್ನ ವೃಷಭ ಲಗ್ನ ವೃಷಭ ರಾಶಿಯವರು ವಿಶೇಷವಾಗಿ, ರೇಖಾ ಅವರೇ ವಿಶೇಷವಾಗಿ ಅದನ್ನ ಫಾಲೋ ಮಾಡಿದಾಗ ಅವರ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಮದುವೆ ಜೀವನನೂ ಚೆನ್ನಾಗಿರ್ತದೆ, ಆರೋಗ್ಯನೂ ಚೆನ್ನಾಗಿರ್ತದೆ, ಮಾನಸಿಕ ಸ್ಥಿತಿ ಚೆನ್ನಾಗಿರ್ತದೆ, ತಂದೆ ಜೊತೆಗೆ ರಿಲೇಷನ್ ಚೆನ್ನಾಗಿರ್ತದೆ. ಅಚಾನಕ್ಕಾಗಿ ಪೀಡೆ ಬರ್ಬೇಕು, ಆ ಪೀಡೆನೂ ಬರಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್, ಅರ್ಥ ಆಗುತ್ತಾ ನಿಮ್ಗೆ? ಎಲ್ಲರಿಗೂ ಎಲ್ಲ ವಿಷಯ ಅಲ್ಲ ತಾನೆ, ಎಲ್ಲರಿಗೂ ಎಲ್ಲ ವಿಷಯ ಅಲ್ಲ. ಕೆಲವರಿಗೆ ಕೆಲವು ವಿಷಯ, ಕೆಲವರಿಗೆ ಕೆಲವು ವಿಷಯ ಪ್ರಾಬ್ಲಮ್ ಆಗುತ್ತೆ ಅಲ್ವಾ?
ಅದಕ್ಕೆ ಇವರಿಗೆ ಕಡಲೆಕಾಳನ್ನು ದಾನ ಮಾಡುವಂಥದ್ದು ಮಾಡ್ಬೋದು, ಬೇಕಾದ್ರೆ ತೊಂದರೆ ಇಲ್ಲ. ಮತ್ತೆ ಆಧ್ಯಾತ್ಮನ ಕಡಿಮೆ ಮಾಡುವಂಥದ್ದು, ತೀರಾ ಹೋಗ್ಬಾರ್ದು. ನೋಡಿ, ತೀರಾ ಆಧ್ಯಾತ್ಮದಲ್ಲಿ ಹೋದ್ರೆ ಎಲ್ರಿಗೂ ಸಮಸ್ಯೆನೇ, ಅದು ಒಬ್ರಿಗೆ ಅಂತಲ್ಲ. ತೀರಾ ಆಧ್ಯಾತ್ಮದಲ್ಲಿ ಹೋದಾಗ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಅದು ಅಷ್ಟೇ, ಎಷ್ಟು ಬೇಕೋ ಅಷ್ಟು ಇರಬೇಕು, ವಿಪರೀತ ಇರಬಾರ್ದು. ಅದರ ಕೆಲಸ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ. ನೀವು ಈಗ ಪುರೋಹಿತರ ಅಂತ ಇಟ್ಕೊಳ್ಳೋಣ, ಅಥವಾ ನಿಮಗೆ ಬೇಕದು ನೀವು ಮಾಡ್ಕೊಳ್ಳಿ. ಈಗ ನೀವು ದೇವಸ್ಥಾನದ ಅರ್ಚಕರು, ನಿಮ್ಗೆ ಅದು ಬೇಕು, ನೀವು ಮಾಡ್ಕೊಳ್ಳಿ, ಅದು ವಿಷಯ ಬೇರೆ. ಅರ್ಥ ಆಗುತ್ತಾ ಸರ್? ನನಗೆ ಯಾವುದು ಪೀಡೆ ಬರಬಾರ್ದು ಸರ್, ತೊಂದರೆ ಆಗಬಾರ್ದು. ಈಗ ಎನ್ಸ್ಕೊಳ್ಳಿ, ಇದು ಸ್ತ್ರೀಯರ ಜಾತಕ, ವೃಷಭ ಲಗ್ನ ಜಾತಕ ಸ್ತ್ರೀಯರದ್ದು ಅಂತ ಇಟ್ಕೊಳ್ಳೋಣ. ಈಗ ಅವರು ವಿಪರೀತ ಆಧ್ಯಾತ್ಮದಲ್ಲಿ ಹೋಗ್ತಾ ಇದ್ದಾರೆ, ವಿಪರೀತ ಪೂಜೆ ಪುರಸ್ಕಾರ ಮಂತ್ರ ಜಪ ಅದು ಇದು ಮಾಡ್ತಾರೆ. ಈಗ ಅವರ ಅವರ 8ನೇ ಮನೆಯನ್ನು, ನಿಮ್ಮ ಅತ್ತೆ ಮನೆ, ಅತ್ತೆ ಮನೆಯಲ್ಲಿ ವಿಪರೀತ ಸಮಸ್ಯೆ ಆಗುತ್ತೆ. ಆಗ ನೀವೇ ಎಣಿಸ್ತೀರಾ, ನಾನು ಇಷ್ಟು ಪೂಜೆ ಮಾಡ್ತೀನಿ ಸರ್, ಇಷ್ಟು ದೇವರ ಬಳಿಗೆ ಹೋಗ್ತೇನೆ, ಆದರೂ ನನಗೆ ಸಮಸ್ಯೆ ತಪ್ಪಿದ್ದಿಲ್ಲ. ಅಪ್ಪ, ನೀವು ಹೋಗುವುದನ್ನು ಬಿಟ್ಟು ಬಿಡು, ಸಮಸ್ಯೆ ಎಲ್ಲ ತಪ್ಪಿ ಹೋಗುತ್ತೆ. ನೀನು ಏನು ಆಧ್ಯಾತ್ಮವನ್ನು ಫಾಲೋ ಮಾಡ್ತೀಯಾ ಅದನ್ನು ಶಾಂತಗೊಳಿಸು, ಬೇಕಾಗಿಲ್ಲ, ಎಷ್ಟು ಬೇಕಷ್ಟೇ ಮಾಡು, ನಿನ್ನ ಅತ್ತೆ ಮನೆಯವರು ಸರಿ ಆಗ್ತಾರೆ, ನಿಮಗೆ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ಸಮಸ್ಯೆ ಇಲ್ಲ. ಕ್ಲಿಯರ್ ಆಯ್ತಾ? ಮತ್ತೆ ಜಾತಕದಲ್ಲಿ ನೋಡಿ ಗುರು ಎಲ್ಲಿ ಕೂತಿದ್ದಾನಂತ, ಆ ಪಾರ್ಟಿಂದ ಏನು ಬರಬೇಕು ಬರ್ಲಿಕ್ಕೇನು ಬಿಡಲ್ಲ ಆತ. ಈಗ ಗುರು ಹೋಗಿ ನಿಮ್ಮ 4ನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟ, ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಆಯ್ತು ನಿಮಗೆ. ಅದು ಸಿಂಹರಾಶಿಯಲ್ಲಿ ಕೂತ್ಕೊಂಡು ಬಿಟ್ಟ ಆತ. ಓಕೆ, ಒಂದು 4ನೇ ಮನೆ ಭೂಮಿ ಮನೆ ಅದು ಹೋಯ್ತು, ಆನಂತರ ಸಿಂಹರಾಶಿಯಲ್ಲಿ ಬಂತು, ಮಕ್ಕಳ ವಿಚಾರ ಪ್ರೀತಿ ಪ್ರೇಮದ ವಿಚಾರ ಮತ್ತೆ ಸಮಸ್ಯೆ ಆಯ್ತು. ಯಾಕಂದ್ರೆ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದಾನೆ ಗುರು, 8ನೇ ಮನೆ ಎನರ್ಜಿಯನ್ನು, 8th ಹೌಸ್ ಅಲ್ವಾ, 8th ಹೌಸ್ ಎನರ್ಜಿಯನ್ನ ಕ್ಯಾರಿ ಮಾಡ್ತಾನೆ. ಸೊ ಬಹಳ ಜಾಗರೂಕರಾಗಿತ್ತು. ಆತ ವೃಷಭ ರಾಶಿಯಲ್ಲೇ ಬಂದ್ಬಿಟ್ಟ ಲಗ್ನದಲ್ಲಿ. ನಿಮ್ಮ ಆರೋಗ್ಯ ಯಾವತ್ತೂ ಕೂಡ ನಿಮಗೆ ಒಬೆಸಿಟಿ ಬರಬಾರ್ದು, ಯಾವತ್ತೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬಾರ್ದು. ಆ ಥರ ಪೆಟ್ಟು ತಿಂತೀರಾ ನೀವು, ಮತ್ತೆ ಅದನ್ನು ರಿಪೇರಿ ಮಾಡೋದು ಕಷ್ಟ ಆಗುತ್ತೆ. ಅದಾಗುತ್ತಾ? ಸಮಸ್ಯೆನೇ ಸಮಸ್ಯೆ, ಸಿಕ್ಕಾಕೊಂಡು ಬಿಟ್ರಿ ನೀವು. ಅದಕ್ಕೇನು ಮಾಡಬೇಕು, ಗುರುವಿಗೆ ಏನು ದಾನ ಮಾಡ್ಬೇಕು ಅದನ್ನು ಮಾಡಿ. ಓಕೆ, ಮತ್ತೆ ತುಂಬ ಏನು ಆಧ್ಯಾತ್ಮದಲ್ಲಿ ಹೋಗೋದು ಪೂಜೆ ಪುರಸ್ಕಾರ ಅದು ಕಡಿಮೆ ಮಾಡಿ, ಅಷ್ಟೇ. ಮಾಡಬೇಡಿ ಅಂತಲ್ಲ, ಕಡಿಮೆ ಮಾಡಿ, ಎಷ್ಟುಂಟು ಅಷ್ಟು, ಒಂದು ಕಂಟ್ರೋಲ್ ಆಗಿದೆ. ಈಗ ಒಂದು ಒಳ್ಳೆ ಇಂಪ್ಯಾಕ್ಟನ್ನು 100% ನೀವು ಪಡ್ಕೊಳ್ತೀರಾ. ಅರ್ಥ ಆಯ್ತಾ? ನಿಮ್ಗೆ ಯಾರು ಬೇಕು? ನಿಮಗೆ ಶನಿ ಬೇಕು ಸರ್, ನಿಮ್ಮ ಯೋಗಕಾರಕ ಯಾರು? ವೃಷಭ ಲಗ್ನಕ್ಕೆ ಶನಿ ಮಹಾರಾಜ. ಶನಿ ಮಹಾರಾಜ ಕೆಲಸ ಏನು? ಕಾಯಕವೇ ಕೈಲಾಸ. ಲಗ್ನದ ಕೆಲಸ ಏನು? ಅದು ಕಾಯಕವೇ ಕೈಲಾಸ. ಆಗದೆ ಕೆಲಸ 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 ಕೆಲಸದಲ್ಲಿ ಎಷ್ಟು ನೀವು ಇನ್ವಾಲ್ವ್ ಆಗಿಬಿಡ್ತೀರಾ ಅಷ್ಟು ಜೀವನದಲ್ಲಿ ನೀವು ಎತ್ತರಕ್ಕೆ ಇರ್ತೀರಾ. 100% ಸರ್, ಅದು ಬೇಕಾದ್ರೆ ಟ್ರೈ ಮಾಡಿ. ಕ್ಲಿಯರಾ? ಭಜನೆ ಮಾಡಿ ಕೂರುವುದಲ್ಲ, ಆ ಎನರ್ಜಿ ನಿಮ್ಮದಲ್ಲ. ನಿಮಗೆ ಆಯುಷ್ಯದಲ್ಲಿ ಅಭಿವೃದ್ಧಿ ಅಲ್ಲ, ಆಯುಷ್ಯದಲ್ಲಿ ಖಂಡಿತ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಕೇಳುವಾಗ ಕಹಿ ಆಗುತ್ತೆ ಸರ್, ಕೇಳುವಾಗ ಕಹಿ ಆಗುತ್ತೆ, ಬಟ್ ಇಸ್ ದ ಫ್ಯಾಕ್ಟ್ನ ನಾನೇನು ಮಾಡಲಿ, ಈಗ ಅದು ಫ್ಯಾಕ್ಟ್ ತಾನೆ. ಅರ್ಥ ಆಯ್ತಾ? ಕಹಿ ಆಗುತ್ತಲ್ವಾ ಎಲ್ರಿಗೂ, ಯಾಕಂದ್ರೆ ನಾವು ಆಧ್ಯಾತ್ಮ ಫಾಲೋ ಮಾಡ್ತೇವೆ, ಧರ್ಮ ದೇವರು ದೈವ ಅಲ್ವಾ. ಅರ್ಥ ಆಯ್ತಾ? ಆಗುತ್ತೆ. ಬಟ್ ನಾನು ಹಾಗೆ ಫಾಲೋ ಮಾಡಬಾರ್ದು ಅಂತ ಹೇಳಿಲ್ಲ, ಕಡಿಮೆ ಮಾಡಿ ಅಂತ ಹೇಳಿದ್ದು. ವರ್ಡ್ಸ್ ಅರ್ಥ ಮಾಡ್ಕೊಳ್ಳಿ ಏನು ಹೇಳಿದ್ದೇನೆ ನಾನು, ಅಲ್ವಾ. ತುಂಬ ಮಾಡಬೇಡಿ, ತುಂಬ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಮತ್ತೆ ಯಾರಿಗಾದ್ರು ಕೇಳದೆ ಸಲಹೆ ಕೊಡ್ಲಿಕ್ಕೆ ಹೋಗಬೇಡಿ, ನಿಮ್ಮಿದಲ್ಲೇ ಖುದ್ದು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅದು ಫಾಲೋ ಮಾಡಿ ಇದು ಫಾಲೋ ಮಾಡಿ, ಅದು ನಿಮ್ಮ ಕೆಲಸ ಅಲ್ಲ ಯಾರಿಗೂ ಕೂಡ. ಪುಷ್ಪಲತಾ, ನಿಮಗೆ ಗೆಲ್ಲಬೇಕು, ಸೊ ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿ. ನಿಮ್ಮ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ತಂದೆನೂ ಚೆನ್ನಾಗಿರ್ತಾರೆ, ಅತ್ತೆ ಮನೆಯಲ್ಲೂ ಚೆನ್ನಾಗಿರ್ತೀರಾ. ಸರ್ ಇಷ್ಟೆಲ್ಲ ಉಂಟು ಸರ್ ಲಾಭ. ಅರ್ಥ ಆಯ್ತಾ? ಇಷ್ಟು ಲಾಭ ಇದೆ ಉಮಾನಾಥ್ ಅವರೇ, ಗೆದ್ದು ಬಿಡ್ತೀರಾ ನೀವು, ತೊಂದರೆ ಇಲ್ಲ. ಕ್ಲಿಯರಾ? ಗೊತ್ತಾಯ್ತಾ? ಪೀಡೆ ಎಲ್ಲಿಂದ ಬರುತ್ತೆ ಗೊತ್ತಾಯ್ತಾ? ಹೇಗೆ ಪೀಡೆ ಬರುತ್ತೆ ಗೊತ್ತಾಯ್ತಾ ಅಲ್ವಾ? ಇದನ್ನು ಕೇಳಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆನಂದ್ ಕುಮಾರ್ ಅವರೇ, ಕೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಬಟ್ ಈಸ್ ದ ಫ್ಯಾಕ್ಟ್. ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಉಂಟು ಇದರಲ್ಲಿ, ಏನು ಗೊತ್ತಾ? ನೀವು 8ನೇ ಮನೆ ರಿಸರ್ಚ್, ಅದು ಧರ್ಮದ ವಿಚಾರದಲ್ಲಿ ರಿಸರ್ಚ್ ಮಾಡ್ಬೋದು ನೀವು. ನಮ್ಮ ಹಿಂದೂ ಧರ್ಮ ಹೇಗೆ, ಅದರ ಉದಿತ ಹೇಗೆ, ಅದು ಹೇಗೆ ಬಂತು, ಹಿಂದೂ ಧರ್ಮ ಅಂತ ಹೆಸರು ಏಕೆ ಬಂತು, ಅಂತಹ ಪುಸ್ತಕಗಳನ್ನು ಓದಿ ನೀವು ಅದರಲ್ಲಿ ವಿಮರ್ಶೆ ಮಾಡಿ ನೀವು ಬರಿಬೋದು, ತೊಂದರೆ ಇಲ್ಲ. ರಿಸರ್ಚ್ ಮಾಡಿಬೋದು ಧರ್ಮದ ವಿಚಾರದಲ್ಲಿ, ತೊಂದರೆ ಇಲ್ಲ. ದೇವರ ವಿಚಾರದಲ್ಲಿ ರಿಸರ್ಚ್, ಧರ್ಮದ ವಿಚಾರದಲ್ಲಿ ರಿಸರ್ಚ್, ಅದು ನಿಮಗೆ ಫೇವರಬಲ್ ಆಗುತ್ತೆ, ಅದರಲ್ಲಿ ತೊಂದರೆ. ಮೇ ಬಿ ಅದನ್ನು ಮಾಡ್ಬೋದು. ಶಿವರಾಮ ಇದು ಎಕ್ಸಲೆಂಟ್ ಆಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಓಕೆನಾ? ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಏನಾಗುತ್ತೆ ನೋಡ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ, ಈ ಮಿಥುನ ಲಗ್ನದವರು ಯಾವಾಗಲೂ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತುಂಬಾನೇ ವೇರಿಯೇಷನ್ ಅನ್ನು ಅನುಭವಿಸ್ತಾರೆ. ತುಂಬಾ ಅಂದ್ರೆ ತುಂಬಾ. ಬೇಕಾದ್ರೆ ಮಿಥುನ ಲಗ್ನದವ್ರನ್ನ ಕೇಳಿ ನೋಡಿ, ಅವ್ರು ಯಾವ ತರ ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನ 20 ರಿಂದ 29ರಲ್ಲಿ ಅನುಭವಿಸಿರ್ತಾರೆ ಅಂತ, 30 ರಿಂದ 39ರಲ್ಲಿ ಕೂಡ ಅನುಭವಿಸ್ಲಿಕ್ಕೆ ಉಂಟು ಅವರು.
ಅರ್ಥ ಆಗುತ್ತಾ? 32-39, 22-29 ಇಯರ್, ಈ 20 ವರ್ಷಗಳ ಕಾಲ ಕಾರ್ಯಕ್ಷೇತ್ರದಲ್ಲಿ ತುಂಬಾನೇ ವೇರಿಯೇಷನ್, ತುಂಬಾನೇ ಬದಲಾವಣೆಗಳು, ತುಂಬಾನೇ ಟ್ರಾವೆಲಿಂಗ್, ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ, ಚೇಂಜಸ್ 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 ಮಾಡ್ತಾನೆ ಹೋಗ್ತೀರಿ ಅಂತ ಇಂಡಿಕೇಶನ್ ಅಲ್ವಾ? ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ ತಿಳಿಸಿ ಯಾರೆಲ್ಲ ಮಿಥುನ ಲಗ್ನದವರು ಇದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಇದರ ಅರ್ಥ ಏನಪ್ಪ, ಏನಾಗುತ್ತೆ ಇದರಲ್ಲಿ? ಕೋಮಲ ರೆಡ್ಡಿ ಅವರು ಏನಾಗುತ್ತೆ, ಮಂಜುನಾಥ್ ಅವರೇ, ಓಕೆನಾ? ಕೆಲವ್ರದ್ದೆಲ್ಲ ಮೆಸೇಜ್ ಹಾಗೇನೆ ಓಡಿ ಹೋಗುತ್ತೆ, ಗೊತ್ತಾಗೋದಿಲ್ಲ. ಬಟ್ ಓಕೆ, ಸ್ಟಿಲ್ ನನಗೆ ಎಷ್ಟು ಓದ್ಲಿಕ್ಕೆ ಆಗುತ್ತೋ ಓದ್ತೇನೆ ಅಲ್ವಾ? ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಅದು ಮಿಥುನ ಲಗ್ನ, ಮಿಥುನ ಲಗ್ನದವ್ರ ಕೆಲಸ ಏನಪ್ಪ? ಒಂದು ಇನ್ಫಾರ್ಮೇಶನ್ ಅನ್ನು ಒಂದು ಕಡೆಯಿಂದ ಪಡೆಯುವುದು, ಅದನ್ನ ಮತ್ತೊಂದು ಕಡೆಗೆ ರವಾನೆ ಮಾಡುದು, ನೆಟ್ವರ್ಕ್. ಓಕೆನಾ? ಮಿಥುನ ರಾಶಿ ಆಲ್ಮೋಸ್ಟ್ ನೆಟ್ವರ್ಕ್. ಅದು ಎಲ್ಲ ಒಂದು ಕಡೆಯಿಂದ ಪಡಿಬೇಕು, ಮತ್ತೊಂದು ಕಡೆಗೆ, ಅಂದ್ರೆ ಕಮ್ಯುನಿಕೇಟ್ ಮಾಡುವಂಥದ್ದು, ಎಲ್ಲರ ಜೊತೆ ಹಸಿ ಖುಷಿಯಿಂದ ಇರುವಂಥದ್ದು, ತುಂಬಾ ಚೆನ್ನಾಗಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು, ಆ ಎನರ್ಜಿಯನ್ನು ನೀವು ಕ್ಯಾರಿ ಮಾಡ್ತಾ ಇದ್ದೀರಾ. ಅದೇ ನಿಮ್ಮ 7th ಹೌಸ್ ಅಲ್ಲಿ ನೋಡಿ ಧನು ರಾಶಿ ಇದೆ ಅಲ್ವಾ? 7th ಹೌಸ್, 7th ಹೌಸ್ ಅಲ್ಲಿ ಧನು ರಾಶಿ ಏನ್ ಮಾಡುತ್ತೆ? ಅದು ನಿಮ್ಮ ಪಾರ್ಟ್ನರ್. ನಿಮ್ಮ ಪಾರ್ಟ್ನರ್ಗೆ ಈಗ ಸಲಹೆ ಕೊಡ್ಲಿಕ್ಕೆ ಹೋದ್ರಿ, ನೀನು ಹಾಗೆ ಮಾಡಬೇಡ, ನೀನು ಹೀಗೆ ಮಾಡು, ನೀನು ಹಾಗೆ ಹೋಗಿ ಹೀಗೆ, ಅವ್ರಿಗೆ ನಿಮ್ಮ ಸಲಹೆ ಬೇಕಾಗಿಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಏನ್ ಮಾಡ್ಬೇಕಂತ. ಸಲಹೆ ಕೊಡೋದು ನಿಮ್ಮ ಕೆಲಸ ಅಲ್ಲ, ಅವ್ರಿಗೆ ಸಲಹೆ ಕೊಡೋದು ನಿಮ್ಮ ಕೆಲಸ ಅಲ್ಲ. ಇಲ್ಲ ಅಂದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತೆ ಸರ್. ಅರ್ಥ ಆಯ್ತಾ? ಮಿಥುನ್ ಲಗ್ನದವ್ರು ನಿಮ್ಮ ಪಾರ್ಟ್ನರ್ಗೆ ಸಲಹೆ ಕೊಟ್ಟು ನೋಡಿ, ಅವ್ರು ಕೇಳಿದ್ರೆ ಮತ್ತೆ ನೋಡೋಣ. ಅದಕ್ಕೇನೆ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ನಿಮ್ಮ ಕೆಲಸ ಏನುಂಟು? ಹಸಿ ಮಜಾಕ್, ಮತ್ತೆ ಕಮ್ಯುನಿಕೇಶನ್, ರೈಟಿಂಗ್, ರೀಡಿಂಗ್, ಇದು ನಿಮ್ಮ ಕೆಲಸ. ಇದನ್ನ ಮಾಡ್ಬೇಕು ನೀವು. ಟ್ರಾವೆಲಿಂಗ್ ಮಾಡ್ಬೇಕು ನೀವು, ಒಡ ಹುಟ್ಟಿದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕು ನೀವು ಅಲ್ವಾ ಸುನೀತಾ ಅವರೇ? ಗೊತ್ತಾಯ್ತಾ? ಮಾಡ್ಬೇಕು ನೀವು. ಅದು ಮಾಡಿದಾಗಲೇ ನಿಮ್ಮ ಜೀವನ. ಇಲ್ಲಾಂದ್ರೆ ಸುಮ್ಮನೇನೋ. ಅದಕ್ಕೇನೆ ಮಿಥುನ ಲಗ್ನದವ್ರಿಗೆ ಗುರು ದಶೆ ಬಂತು, ಮಾರಕ ದಶೆ ಬಂತು, ಈಗ ಪ್ರಾಬ್ಲಮ್ ಆಗ. ಅದಕ್ಕೆ ಇವ್ರು ಕೂಡ 30ರಿಂದ 39ರಲ್ಲಿ ಮ್ಯಾರಿಡ್ ಲೈಫಲ್ಲಿ ತೊಂದರೆ ಅನುಭವಿಸ್ತಾರೆ. ಕುಸುಮ ಅವರು ಮ್ಯಾರಿಡ್ ಲೈಫ್ ತೊಂದರೆಗೊಳಗಾಗುತ್ತೆ. ಅಷ್ಟೇ ಅಲ್ಲ, ಗುರುದೇಶ ಬಂದಾಗಲೂ ತೊಂದರೆಗೊಳಗಾಗ್ತಾರೆ. ಏನ್ ಸರ್ ಮಾಡ್ಲಿ? ಮತ್ತೆ ಸಲಹೆ ಕೊಡಬೇಡಿ, ಸುಮ್ಮನೆ ಎದ್ದು ಬಿಡಿ, ಅವ್ರನ್ನ ಅವರಷ್ಟಕ್ಕೆ ಬಿಡಿ. ಅವರಿಂದ ಸಲಹೆ ಪಡ್ಕೊಳ್ಳಿ, ಯಾಕಂದ್ರೆ ಅವ್ರಿಗೆ ಸಲಹೆ ಕೊಡ್ಲಿಕ್ಕೆ ಗೊತ್ತಿದೆ, ಅವರು ಅದಕ್ಕೆ ಅರ್ಹರು. ಧನುರಾಶಿ ಜ್ಞಾನ, ಧರ್ಮ, ದೈವ, ದೇವರು, ಎಥಿಕ್ಸ್, ಪ್ರಿನ್ಸಿಪಲ್ಸ್ ಅವರಲ್ಲಿದೆ. ನೀವೇನು ಸಲಹೆ ಕೊಡ್ತೀರಾ? ನೀವು ಬಚ್ಚಗುಂಡ ಅವ್ರ ಮುಂದೆ, ನಿಮ್ಮ ಪಾರ್ಟ್ನರ್ನ ಮುಂದೆ ನೀವು ಬಚ್ಚಗುಂಡಾನೆ. ಅರ್ಥ ಆಗುತ್ತಾ? ನಿಮ್ಮಲ್ಲಿ ಯಾವ ಎನರ್ಜಿ ಕ್ಯಾರಿ ಮಾಡ್ತಾ ಇದ್ರೆ? ಮಕ್ಕಳ ಎನರ್ಜಿ, ಹಸಿ ಖುಷಿಯಿಂದ ಇರುವಂಥದ್ದು, ಬಾರಿ ಬಾರಿಗೂ ಚೇಂಜ್ ಆಗುವಂಥದ್ದು, ಮಸ್ತಿ ಮಾಡುವಂಥದ್ದು, ಅರ್ಥ ಆಯ್ತಾ? ಕಮ್ಯುನಿಕೇಟ್ ಮಾಡುವಂಥದ್ದು, ಬರೆಯುವಂಥದ್ದು, ರೀಡಿಂಗ್ ಮಾಡುವಂಥದ್ದು, ಆ ಎನರ್ಜಿಯನ್ನ ಕ್ಯಾರಿ ಮಾಡ್ತಾ ಇದ್ದೀರಾ ನೀವು. ಇದು 8ನೇ ಮನೆಯಲ್ಲಿ ನೋಡಿ ಏನಿದೆ. 8ನೇ ಮನೆ ನಿಮ್ಮ ಆಯುಷ್ಯ ಸ್ಥಾನ. ಅಲ್ಲಿ ಯಾರ ರಾಶಿ ಇದೆ? ಶನಿಯ ರಾಶಿ ಬಂದಿದೆ. ಇಲ್ಲಿ ಏನಾಗುತ್ತೆ ಗೊತ್ತಾ? ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು, ನಿಮ್ಮ ಕೆಲಸದ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಜೊತೆ ಶೇರ್ ಮಾಡುವ ಹಾಗಿಲ್ಲ. ವಿಶು ಅವರು, ಅರ್ಥ ಆಗುತ್ತಾ? ನಿಮ್ಮ ಕೆಲಸದ ವಿಚಾರಗಳು, ಯಾಕಂದ್ರೆ ಮಕರ ರಾಶಿ ನೈಸರ್ಗಿಕ ಜನ್ಮಗುಂಡಲಿ 10ನೇ ಮನೆ ಅಷ್ಟಮದಲ್ಲಿದೆ, ಅದು ಗೌಪ್ಯತೆಗೆ ಒಳಗಾಯ್ತು. ಒಂದು. ಎರಡನೇದಾಗಿ ನಿಮ್ಮ 10ನೇ ಮನೆಯಲ್ಲಿ ಮೀನ ರಾಶಿ ಇದೆ ಸರ್. ಮೀನ ರಾಶಿ ಬಂದು ನಂಬಿಕೆ. ಆ ನಂಬಿಕೆಯನ್ನು ಇಟ್ಕೊಂಡೇ ಹೋಗ್ಬೇಕು ನೀವು. ಟಾಮ್ ಟಾಮ್ ಮಾಡುವ ಹಾಗಿಲ್ಲ. ನಿಮ್ಮ ಕೆಲಸ ಯಾವುದೇ ತರ ಇರಲಿ, ಬೇಕಾದ್ರೆ ಆ ಕೆಲಸದ ವಿಚಾರ ಬೇರೆಯವ್ರ ಜೊತೆ ಶೇರ್ ಮಾಡಿದ್ರಿ ನೀವು, ಅಥವಾ ನಿಮ್ಮ ಮದುವೆ ಆದ ನಂತರ ನಿಮ್ಮ ಅತ್ತೆ ಮನೆ ವಿಚಾರಗಳನ್ನು ನೀವು ಶೇರ್ ಮಾಡಿದ್ರಿ, ನೀವು ತಂದೆ ಕುಟುಂಬದ ವಿಚಾರಗಳನ್ನು ಶೇರ್ ಮಾಡಿದ್ರಿ, ನೀವು, ನಿಮ್ಮ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಸುಮ್ಮನೆ ಇರ್ಬೇಕು, ಕೆಲಸ ಮಾಡ್ಕೊಂಡು ಅಷ್ಟೇ ಹೋಗ್ಬೇಕು ನೀವು. ಅಷ್ಟು ಸುಲಭ ಅಲ್ಲ ನಿಭಾಯಿಸ್ಲಿಕ್ಕೆ, ಅಲ್ವಾ? ಎಷ್ಟು ಬಾರಿ ನಿಮ್ಮ ಕೆಲಸದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ನೋಡಿ. ಯಾವಾಗೆಲ್ಲ ಶನಿ ದೇಶ ಬರುತ್ತೆ, ಶನಿ ಭುಕ್ತಿ ಬರುತ್ತೆ, ಅವಾಗೆಲ್ಲ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಗುರುದೇಶ ಬಂದಾಗ ತೊಂದರೆ ಕೂಡ ಆಗುತ್ತೆ. ಯಾಕೆ ಗುರುದೇಶ ಬಂದಾಗ ತೊಂದರೆ? ಯಾಕಂದ್ರೆ ಮಕರ ರಾಶಿಗೆ ಗುರುವಿನಿಂದ ನೀಚ ಫಲ, ಆತ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಅರ್ಥ ಆಗುತ್ತಾ? ಹಾಗಾದ್ರೆ ಮಿಥುನ ರಾಶಿ ಇಷ್ಟಂತೂ ನೆನ್ಪಿಟ್ಕೊಳ್ಬೇಕಾ? ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾನು ಯಾರ ಜೊತೆನೂ ಶೇರ್ ಮಾಡಲ್ಲ, ಮಾಡಬಾರ್ದು. ಸುಮ್ಮನೆ ಕೆಲಸ ಮಾಡ್ಕೊಂಡಿರ್ಬೇಕು. ಆವಾಗ ನಿಮ್ಗೆ ಆ ಎಷ್ಟು ಎತ್ತರಕ್ಕೆ ಇರ್ಲಿಕ್ಕೆ ಅದು ನಿಮ್ಗೆ ಬರುತ್ತೆ. ಇಲ್ಲ ಕಾರ್ಯಕ್ಷೇತ್ರ ತೊಂದರೆ ಬಂತು, 4 ಜನರ ಜೊತೆಗೆ ಹಂಚಿಬಿಟ್ರಿ, ಕೆಲಸದಲ್ಲಿ ತೊಂದರೆ ಸರ್, ಏನ್ ಮಾಡೋದು ಗೊತ್ತಾಗುದಿಲ್ಲ ಅಲ್ವಾ? ಅವ್ರನ್ನೇನೋ ಸಲಹೆ ಕೊಟ್ರು, ನೀವೊಂದೇನೋ ಫಾಲೋ ಮಾಡಿದ್ರಿ, ಮೇ ಬಿ ಅದು ಕೆಲಸನೇ ಮಾಡಲ್ಲ ನೀವು. ಅರ್ಥ ಆಗುತ್ತಾ? ಕೆಲಸ ಮಾಡುವಂತ ವಿಚಾರ ಅಲ್ಲ. ಅಂದ್ರೆ 8ನೇ ಮನೆಯಲ್ಲಿ ಬಂದಂತಹ ರಾಶಿ ಏನಿದೆ, ಮಕರ ರಾಶಿ, ಅದು ರಿಲೇಟೆಡ್ ಟು ನಿಮ್ಮ ಕಾರ್ಯಕ್ಷೇತ್ರ. ಹಾಗಾದ್ರೆ 8ನೇ ಮನೆ ಗೌಪ್ಯ ಸ್ಥಾನ. ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಅರ್ಥ ಆಯ್ತಾ ನಿಮ್ಗೆ? ಕಾರ್ಯಕ್ಷೇತ್ರ ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಆಲ್ರೆಡಿ ಹೇಳ್ತಾ ಉಂಟಲ್ವಾ? ತಂದೆಯ ಹಣಕಾಸಿನ ವಿಚಾರದಲ್ಲಿ ಗೌಪ್ಯತೆ, ತಂದೆಯ ಕುಟುಂಬದ ವಿಚಾರದಲ್ಲಿ ಗೌಪ್ಯತೆ. ಓಕೆ, ಇಷ್ಟೆಲ್ಲ ಬೇಕು. ನಿಮ್ಮ ತಂದೆ ಹಣಕಾಸನ್ನು ಎಲ್ಲೆಲ್ಲೋ ಕಳ್ಕೊಂಡಿರ್ತಾರೆ, ಬೇಕಾದ್ರೆ ಕೇಳಿ ನೋಡಿ ನಿಮ್ಮ ತಂದೆಗೆ.
ಮಿಥುನ ಲಗ್ನದವರು ನಿಮ್ಮ ತಂದೆಯಲ್ಲೆಲ್ಲ ಹಣ ಹಾಕಿದ್ದಾರಂತ. ಎಷ್ಟು ಹಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಗ್ಯಾಮ್ಲಿಂಗ್ ಆಡಿ ಕೂಡ ಹೋಗಿರ್ಬೋದು. ನಮ್ಮ ತುಳುನಾಡಿನವರಾದ್ರೆ ಕೋಳಿ ಕಟ್ಟಕ್ಕೆ ಹೋಗಿ ಕೂಡ ಹಣ ಹೋಗಿರ್ಬೋದು. ದಾರು ಕುಡಿಲಿಕ್ಕೂ ಹೋಗಿರ್ಬೋದು. ಕೋಮಲಾ ರೆಡ್ಡಿ ಅವರು ಅವ್ರು ಯಾವುದಕ್ಕೆ ಹಣ ಹಾಕಿ ಕಳ್ಕೊಂಡಿದ್ದಾರೆ ಯಾರಿಗೂ ಗೊತ್ತಿರಲ್ಲ. ಅವರ ನಿಮ್ಮ ತಂದೆಯ ಕುಟುಂಬದಲ್ಲಿ ಹಿರಿಯರು ಯಾವ ತರ ಡೆತ್ ಆಗಿರ್ತಾರೆ ಅದು ಗೊತ್ತಿರುವುದಿಲ್ಲ. ಅಷ್ಟು ಕರುಣಾಜನಕ ರೀತಿಯಲ್ಲಿ ಡೆತ್ ಆದವರು ಆ ಮನೆಯಲ್ಲಿ ಇರ್ತಾರೆ. ಅಷ್ಟು ಡೆತ್ ಆಗಿರ್ತದೆ ಅವರ ಹಿರಿಯರಿಂದಾಗಿ. ಇದು ಒಂದು ಪರಿಸ್ಥಿತಿ ಉಂಟು. ಓವರ್ ಆಲ್ ಈಗ ಅಲ್ಲಿ ಯಾವುದು ಪ್ಲಾನೆಟ್ಸ್ ಬರುತ್ತೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಾನು ಬರೀ ಬ್ಲಾಂಕ್ ಚಾರ್ಟ್ ಹೇಳ್ತಾ ಇದ್ದೇನೆ ಅಲ್ವಾ ಸುನೀತಾ ಅವರೇ, ಬ್ಲಾಂಕ್ ಚಾರ್ಟ್ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಮಿಥುನ ಲಗ್ನದ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೋಡಿ, 10ನೇ ಮನೆಯಲ್ಲಿ ನಿಮಗೆ ಮೀನರಾಶಿ ಬಂತ. ಮೀನರಾಶಿ ಅದು ನಂಬಿಕೆ. ಆ ನಂಬಿಕೆಯನ್ನು ಇರಿಸ್ಕೊಂಡೇ ಹೋಗ್ಬೇಕು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ಅಲ್ಲಿಯ ರಾಶಿ 8ನೇ ಮನೆಯಲ್ಲಿ ಉಂಟು. ಹಾಗಾದ್ರೆ ಅದನ್ನ ಗೌಪ್ಯ ರೀತಿಯಲ್ಲಿ ನೀವು ಇಟ್ಕೊಳ್ಬೇಕು. ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಪುಷ್ಪಲತಾ ಅವರು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಸರ್. ಆವಾಗ ಮಿಥುನ ಲಗ್ನದವರಿಗೆ ಅದೇನು ಅಚಾನಕ್ ಆಗಿ ಪ್ರಾಬ್ಲಮ್ ಬರಬೇಕು, ಆಯುಷ್ಯದಲ್ಲಿ ಸಮಸ್ಯೆ ಬರಬೇಕು, ಅದು ಆಕ್ಸಿಡೆಂಟ್ಸ್ ಎಲ್ಲ ಆಗಬೇಕು, ಮೇ ಬಿ ಆಗಲ್ಲ. ನೀವು ಆ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡ್ರಿ. ಈಗ ನೀವು ರಹಸ್ಯ ವಿದ್ಯೆಗಳನ್ನ ಕಲಿತಾ ಇದ್ದೀರಿ, ಅದನ್ನ ಒಂದಷ್ಟು ಜನಕ್ಕೆ ನೀವು ಹಂಚಿ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತಾ ಇದ್ದೀರಿ. ಒಂದಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಮಾಡ್ತಾ ಇದ್ರಿ. ಎವ್ರಿಥಿಂಗ್ ಇಸ್ ಫೈನ್, ಏನು ಸಮಸ್ಯೆ ಇಲ್ಲ. ಅದೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೇ ಕೊಡ್ತದೆ, ಅದರಲ್ಲಿ ಸಮಸ್ಯೆನೇ ಆಗಲ್ಲ. ಬಟ್ ನಿಮ್ಮ ಅದರಲ್ಲಿ ಅಲ್ಲೇನಾಗುತ್ತೆ, ನಿಮ್ಮ ರಹಸ್ಯ ವಿದ್ಯೆಗಳಿಗೆ ಸಂಬಂಧಪಟ್ಟ ಅದನ್ನ ಸೀಕ್ರೆಟ್ಸ್ ಅನ್ನು ಬಿಟ್ಟುಕೊಟ್ರೆ, ನಾನು ಇವ್ರ ಹತ್ರ ಕಲ್ತಿದ್ದೇನೆ, ಇವ್ರು ಕಲ್ಸಿಕೊಟ್ಟಿದ್ದಾರೆ, ನಾನು ಸ್ಮಶಾನದಲ್ಲಿ ಹೋಗಿ ಭೂಮಿ ಅಡಿಯಲ್ಲಿ 2 ದಿನ ಕೂತಿದ್ದೇನೆ, ಆ ಸಮುದ್ರದಲ್ಲಿ ಡುಬ್ಕಿ ಹಾಕಿದ್ದೇನೆ, ಇದೆಲ್ಲ ಹೇಳಿಕೊಟ್ರೆ ನಿಮ್ಮ ವಿದ್ಯೆ ಕೂಡ ಅದ್ರ ಜೊತೆನೆ ಹೊರಟೋಗುತ್ತೆ. ಅಲ್ಲಿ ಕೂಡ ನಿಮಗೆ ಗೌಪ್ಯತೆ ಬೇಕು. ಅರ್ಥ ಆಗುತ್ತಾ? ಟ್ರೈ ಮಾಡಿ ನೋಡಿ ಸರ್. ಇಲ್ಲಾಂದ್ರೆ ಮಿಥುನ ಲಗ್ನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಕೂಡ ಅವ್ರಿಗೆ ಸಮಸ್ಯೆ ಅಂತೂ ಇದ್ದೇ ಇರುವುದಿಲ್ಲ ಅಂತ ಏನಿಲ್ಲ. ಬಟ್ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಉನ್ನತ ಮಟ್ಟಕ್ಕೆ ಇರಬೇಕಾ, ನಿಮ್ಮ ಆಯುಷ್ಯ ಚೆನ್ನಾಗಿರ್ಬೇಕಾ, ಬಾರಿ ಬಾರಿಗೂ ಪೀಡೆ ಬರುವುದು ತಪ್ಪಿ ಹೋಗ್ಬೇಕಾ, ಅಥವಾ ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿ ಕಾರ್ಯಕ್ಷೇತ್ರದಲ್ಲಿ ಬರೀ ನಂಬಿಕೆ ಇಟ್ಕೊಂಡು ಹೋಗಿ. ಯಾರ ಜೊತೆ ಶೇರ್ ಮಾಡೋದು ಬೇಕಾಗಿಲ್ಲ. ನಿಮ್ಗೆ ಯಾರ ಜೊತೆ ಮಾಡ್ಬೇಕು ಅವ್ರ ಜೊತೆ ಮಾಡಿ. ಎಲ್ಲರ ಜೊತೆ ಟಾಮ್ ಮಾಡ್ಲಿಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಕೇಳಲಿಕ್ಕೇನು ಹೋಗಬೇಡಿ. ಗೌಪ್ಯತೆಯನ್ನ ಅಲ್ಲಿ ಕಾಪಾಡಿ. ಅಲ್ಲಿಗೆ ಫಿನಿಶ್. ಕ್ಲಿಯರಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಕರ್ಕಾಟಕ ಲಗ್ನ. ಲಗ್ನದಲ್ಲಿ ಕರ್ಕಾಟಕ ರಾಶಿ ಇದೆ. ನೈಸರ್ಗಿಕ ಜನ್ಮಗುಂಡಲೇ 4ನೇ ಮನೆ ಅಲ್ವಾ? ನಿಮ್ಮ ಎನರ್ಜಿ ಏನಿರ್ತದೆ ಸರ್? ಎನರ್ಜಿ ಏನ್ ಕ್ಯಾರಿ ಮಾಡ್ತೀರಾ? ಇಮೋಷನ್ಸ್ ಅನ್ನ ಕ್ಯಾರಿ ಮಾಡ್ತೀರಾ, ರೈಟಾ? ಮಾತೃ ಹೃದಯವನ್ನ ಕ್ಯಾರಿ ಮಾಡ್ತೀರಾ. ಮಾತೃ ಹೃದಯ, ಇಮೋಷನ್ಸ್, ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ. ತಪ್ಪಂತೂ ಖಂಡಿತ ಅಲ್ಲಪ್ಪ, ಅದೇ ನಿಮ್ಗೆ ಇರುವಂತ ನೀವು ಅದನ್ನ ಕ್ಯಾರಿ ಮಾಡಲೇಬೇಕಾಗುತ್ತೆ. ಏನು ಸಮಸ್ಯೆ ಇಲ್ಲ. ಓಕೆನಾ? ರೈಟ್. ನಿಮ್ಮ 8ನೇ ಮನೆಯಲ್ಲಿ ಕುಂಭರಾಶಿ ಇದೆ, ಶನಿಯ ರಾಶಿ ಇದೆ. 2 ಕಡೆ ಕೂಡ 7th ಹೌಸಲ್ಲಿ ಶನಿಯ ರಾಶಿ, 8th ಹೌಸಲ್ಲಿ ಶನಿಯ ರಾಶಿ. ಅಂದ್ರೆ 8ನೇ ಮನೆಯಲ್ಲಿ ಶನಿ ಮತ್ತೆ ರಾಹುವಿನ 2 ರಾಶಿ ಇದೆ ಅದರಲ್ಲಿ. ಓಕೆ, ಇಲ್ಲಿ ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು, 8ನೇ ಮನೆಯಲ್ಲಿ ಕುಂಭರಾಶಿ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಲಾಭದ ವಿಚಾರವನ್ನ, ನಿಮ್ಮ ಸ್ಯಾಲ್ರಿ ವಿಚಾರವನ್ನ ಶೇರ್ ಮಾಡುವ ಹಾಗಿಲ್ಲ. ಏನ್ ಲಾಭ ಬಂತು, ಏನ್ ಸ್ಯಾಲ್ರಿ ಬಂತು, ಅದು ನಿಮ್ಮಷ್ಟೇ ಇರ್ಬೇಕು. ನೀವು ಅದನ್ನ ಫಾಲೋ ಮಾಡ್ತಾನೆ ಹೋಗ್ಬೇಕು. ಅರ್ಥ ಆಗುತ್ತಾ? ಆನಂತರ ಕರ್ಕಾಟಕ ಲಗ್ನದವರು ಯಾರೇ ಇದ್ರೂ ಕೂಡ ಒಂದು ಗ್ರೂಪ್ ಅನ್ನು ಜಾಯಿನ್ ಮಾಡಿಕೊಳ್ಳುವುದು, ಒಂದು ಗ್ರೂಪ್ ಅನ್ನ ಮ್ಯಾನೇಜ್ ಮಾಡುವುದು, ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು, ಮುಂದುವರಿಸ್ಕೊಂಡು ಹೋಗುವಂಥ ಮುಂದಾಳುತ್ವವನ್ನು ವಹಿಸಿಕೊಳ್ಳುವುದು, ಅಷ್ಟು ಮಾಡಿದ್ರೇನೆ ಸಾಕು. ಕರ್ಕಾಟಕ ಲಗ್ನವರಿಗೆ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ನೀವು ಗ್ರೂಪ್ ಅನ್ನ ಮೇಂಟೈನ್ ಮಾಡುವ ಹಾಗಿಲ್ಲ. ಗ್ರೂಪ್ ನಿಮ್ಗೆ ಆಗಿ ಬರಲ್ಲ. ಗೊತ್ತಾಗುತ್ತಾ ನಿಮ್ಗೆ? ಗ್ರೂಪ್ ನಿಮ್ಗೆ ಆಗಿ ಬರಲ್ಲ. ಕರ್ಕಾಟಕ ಲಗ್ನಕ್ಕೆ ವಿಪರೀತ ತೊಂದರೆಗೊಳಗಾಗ್ತೀರಾ. ಒಂದಷ್ಟು ಜನರನ್ನ ಈಗೆಲ್ಲ ಇದು ನಿಮ್ಗೆ ಗೊತ್ತಾ, ಇದು ಚೈನ್ ಸಿಸ್ಟಮ್ ಬಿಸ್ನೆಸ್ ಇದೆ ಗೊತ್ತಾ ನಿಮ್ಗೆ? ಚೈನ್ ಸಿಸ್ಟಮ್ ಈಗೆಲ್ಲ ಮುಂಚೆಲ್ಲ RMP ಇತ್ತು, ಅದೇನೋ ಇತ್ತು ಒಂದು RMP ಅಲ್ವಾ, ಅದು ಹೋಯ್ತು ಈಗ. ಸೊ ಅಂಥದ್ದು ಈಗ ಕೆಲವೆಲ್ಲ ಇದೆ. ಅಂಥದ್ರಲ್ಲಿ ಸೇರ್ಕೊಂಡು ನೀವು ಬಹಳ ಮುಖ್ಯಸ್ಥರಾಗಿ ಒಂದಷ್ಟು ಜನರನ್ನ ಸೇರಿಸ್ತೇನೆ, ನಾನು ಕೂಡ ಮಾಡ್ತೇನೆ, ನಾನು ಕೂಡ ಹೋಗ್ತೇನೆ, ನಾನು ಕೂಡ ಅಲ್ಲಿ ಭಾಷಣ ಬಿಗಿತೇನೆ, ಇದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಡೌನ್ ಫಾಲ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವೊಮ್ಮೆ ಮಾಡಿ ನೋಡಿ. ನೈಸರ್ಗಿಕ ಜನ್ಮಕುಂಡಲಿಯ 11ನೇ ಮನೆ, ಅದೇ ನೋಡಿ 11ನೇ ಮನೆ, ಆರ್ಗನೈಸೇಷನ್, ಗ್ರೂಪ್ಸ್ ಅಲ್ವಾ? MLM. ಓಕೆ, ಗ್ರೂಪ್ಸ್. ಆ ಗ್ರೂಪ್ ಇಲ್ಲಿ 8ನೇ ಮನೆಯಲ್ಲಿ ಉಂಟು ಸರ್, ಪೀಡೆ ಜಾಗದಲ್ಲಿ ಉಂಟು. ನೀವು ಗ್ರೂಪ್ ಅನ್ನು ಮೇಂಟೈನ್ ಮಾಡಿದಾಗ ಪೀಡೆ ಬರಲೇಬೇಕು ತಾನೆ. ಆನಂತರ ಅದು ಲಾಭ ಸ್ಥಾನದಲ್ಲಿ, ಲಾಭ ಸ್ಥಾನ 8ನೇ ಮನೆ. ನಿಮ್ಮ ಲಾಭವನ್ನ ನೀವು ಹೇಳಿಕೊಂಡಾಗ, ನನಗೆ ಅಷ್ಟು ಸ್ಯಾಲ್ರಿ ಇದೆ, ನನಗೆ ಇಷ್ಟು ಲಾಭ ಬರ್ತದೆ, ಇಷ್ಟು ಪರ್ಸೆಂಟೇಜ್ ಸಿಗುತ್ತೆ, ಈಗ ಗಾಯಬ್ ನೀವು. ಈಗ ಪ್ರಾಬ್ಲಮ್ ಅಂತ ಆಗುತ್ತೆ ಸರ್. ಆನಂತರ ನಿಮ್ಮ ಮಕ್ಕಳ ಮದುವೆ ವಿಚಾರ, ಮಕ್ಕಳ ಮದುವೆ, ಲೀಡರ್ಶಿಪ್ ಸೋಮಣ್ಣ ಅವರೇ, ಮಕ್ಕಳ ಮದುವೆ ವಿಚಾರ, ಅದನ್ನು ಯಾರ ಜೊತೆ ಹಂಚಿಕೊಳ್ಳುವಾಗಿಲ್ಲ ಅಲ್ವಾ? ನನ್ನ ಮಗನಿಗೆ ಇಂಥ ವಧು ಬಂದಿದೆ, ಅವಳು ಹಾಗೆ, ಅವಳು ಹೀಗೆ, ಅವಳು ಹುಳಿ ಹೊಡೆದಿದ್ದಾಳೆ, ಕಾಗೆ ಹೊಡೆದಿದ್ದಾಳೆ
ಅಲ್ವಾ, ಅವಳದು ಇಷ್ಟಿಷ್ಟು ಬಂಗಾರ ಇದೆ, ಇಷ್ಟು ದಪ್ಪದ್ದು ಹಾಕೊಂಡು ಬಂದಿದ್ದಾಳೆ, ಇದೆಲ್ಲ ಹೇಳಲಿಕ್ಕೆ ಹೋಗಿ ನೀವು ಒಂದು ಸ್ವಲ್ಪ ದಿನ ಮತ್ತೆ ಶುರುವಾಗುತ್ತೆ ಅವ್ರ ಪ್ರಾಬ್ಲಮ್, ರೈಟಾ? ಅಥವಾ ನಿಮಗೆ ಅಳಿಯ ಇದ್ದಾನೆ, ಅಳಿಯನ ಬಗ್ಗೆ ಹೇಳಿಕೊಳ್ಳುವುದು. ಅಳಿಯ ದೊಡ್ಡ ಹುದ್ದೆಯಲ್ಲಿದ್ದಾನೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಅಲ್ವಾ? ಅಳಿಯ ದೊಡ್ಡ ಮನೆ ಮಾಡಿದ್ದಾನೆ, ಎಕರೆಗಟ್ಟಲೆ ಜಾಗ ಇದೆ, ಓಕೆನಾ? ಅವನು ಒಳ್ಳೆ ಹುಲಿ ಹೊಡಿತಾ ಇದ್ದ, ಈಗ ಕಾಗೆ ಹೊಡಿತಾನೆ, ಓಕೆ, ಈ ಥರ ಹೇಳಲಿಕ್ಕೆ ಶುರು ಮಾಡಿದ್ರಿ, ಈಗ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ನಿಮ್ಮ ಮಕ್ಕಳ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಯ್ತು. ಹಾಗೆ ಕೂಡ ಕರ್ಕಾಟಕ ಲಗ್ನದವ್ರು ನೋಡಿ, ನಿಮ್ಮ ಮಕ್ಕಳ ಜೀವನ ಮದುವೆ ಜೀವನದಲ್ಲಿ ಸಮಸ್ಯೆ ಇದೆ, ಅದು ಅಷ್ಟು ಸುಲಭ ಅಲ್ಲ, ಮತ್ತೆ ನೀವು ಇದನ್ನು ಹೇಳಿಕೊಂಡಾಗ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅವ್ರಿಗೆ ಕೆಲಸನೇ ಇರುವುದಿಲ್ಲ, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ನಿಮ್ಮ ಅತ್ತೆ ಮನೆಯಲ್ಲಿ ಹೇಗೂ ಸಮಸ್ಯೆ ಉಂಟಲ್ವಾ, ಅತ್ತೆ ಮನೆಯಲ್ಲಿ ಸಮಸ್ಯೆ ಇದೆ, ಅದೊಂದು ವಿಷಯ ಬೇರೆ, ಈ ವಿಷಯ ಬೇರೆ. ಓವರ್ ಆಲ್ 8ನೇ ಮನೆ ಚೆನ್ನಾಗಿರ್ಬೇಕು ನಿಮ್ಗೆ ಅಂದಾಗ, ಆಯುಷ್ಯ ಕೂಡ ಚೆನ್ನಾಗಿರ್ಬೇಕು, ತುಂಬಾ ಪೀಡೆ ನನಗೆ ಬರಬಾರ್ದು ಸರ್ ಅಂದಾಗ, ಕರ್ಕಾಟಕ ಲಗ್ನದವರು ಎನರ್ಜಿಯನ್ನ, ಯಾವ ಎನರ್ಜಿ, ಗ್ರೂಪಲ್ಲಿ ಹೋಗುವಂಥ ಎನರ್ಜಿಯನ್ನ ಮೇಂಟೈನ್ ಮಾಡಬೇಡಿ. ಅಲ್ಲಿಗೆ ನೀವು ಮ್ಯಾನೇಜರ್ ಆಗುವುದಾಗ್ಲಿ, ಲೀಡರ್ ಆಗುವುದಾಗ್ಲಿ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೇನೆ ಅಂತ ಅದು ಬೇಡ. ಅವ್ರಿಗೆ ಹೇಳಿ ನನಗೆ ಬೇಕಾಗಿಲ್ಲ, ಯಾರನ್ನಾದ್ರು ಇರಲಿ, ನಾನು ಬೇಕಾದ್ರೆ ಇರ್ತೇನೆ ಅಷ್ಟೇ, ಮ್ಯಾನೇಜ್ ಮಾಡಲ್ಲ. ಒಂದಷ್ಟು ಜನರ ಜನಸೇವೆ ಮಾಡೋಣ, ಒಂದಷ್ಟು ತಪ್ಪಂತೂ ಖಂಡಿತ ಅಲ್ಲ ಸರ್, ಬಟ್ ನೀವಲ್ಲಿ ಮುಖ್ಯಸ್ಥರ ಕೆಲಸ ಮಾಡಿದಾಗ ನಿಮಗೆ ಅದು ಪ್ರಾಬ್ಲಮ್. ನಾನು ಅದನ್ನು ಇಟ್ಕೊಂಡು ಹೋಗ್ತೇನೆ ಅದು ನಿಮಗೆ ಅದು ಪ್ರಾಬ್ಲಮ್. ಅದಕ್ಕೆ ಯಾವಾಗೆಲ್ಲ ಚಂದ್ರನಲ್ಲಿ ಶನಿ ಭುಕ್ತಿ ರಾಹು ಭುಕ್ತಿ ಬರುತ್ತೆ ಪ್ರಾಬ್ಲಮ್ ಆಗುತ್ತೆ. ರಾಹು ದೇಶ ನಡೀತೆ ನಿಮಗೆ ಪ್ರಾಬ್ಲಮೆಟಿಕ್, ಅದು 100% ಪ್ರಾಬ್ಲಮೆಟಿಕ್ ರಾಹು ದೇಶ. ಅರ್ಥ ಆಯ್ತು ನಿಮಗೆ? ಶನಿ ದೇಶ ಇದ್ರೆ ಮ್ಯಾನೇಜೇಬಲ್, ರಾಹು ದೇಶ ಸುಲಭ ಅಲ್ಲ. ರಾಹು ದೇಶದಲ್ಲಿ ಕೆಳಗೆ ಬೀಳ್ಬೇಕು. ಮತ್ತೆ ಯಾರಿಗೆಲ್ಲ ಇಲ್ಲಿ ಕರ್ಕಾಟಕ ಲಗ್ನ ಇದ್ದುಕೊಂಡು ರಾಹು ದೇಶ ಬಂದು ಹೋಗಿದೆ ಜಸ್ಟ್ ಹೇಳಿ, ಅಥವಾ ರಾಹು ಭುಕ್ತಿ ಬಂದು ಹೋಗಿದೆ, ಏನು ಅನುಭವಿಸ್ತಿದ್ದೀರಾ? ಲಗ್ನ ಪರ್ಫೆಕ್ಟ್ ಆಗಿರಬೇಕು ಅಲ್ವಾ, ಡಿಗ್ರಿ ವಯಸ್ಸು. ಓಕೆ, ಯಾರಿದ್ದೀರಿ ಅಲ್ಲಿ? ಏನಾದ್ರು ಇದೆಯಾ? ಒಂದು ಸ್ವಲ್ಪ ಮೆಸೇಜ್ ಮಾಡಿಪ್ಪ, ಅಲ್ವಾ? ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ, ಓಕೆನಾ? ರೈಟ್, ಮೆಸೇಜ್ ಮಾಡಿ ತೋರಿಸಿ. ಹೆಲ್ತ್ ಇಶ್ಯೂಸ್, ರೈಟ್, ಓಕೆ. ಈ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಸರ್. ಅದಕ್ಕೋಸ್ಕರ ಕರ್ಕಾಟಕ ಲಗ್ನದವ್ರಿಗೆ ಈಗ ಕೆಲವ್ರು ಇರ್ತಾರಲ್ವಾ, ಏನು ಗೊತ್ತಾ, ಕರ್ಕಾಟಕ ಲಗ್ನ ನಿಮ್ಮಲ್ಲಿ ಬರ್ತಾರೆ ಈಗ ಕೇಳಲಿಕ್ಕೆ, ಸರ್ ನನಗೆ ತುಂಬ ಡೌನ್ ಫಾಲ್ ಸರ್, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಏನೇ ಮಾಡಿದ್ರಿಲ್ಲ, ಯಾವುದೇ ಸ್ಯಾಲ್ರಿ ಇಲ್ಲ, ಸರಿಯಾಗಿ ಲಾಭ ಬರ್ತಾನೆ ಇಲ್ಲ, ಸಮಸ್ಯೆಗಳ ಆಗಾರದಲ್ಲಿ ಸಿಗಾಕೊಂಡಿದ್ದೇನೆ, ದುಡ್ಡಿನ ವಿಪರೀತ ಸಮಸ್ಯೆ, ಈ ಥರ ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂದಾಗ ಕೇಳಿ ಅವ್ರಿಗೆ, ಯಾವ ಗ್ರೂಪಲ್ಲಿ ಲೀಡರ್ ಆಗಿದ್ದೀಯ ನೀನು ಅಂತ ಅವ್ರು ಹೇಳಿದ್ರು ಅಂದಾಗ ಕೇಳಿ ಅವ್ರಿಗೆ, ಆ ಗ್ರೂಪಲ್ಲಿ ಲೀಡರ್ ಆಗಿದ್ದನ್ನು ಮೊದಲು ಡ್ರಾಪ್ ಮಾಡು, ಮತ್ತೆ ಎಲ್ಲ ಸರಿ ಆಗುತ್ತೆ, ಅಲ್ಲಿಗೆ ಫಿನಿಶ್. ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ ಅಷ್ಟೇ. ಮತ್ತೆ ಸ್ಯಾಲ್ರಿ ವಿಚಾರ ಗೌಪ್ಯ ರೀತಿಯಲ್ಲಿ ಇಟ್ಕೊಳ್ಬೇಕು ಅವರು, ಅಲ್ವಾ? ಅಲ್ವಾ? ಓಕೆ, ಓಕೆ. ಮೈ ಸನ್ ರಾಹು ದಶಾ, ಓಕೆ. ಸೊ ಇಲ್ಲಿ ವಿಶೇಷವಾಗಿ ಲಗ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ರಾಹು ದಶ ಲಗ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅದು ಅವ್ರ ವಯಸ್ಸಿಗೆ ಬಂದಿಲ್ಲ ಅಂದ್ರೆ ಅದು, ಯಾಕಂದ್ರೆ ಆ ಸಮಯ ಏನಿರ್ತದಲ್ವಾ, ಈಗ ನಿಮ್ಮ ಮಗ ಅಂತ ಹೇಳಿದ್ರಿ, ಮೇ ಬಿ ಅದು ಒಂಥರ ಮಕ್ಕಳಾಟಿಕೆ ಸಮಯ ಇರ್ತದೆ, ಆ ಸಮಯದಲ್ಲಿ ಅವರು ಕೆಲಸ ಮಾಡ್ಕೊಂಡಿರ್ತಾರೆ. ಹೇಗೆ ವಯಸ್ಸಾಗುತ್ತೆ ಮತ್ತೆ ಮದುವೆ ಆಗುತ್ತೆ, ಆನಂತರ ಅದು ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಶುರು ಮಾಡುತ್ತೆ, ರೈಟಾ? ಈ ತರ, ಓಕೆ. ಹಾ, ರಾಹು ದಶ, ಓಕೆನಾ? 50 years, ಓಕೆನಾ? ರೈಟ್, ಗೊತ್ತಾಯ್ತು ಈಗ, ಓಕೆ. ಅದಕ್ಕೋಸ್ಕರ ನೋಡಿ ಏನಾಗುತ್ತೆ ಗೊತ್ತಾ, ವಿಶೇಷವಾಗಿ ನಮಗೆ ಯಾವುದಾದ್ರೂ ಒಂದು ದಶೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಇಟ್ಕೊಳ್ಳೋಣ, ಕೊಡಬಾರ್ದಂತಲ್ಲ, ಓಕೆ, ನೋ ಪ್ರಾಬ್ಲಮ್. ಈಗ ಎಣಿಸ್ಕೊಳ್ಳಿ ಅದು 8ನೇ ಮನೆ ದಶೆ ನಡೀತಾ ಉಂಟು, ಈಗ ಆದರೂ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಸರ್ ನನಗೆ. ಈಗ ಯಾವಾಗ ಒಳ್ಳೆ ರಿಸಲ್ಟ್ ಬರ್ಬೋದು 8ನೇ ಮನೆಯಿಂದ? ರಿಸರ್ಚ್ ಫೀಲ್ಡಲ್ಲಿ ಇದ್ದಾಗ, ನೀವು ರಿಸರ್ಚ್ ಮೈಂಡನ್ನು ಇಟ್ಕೊಂಡಾಗ, ನೀವೊಬ್ಬ ಜ್ಯೋತಿಷಿ, ವಾಸ್ತುತಜ್ಞ, ಸಂಖ್ಯಾಶಾಸ್ತ್ರಜ್ಞ, ರಹಸ್ಯಗಳನ್ನು ಕಲಿಯುವವ, ರಿಸರ್ಚ್ ಮಾಡುವವ ಆಗಿದ್ರೆ ಅದು ಪರವಾಗಿಲ್ಲ ಅನ್ನಿಸುವಷ್ಟು ರಿಸಲ್ಟ್ ಕೊಡುತ್ತೆ. ಆನಂತರ ಪ್ರೊಡಕ್ಟಿವ್ ಸಿಸ್ಟಮ್ ಅನ್ನು ಬಳಸುವವರ ಅವ್ರಿಗೆ ರಿಸಲ್ಟ್ ಕೊಡುತ್ತೆ. ಆನಂತರ 8ನೇ ಮನೆ ಯಾರೆಲ್ಲ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದ್ದಾರೆ ಅವ್ರಿಗೆ ರಿಸಲ್ಟ್ ಕೊಡುತ್ತೆ. ಅಥವಾ ಸಿಮಿಲಾರಿಟಿಯಾಗಿ ಅಂಥದ್ದೇ ಕೆಲಸ ಮಾಡೋರಿಗೆ ಅದು ಓಕೆ. ಅರ್ಥ ಆಯ್ತಾ? ಸತ್ತ ನಂತರ ದುಡ್ಡು ಕೊಡುವಂಥದ್ದು, ಅರ್ಥ ಆಯ್ತಾ? ದಹನ ಭೂಮಿಯಲ್ಲಿ ಕೆಲಸ ಮಾಡುವವರಿಗೆ 8ನೇ ಮನೆ ಏನು ಮಾಡಲ್ಲ. ದಹನ ಭೂಮಿಯಲ್ಲಿ ಹೆಣ ಸುಡುವ ಕೆಲಸ ಮಾಡ್ತಾರೆ, ಹೆಣ ಸುಡ್ಲಿಕ್ಕೆ ಸಹಾಯ ಮಾಡ್ತಾರೆ, ಅವ್ರಿಗೆ ಅದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಅಥವಾ ಇದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಬಟ್ ನಾನೇನು ಹೇಳ್ತೇನೆ, ಯಾವಾಗ ನಿಮಗೆ ಹಿನ್ನಡೆ ಉಂಟಾಗದೆ, ಆಗದೆ ಎಲ್ಲೋ ಒಂದು ಗ್ರೂಪ್ನ ಲೀಡರ್ ಆಗಿಬಿಟ್ಟಿದ್ದೀರಾ, ಗ್ರೂಪನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಈಗ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಕ್ಲಬ್ ಇರ್ಬೋದು, ಅಲ್ಲಿ ಸೇರ್ಕೊಳ್ಬೋದು, ಓಕೆ. ಬಟ್ ಅಲ್ಲಿ ಮೇಜರ್ ಆದ ಒಂದು ರೂಲನ್ನು ನಿಭಾಯಿಸಬಾರ್ದು ಅಷ್ಟೇ, ಅಲ್ಲಿಗೆ ಫಿನಿಶ್. ಕ್ಲಿಯರಾ? ಇಲ್ಲಾಂದ್ರೆ ಎಲ್ಲ ಕಡೆಯಿಂದ ಕೂಡ ತೊಂದರೆಯನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ ಸರ್ ನಿಮಗೆ. ಅಂದ್ರೆ ಏನು ಗೊತ್ತಾ, ನೀವೇನೇ ಒಂದು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಭಾವ ತನ್ನ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ಅದು ಏನು ಬೇಕಾದ್ರೂ ಆಗಲಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಭಾವ ಅದು ತನ್ನ ಪ್ರಭಾವವನ್ನು ಪಡ್ಕೊಳ್ಳುತ್ತೆ. ಆವಾಗ ಯಾತೋ ಒಳ್ಳೇದು ಯಾತೋ ಕೆಟ್ಟದನ್ನು ಅನುಭವಿಸ್ಬೇಕಾಗುತ್ತೆ. ಕ್ಲಿಯರ್ ಆಗುತ್ತಾ? ಗೊತ್ತಾಗುತ್ತಾ? ಟ್ರೈ ಮಾಡಿ ನೋಡಿ ಸರ್, ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಈಗ ನೀವು ಯಾರಿಗಾದ್ರು ಪಾಪದವರಿಗೆ ಡೊನೇಟ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಒಂದು ವಿಷಯ,
ಅಲ್ವಾ? ಅದು ಅನಾಥಾಶ್ರಮಕ್ಕೆ ಇರ್ಬೋದು, ಅಥವಾ ಪಾಪದ ಕುಟುಂಬಗಳಿವೆ, ಅಲ್ಲಿಗೆ ರೇಷನ್ ಕೊಡ್ತಾ ಇದ್ದೀರಾ, ಪ್ರತಿ ತಿಂಗಳು ರೇಷನ್ ಕೊಡ್ತೀರಾ, ಅವ್ರ ಹೊಟ್ಟೆ ತುಂಬಿಸ್ತಾ ಇದ್ದೀರಾ, ಅವರ ಮುಖದಲ್ಲಿ ನಗು ಮೂಡಿಸ್ತಾ ಇದ್ದೀರಾ. ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಎಷ್ಟೇ ಕೆಟ್ಟವನಾಗಿದ್ರು ಒಳ್ಳೆ ರಿಸಲ್ಟ್ ಕೊಡ್ತಾನಲ್ವಾ? ಯಾಕಂದ್ರೆ ಅದು ಶನಿಯ ಇಂಪ್ಯಾಕ್ಟ್ ತಾನೇ. ಯಾರೆಲ್ಲ ಬಡವರಿದ್ದಾರೆ, ತುಂಬಾ ಹಿಂದುಳಿದವರಿದ್ದಾರೆ, ಅವರಿಗೆ ಊಟಕ್ಕೇನೆ ಗತಿ ಇಲ್ಲ, ಅಂಥವ್ರನ್ನ ಹುಡುಕಿ ನೀವು ರೇಷನ್ ಕೊಡ್ತಾ ಇದ್ದೀರಿ ಅಂದಾಗ ಅವರ ಮುಖದಲ್ಲಿ ಮೂಡಿದ ನಗು ನಿಮ್ಮ ಶನಿಯನ್ನ ರಿಪೇರಿ ಮಾಡುತ್ತೆ ಅಲ್ವಾ? ಅವರ ಮುಖದಲ್ಲಿ ಮೂಡಿದ ನಗು ನಿಮ್ಮ ಶನಿಯನ್ನ ರಿಪೇರಿ. ಶನಿ ಎಲ್ಲಿ ಬೇಕಾದ್ರೆ ಇರಲಿ. ಜನ್ರನ್ ಅವ್ರು ಏನು ಹೇಳಿದ್ರೆ ನಂಗೆ ಅರ್ಥ ಆಗಿಲ್ಲ ಸರ್. ನಾನು ಕರ್ಕಾಟಕ ಲಗ್ನದ ಬಗ್ಗೆನೇ ಮಾತಾಡ್ತಿದ್ದೇನಲ್ವಾ? ಇನ್ನೇನು ಸ್ಪೆಷಲ್ ಬೇಕು ಕರ್ಕಾಟಕ ಲಗ್ನದಲ್ಲಿ? ಓಕೆನಾ? ನಿಮ್ಮ ಹೃದಯ ಮಾತೃ ಹೃದಯ. ನೀವು ನೀವೇನ್ ಮಾಡ್ಬೇಕಾಗುತ್ತೆ? ನೀವು ಬೇರೆಯವರನ್ನ, ಒಬ್ಬ ತಾಯಿಯು ಮಗುವನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾಳೆ ಆ ಥರ ಮಾಡಬೇಕಾಗುತ್ತೆ. ನೀವು ಗುಂಪು ಕಟ್ಟಿಕೊಂಡು ಹೋದಾಗ ಪ್ರತಿಯೊಬ್ಬರನ್ನ ಆ ಥರ ಮಾಡ್ಲಿಕ್ಕೆ ಆಗುತ್ತಾ? ಗುಂಪು ಕಟ್ಟಿಕೊಂಡಿದ್ದೀರಾ, ಗುಂಪಲ್ಲಿ ಈಗ ಒಂದು 100-200 ಜನ ಇದ್ದಾರೆ, ಏನು ಎಲ್ಲರನ್ನ ಎದುರು ನಾನಿದ್ದೀನಿ ಹೆದರ್ಬೇಡ ಜೋ 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 ಅನ್ಲಿಕ್ಕೆ ಆಗುತ್ತಾ? ಇಲ್ಲ ತಾನೇ. ಅದಾಗಲ್ಲ ನಿಮ್ಮ ಹತ್ರ. ಆವಾಗ ನೀವು ಡಿಪ್ರೆಷನ್ಗೊಳಗಾದ್ರಿ, ಸಮಸ್ಯೆಗೊಳಗಾದ್ರಿ. ಆ ಅಲ್ವಾ? ಅದಾಗುತ್ತಾ ನಿಮಗೆ? ಗೊತ್ತಾಗುತ್ತಾ? ಅಷ್ಟು ಮಾಡ್ಲಿಕ್ಕೆ ನಿಮ್ಮಿಂದ ಆಗುತ್ತಾ? ನೀವು ಜೋಜೋ ಅಂತಲೇ ಹೇಳಲೇಬೇಕಲ್ವಾ? ಅಂದ್ರೇನೆ ನಿಮ್ಮ ಲೈಫ್ ಇರುವುದು. ಕರ್ಕಾಟಕ ಲಗ್ನದಲ್ಲಿ ಜನನ ಯಾಕೆ ನೀವು? ಅದಕ್ಕೇನೆ ಕರ್ಕಾಟಕ ಲಗ್ನದಲ್ಲಿ ಜನನ. ಆ ಎನರ್ಜಿಯನ್ನ ಕ್ಯಾರಿ ಮಾಡಲೇಬೇಕು ನೀವು, ಆವಾಗ ಪರವಾಗಿಲ್ಲ ಅಲ್ವಾ? ಅರ್ಥ ಆಯ್ತಾ? ಅವಾಗ ಓಕೆ. ಹಾ, ಓಕೆ. ಜನ್ರನ್ ಅವ್ರೆ, ಗೊತ್ತಾಯ್ತಾ? ದಯಾನಂದ್ ಅವ್ರೆ, ಹೆಸರು ದಯಾನಂದ್ ತಾನೇ ನಿಮ್ದು? ಹೆದರಿಕೆ ಆಯ್ತಾ ಈಗ ಕರ್ಕಾಟಕ ಲಗ್ನದವ್ರಿಗೆ? ಬಾ, ಆ ನಾನು ರೋಟರಿ ಕ್ಲಬ್ ಅಲ್ಲಿ ಮುಖ್ಯಸ್ಥನಾಗಿದ್ದೇನೆ ಅಲ್ವಾ ದಯಾನಂದ್ ಅವರೇ? ಮುಖ್ಯಸ್ಥನಾಗಿದ್ದೇನೆ, ಇನ್ನೇನಾಗುತ್ತೋ ಪ್ರಾಬ್ಲಮ್ ಆದ್ರೆ ಡ್ರಾಪ್ ಮಾಡಿ. ಅರ್ಥ ಆಯ್ತಾ? ಪ್ರಾಬ್ಲಮ್ ಆಗ್ತಾ ಡ್ರಾಪ್ ಮಾಡೋದು ಅಲ್ಲಿಗೆ. ಯಾಕಂದ್ರೆ ಅದು ಅದು ಎನರ್ಜಿ ಎಲ್ಲಿಗೆ ನಿಮಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್, ನಿಮ್ಮ ಮಕ್ಕಳ ಮದುವೆಯಲ್ಲಿ ತೋರಿಸ್ಕೊಡ್ತದೆ ಅದು. ಕರ್ನಾಟಕ ಲಗ್ನದವ್ರಿಗೆ ಮಕ್ಕಳ ಮದುವೆ ಜನ ಸಮಸ್ಯೆ ಉಂಟಲ್ವ ಸರ್? ಏನ್ ಮಾಡ್ತೀರಾ ಈಗ? 40-49ರಲ್ಲಿ ಅನುಭವಿಸ್ಲಿಕ್ಕೆ ಉಂಟಲ್ವ ನಿಮ್ಗೆ? ಆ ಅರ್ಥ ಆಯ್ತಾ? ರಾಹು ದಶೆ ಬಂದಾಗ ಅಜೆಂಟ್ರನ್ ಅಲ್ವಾ ದಯಾನಂದ್ ಅವ್ರೆ, ಆ ಅನುಭವಿಸ್ಲಿಕ್ಕೆ ಸಿಗುತ್ತಲ್ವ? ಏನ್ ಮಾಡೋಣ ಈಗ? ಬಹಳ ಜಾಗರೂಕರಾಗಿರ್ಬೇಕು. ಅದಕ್ಕೆ ಹೇಳುದು, 8ನೇ ಮನೆ ಎನರ್ಜಿಯನ್ನು ಯೂಸ್ ಮಾಡುವಾಗ ತುಂಬಾ ಕೇರ್ ತಗೊಳ್ಳಿ. ಬೇಡದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ಯಾವುದೆಲ್ಲ ಹಿಡನ್ ಆಗಿದೆ, ರಹಸ್ಯ ಅದನ್ನ ಫಾಲೋ ಮಾಡಿ, ಅದರಲ್ಲಿ ರಿಸರ್ಚ್ ಮಾಡಿ, ಅದು ಕೆಲಸ ಮಾಡುತ್ತೆ. ಈಗ ಕುಂಭರಾಶಿ ಅಂದ್ರೆ ಏನು? ಕುಂಭ ರಿಲೇಟೆಡ್ ರಾಹು. ರಾಹು ಅಂದ್ರೆ ವೃದ್ಧ ವ್ಯಕ್ತಿಗಳು ಅಂತ ಆಯ್ತು. ವೃದ್ಧ ವ್ಯಕ್ತಿಗಳು ಅಲ್ವಾ? ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ಅವ್ರಿಗೆ ಹೆಲ್ಪ್ ಮಾಡಿ. ಅಥವಾ ಆ ಥರ ಯಾರಾದ್ರೂ ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಿ. ಅವರನ್ನ 8ನೇ ಮನೆ ಏನುಂಟು, ಅದು ಯಾರನ್ನಾದ್ರೂ ಕೆಳಗೆ ಬೀಳಿಸುವಂತ, ಹಾಗಾದ್ರೆ ಯಾರೆಲ್ಲ ಕೆಳಗೆ ಬಿದ್ದಿದ್ದಾರನ್ನ ಮೇಲೆ ನಿಲ್ಲಿಸುವಂತ ಕೆಲಸ ಮಾಡಿ, ಮೋಟಿವೇಟ್ ಮಾಡಿ ಅವ್ರಿಗೆ, ಅದು ಓಕೆ, ನೋ ಪ್ರಾಬ್ಲಮ್. ಆವಾಗ 8ನೇ ಮನೆಯಲ್ಲಿ ಏನು ಬರಬೇಕು ಸಮಸ್ಯೆ, ಅದು ಬರಲ್ಲ ನಿಮ್ಗೆ. ಇವತ್ತು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲದಂತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾವೆ ಅಂದಾಗ ಮೇ ಬಿ 8ನೇ ಮನೆ ಎಲ್ಲೋ ಒಂದ್ ಕಡೆ ಕನೆಕ್ಟೆಡ್ ಆಗಿದೆ ಅಂತ ಅರ್ಥ. ಎಲ್ಲೋ ಒಂದ್ ಕಡೆ 8ನೇ ಮನೆ ತನ್ನ ಪ್ರಭಾವನ್ನ ಪಡ್ಕೊಂಡು ಬಿಟ್ಟಿದೆ, ಪ್ರಭಾವಕ್ಕೆ ಒಳಗಾಗಿ ಬಿಟ್ಟಿದೆ. ಅದಕ್ಕೆ ಏನ್ ಸಮಸ್ಯೆ ಬರ್ತಾ ಉಂಟು, ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನೇ ಪರಿಹಾರ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ. ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ, ಮೇ ಬಿ ಅದು ಕೆಲಸ ಮಾಡಬಹುದು. 8ನೇ ಮನೆ ಸಮಸ್ಯೆಗಳಿಗೆ ಏನು ಹೇಳಿದ್ದಾರೆ? ಯಾವುದೇ ಕಾರಣಕ್ಕೂ ಪರಿಹಾರಗಳಿಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ವಿಶ್ವರೇ, ನಾನು ಮತ್ತೆ ಓದ್ತೇನೆ ಅದನ್ನು, ಓಕೆನಾ? ಪರಿಹಾರ ಇಲ್ಲ ಅಂತ ಹೇಳಿದ್ದಾರೆ, ಇದು ಪರಿಸ್ಥಿತಿ. ಕ್ಲಿಯರ್ ಆಯ್ತಾ? ಗೊತ್ತಾಯ್ತಿದೆ. ನೆಕ್ಸ್ಟ್ ಬಂದ್ಬೇಡ. ನಾನು ಸಿಂಹ ಲಗ್ನದವ್ರನ್ನ ಕೆಲವರನ್ನೆಲ್ಲ ತುಂಬಾ ಟೆಸ್ಟ್ ಮಾಡಿದ್ದೇನೆ, ಮತ್ತೆ ಅವರ ಜಾತಕ ನೋಡಿದ್ದೇನೆ. ಏನಾಗುತ್ತೆ, ನಿಮ್ಮ ಎನರ್ಜಿ ಏನಿದೆ ಸಿಂಹ ಲಗ್ನದ್ದು, ನೈಸರ್ಗಿಕ ಜನ್ಮಗುಂಡಲಿಯ 5ನೇ ಮನೆ, ಅದು ಲಗ್ನದಲ್ಲಿದೆ. ಅದು ಸೂರ್ಯನ ರಾಶಿ. ಸೂರ್ಯ ಬಂದು ರಾಜ, ಒಬ್ಬ ರಾಜ, ಓಕೆನಾ? ಒಬ್ಬ ರಾಜ. 8ನೇ ಮನೆಯಲ್ಲಿ ಯಾವ ರಾಶಿ ಇದೆ? ಮೀನ ರಾಶಿ ಇದೆ. ಮೀನ ರಾಶಿ ಬಂದು ಕ್ಷಮೆ ಕೊಡುವಂಥದ್ದು, ಕ್ಷಮಿಸುವಂಥದ್ದು ಮೀನ ರಾಶಿ. ಪರವಾಗಿಲ್ಲ, ಓಕೆನಾ? ಖುದ್ದು ಕ್ಷಮೆ ಕೇಳುವಂಥದ್ದು ಬಂದು ಬಿಟ್ರೆ ನಿಮಗೆ ಸಮಸ್ಯೆ. ಖುದ್ದು ಕ್ಷಮೆ ಕೇಳುವಂತೆ ಆಗಬಾರ್ದು ನಿಮಗೆ. ಕ್ಷಮಿಸುವಂಥದ್ದು ಪ್ರಾಬ್ಲಮೇ. ನೀವು ದಂಡಿಸಬೇಕಾಗುತ್ತೆ. ರಾಜ ತಾನೇ ನೀವು. ನೀವು ಕ್ಷಮಿಸುವುದಲ್ಲ, ನೀವು ದಂಡಿಸುವುದು. ನೀವು ದಂಡಿಸಬೇಕಾಗುತ್ತೆ. ಕ್ಷಮೆ ಕೊಡುವ ಹಾಗಿಲ್ಲ ನೀವು. ಖುದ್ದು ಕ್ಷಮೆ ಯಾಚನೆ ಮಾಡುವ ಹಾಗಿಲ್ಲ ನೀವು. ಯಾಕಂದ್ರೆ ರಾಜನ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ನೀವು ರಾಜನ್ ಥರನೇ ಇರಬೇಕಾಗುತ್ತೆ. ನೀವು ರಾಜನ್ ಥರ ಇರ್ತೀರಿ ಕೂಡ. ಎನರ್ಜಿನೇ ಹಾಗೇನೆ ಅದು ಕೆಲಸ ಕೂಡ ಮಾಡುತ್ತೆ ಅಲ್ವಾ? ಈಗ ಎಣಿಸ್ಕೊಳ್ಳಿ, ಮೀನ ಲಗ್ನದವ್ರಿಗೆ ಸಾರಿ, ನಮ್ಮ ಸಿಂಹ ಲಗ್ನದವ್ರಿಗೆ ವಿಶೇಷವಾಗಿ ಇವರು ಏನ್ ಮಾಡ್ತಾರೆ ಅಂದ್ರೆ 30-39ರಲ್ಲಿ ಗುರುವಿನ ಎನರ್ಜಿಗೆ ಕನ್ವರ್ಟ್ ಆಗ್ತಾರೆ. ತುಂಬಾನೇ ಆಧ್ಯಾತ್ಮದಲ್ಲಿ ಹೋಗುವುದು, ಗುರು ಸೇವೆ ಮಾಡುವುದು,
ಎಲ್ಲೆಲ್ಲೋ ಹೋಗಿ ಲೆಕ್ಚರ್ ಕೊಡುವುದು, ಗುರುವಿನ ಸುತ್ತಾನೆ ಸುತ್ತಾ ಇರುವುದು, ಅಥವಾ ಟೆಂಪಲ್ಗೆ ಹೋಗುವುದು, ಅಲ್ಲಿ ಸೇವೆ ಮಾಡೋದು ತಪ್ಪಂತ ಖಂಡಿತ ಹೇಳುವುದಿಲ್ಲ. ಬಟ್ ಒಂದು ನೆನ್ಪಿಟ್ಕೊಳ್ಬೇಕು, ನಿಮ್ಮ ಮ್ಯಾರಿಡ್ ಲೈಫನ್ನು ಮರೆತು ಬಿಡ್ಬೇಕು ನೀವು ಅಷ್ಟೇ. ಟ್ರೈ ಮಾಡಿ ನೋಡಿ, ನಿಮಗೆ ಮ್ಯಾರಿಡ್ ಲೈಫ್ ಇರಲ್ಲ, ಅಲ್ಲಿಗೆ ಫಿನಿಶ್. ಹಾಗೆ ಕೂಡ ನಿಮಗೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸೇ ಯಾರಿಗೆ? ಸಿಂಹ ಲಗ್ನಕ್ಕೆ ಅಲ್ವಾ? ಓಕೆ ದಯಾನಂದ್ ಅವರು, ಹಾಗೆ ಕೂಡ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸೇ, ಅಷ್ಟು ಸುಲಭ ಅಲ್ಲ ಯಾರಿಗೆ? ಸಿಂಹ ಲಗ್ನಕ್ಕೆ. ಈಗ ಸಿಂಹ ಲಗ್ನದವರು ಮದುವೆಯಾಗಿ ವಿದೇಶದಲ್ಲಿದ್ದಾರೆ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇದೆ. ಯಾಕಂದ್ರೆ 7th ಹೌಸಲ್ಲಿ ಕುಂಭರಾಶಿ ಇದೆ, ಕುಂಭರಾಶಿ ರಿಲೇಟೆಡ್ ಟು ಫಾರಿನ್, ರಾಹುವಿನ ರಾಶಿ. ಹಾಗಾದ್ರೆ ಫಾರಿನ್ ಅಲ್ಲಿ ಇದ್ದಾರೆ ಅಂದಾಗ ಅದು ಪರವಾಗಿಲ್ಲ. ಅಥವಾ ಒಬ್ಬ ಫಾರಿನಲ್ಲಿ ಒಬ್ಬರು ಊರಲ್ಲಿ, ಅದು ತೊಂದರೆ ಇಲ್ಲ. ಇಬ್ರು ಒಟ್ಟಿಗೆ ಹುಟ್ಟಿದ ಊರಲ್ಲೇ ಪ್ರಾಬ್ಲಮೆಟಿಕ್, ನಿಮ್ಗೆ ಅಂತೂ ಮುಂದೆ ಹೋಗ್ಲಿಕ್ಕಿಲ್ಲ. ಆನಂತರ ನೀವು ಗುರುವಿನ ಎನರ್ಜಿಯನ್ನು ಕ್ಯಾರಿ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದಾಗ ಮತ್ತೆ ಸಮಸ್ಯೆ. ತುಂಬಾ ನೀವು ಆಧ್ಯಾತ್ಮದಲ್ಲಿ ಹೋಗುವಂಥದ್ದು ನಿಮಗೂ ಆಗುದಿಲ್ಲ. ಹೇಗೆ ವೃಷಭ ಲಗ್ನ ಕೇಳಿದಲ್ವಾ, ನಿಮಗೂ ಇಲ್ಲಿ ಆಗುದಿಲ್ಲ. ತೀರಾ ಅದರಲ್ಲಿ ಹೋಗಬಾರ್ದು. ಇಲ್ಲಾಂದ್ರೆ ಆಧ್ಯಾತ್ಮದಲ್ಲಿ ಹೋಗಿ ಪರವಾಗಿಲ್ಲ, ಮ್ಯಾರಿಡ್ ಲೈಫನ್ನು ಮರ್ತು ಬಿಡ್ಬೇಕು. ಮ್ಯಾರಿಡ್ ಲೈಫ್ ಆಗಲ್ಲ. ಯಾರಿದ್ದೀರಿ ಇಲ್ಲಿ ಸಿಂಹ ಲಗ್ನದವರು ತುಂಬಾ ಆಧ್ಯಾತ್ಮದಲ್ಲಿ ಹೋಗುವವರು, ಗುರುಗಳನ್ನು ಫಾಲೋ ಮಾಡುವವರು? ಓಕೆನಾ? ಯಾತೋ ಎರಡರಲ್ಲಿ ಒಂದನ್ನೇ ಆರಿಸ್ಕೊಳ್ಬೇಕು ನೀವು. ಯಾತೋ ನೀವು ಆರಿಸ್ಕೊಳ್ಬೇಕು ಗುರುಗಳನ್ನ, ಆಧ್ಯಾತ್ಮವನ್ನ, ಇಲ್ಲ ನಿಮ್ಮ ಮ್ಯಾರಿಡ್ ಲೈಫನ್ನು. ಎರಡರಲ್ಲಿ ಒಂದು. ಕೆಲವೊಮ್ಮೆ ಏನಾಗುತ್ತೆ ನಿಮಗೆಲ್ಲ, ರಾಘವೇಂದ್ರ ಅವರೇ, ನಿಮಗೆಲ್ಲ ಏನಾಗುತ್ತೆ ಕೆಲವೊಂದು ಬಾರಿ ನಿಮ್ಮ 20ರಿಂದ 29 ಏಜ್ ನಡೆಯುವಾಗ, ವಯಸ್ಸು ನಡೆಯುವಾಗ, ಅಥವಾ ಚಂದ್ರದಶ ನಡೆಯುವಾಗ ನೀವು ವಿಪರೀತ ಟೆನ್ಷನ್ಗೊಳಗಾಗಿರ್ತೀರ ಅಲ್ವಾ? ಅವಮಾನದವರು ವಿಪರೀತ ಟಾರ್ಚರ್ಗೊಳಗಾಗಿರ್ತೀರ. ಅದು ಮನೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಮಾನಸಿಕ ರೀತಿಯಲ್ಲಿ ವಿಪರೀತ ಹಿಂಸೆಯನ್ನು ಅನುಭವಿಸಿರ್ತೀರಾ 20ರಿಂದ 29ರಲ್ಲಂತೂ ಪಕ್ಕ. ಮತ್ತೆ ಒಂದು ವೇಳೆ ಚಂದ್ರದಶ ಕೂಡ ಬಂದಾಗ, ರಾಘವೇಂದ್ರ ಅವರೇ, ಪ್ರಸಾದ್ ಅವರೇ, ಗೊತ್ತಾಯ್ತಾ? ಟ್ರೈ ಮಾಡಿ ನೋಡಿ. ಅವಾಗ ಏನಾಗುತ್ತೆ, ನಿಮಗೆ ಒಂಥರ ಜ್ಞಾನೋದಯ ಆಗುತ್ತೆ. ಅಯ್ಯೋ ಎಲ್ಲ ಶೂನ್ಯ, ಯಾವುದು ಕೂಡ ಇಲ್ಲ. ನಿಮ್ಮಲ್ಲಿ ರಾಜನ ಎನರ್ಜಿ ಇದ್ರೂ ಕೂಡ ನೀವು ಒಂಥರ ಡಿಪ್ರೆಸ್ಡ್ ಆಗಿಬಿಡ್ತೀರ. ಮದುವೆ ಆಗಿ ಕೂಡ ಡಿಪ್ರೆಸ್ಡ್, ಮದುವೆ ಆಗಿ ಕೂಡ ಸುಖ ಇಲ್ಲ, ಆ ಪರಿಸ್ಥಿತಿ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನೀವೇನ್ ಮಾಡ್ತೀರಾ, ಅಧ್ಯಾತ್ಮಲ್ಲಿ ಹೋಗ್ತೀರಾ. ಆಧ್ಯಾತ್ಮಲ್ಲಿ ಹೋದಾಗ, ಗುರುವನ್ನ ಫಾಲೋ ಮಾಡಿದಾಗ, ಅವಾಗ ಒಂದು ಪ್ಲಸ್ ಪಾಯಿಂಟ್ ಇದೆ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಮಕ್ಕಳಿಗೆ ತೊಂದರೆ ಇಲ್ಲ, ರಾಘವೇಂದ್ರ. ಬಾಕಿ ನೀವು ಮ್ಯಾರಿಡ್ ಲೈಫ್ ಅಂತ ಹೇಳಿದಾಗ ಡಿಸ್ಟರ್ಬೆನ್ಸ್ ಸರ್, ಅದಾಗೋದಿಲ್ಲ. ತುಂಬಾ ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. 8ನೇ ಮನೆ ಏನುಂಟದ್ದು ಸೆಕ್ಸುವಲ್ ಪಾರ್ಟ್ ನಿಮ್ದು, ಅಲ್ಲಿ ಐಸೋಲೇಟೆಡ್ ರಾಶಿ ಇದೆ. ಸೊ ನಿಮಗೆ ಆ ಒಂದು ದೈಹಿಕ ಸಂಪರ್ಕ ಅಂತ ಇರ್ಬೋದು, ಅದು ಇಂಟ್ರೆಸ್ಟ್ ಹೊರಟೋಗುತ್ತೆ, ಯಾವುದು ಬೇಡ ಅನ್ಸ್ಬಿಡ್ತಾರೆ, ನೀವು ಅದನ್ನು ಬಿಟ್ಟು ಬಿಡ್ತೀರಿ. ಆಧ್ಯಾತ್ಮದಲ್ಲಿ ಹೋದಾಗ ವಿಪರೀತ ರೀತಿಯಲ್ಲಿ. ಹಾಗಾದ್ರೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ, ಹೋಗಿ ನೀವು, ತೊಂದರೆ ಇಲ್ಲ. ಬಟ್ ನಿಮ್ಗೆ ಯಾವುದು ಆಗುದಿಲ್ಲ, ಇಲ್ಲಿ ಕೂಡ ಗ್ರೂಪ್ ಮಾಡಿಕೊಳ್ಳುವುದಾಗ್ಲಿ, ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ನೀವು ಪ್ರವಚನ ಕೊಡುವುದಾಗ್ಲಿ ಅಲ್ವಾ ಜನರಿಗೆ, ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ತೇನೆ, ಇದು ಆಗಲ್ಲ. ಯಾಕಂದ್ರೆ 8ನೇ ಮನೆಗೆ, ಮೀನರಾಶಿಗೆ ಬುಧನಿಂದ ನೀಚ ಫಲ. ಅವಾಗ ನೀವು ಪ್ರವಚನ ಕೊಡ್ಲಿಕ್ಕೆ ಶುರು ಮಾಡಿದ್ರಿ, ಆ ನೀಚ ಫಲವನ್ನು ಅಲ್ಲಿ ಅನುಭವಿಸ್ಬೇಕಾಗುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ. ಅತ್ತೆ ಮನೆಯಲ್ಲಿ ಸಮಸ್ಯೆ ಆಯಿತು, ಅತ್ತೆ ಮನೆಗೆ ಸಂಬಂಧ ತೊಂದರೆ. ಆನಂತರ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್, ಸೆಕ್ಸುವಲ್ ಲೈಫ್ ಖತಮ್ ಆಯಿತು, ಎಲ್ಲ ಪ್ರಾಬ್ಲಮ್. ಒಂಥರ ನೀವೇನು ಮಾಡ್ತೀರಾ, ಸೀದಾ ಹೊರಟೋಗ್ತೀರ. ಯಾವುದು ಬೇಡ, ಏನು ಬೇಡ, ಮೆಡಿಟೇಷನ್, ಕೆಲವರೆಲ್ಲ ರೇಖಿ ಕಲ್ತು ಅದರಲ್ಲಿ ಹೋಗ್ತಾರೆ ಎಲ್ಲ. ನನಗೇನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಆ ಜೀವನದ ಗತಿ ಏನು, ಅದು ನಿಮ್ಮನ್ನ ಆ ಥರ ಕರ್ಕೊಂಡು ಹೋಗುವ ಸಾಧ್ಯತೆ ಇರ್ತದೆ. ಸಿಂಹ ಲಗ್ನದಲ್ಲಿ ಜನನ, ಅರ್ಥ ಆಯ್ತಾ ನಿಮಗೆ? ರಾಜಂತರ ಇರಬೇಕು ನೀವು, ಬಟ್ ಕೆಲವೊಂದು ಬಾರಿ, ಯಾಕಂದ್ರೆ ಇಲ್ಲೇನಾಗುತ್ತೆ ಗೊತ್ತಾ, ಸೂರ್ಯನಿಗೆ ಮೊದಲೇ ಶುಕ್ರನ ಜೊತೆ ಆಗುದಿಲ್ಲ, ಅದೊಂದು ಡಿಸ್ಟರ್ಬೆನ್ಸ್ ಉಂಟು ಆಲ್ರೆಡಿ ಅಲ್ವಾ? ಮತ್ತೆ ಈ ಡಿಸ್ಟರ್ಬೆನ್ಸ್, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಫಾಲೋ ಮಾಡಿ, ನೀವು ಗೆಲ್ತೀರಾ. ಬಟ್ ಯಾವುದೇ ಕಾರಣ ಕೂಡ ಆಧ್ಯಾತ್ಮಿಕ ರೂಪದಲ್ಲಿ ಪ್ರವಚನ ಕೊಡಲಿಕ್ಕೆ ಹೋಗಬೇಡಿ, ಪ್ರವಚನ ಮಾಡಲಿಕ್ಕೆ ಹೋಗಬೇಡಿ ಯಾರಿಗೂ ಕೂಡ. ಅದರಲ್ಲಿ ಯಾರಿಗೂ ಜ್ಞಾನ ಕೊಡ್ಲಿಕ್ಕೆ ಹೋಗಬೇಡಿ, ಜ್ಞಾನ ಹಂಚಲಿಕ್ಕೆ ಹೋಗಬೇಡಿ, ಬೇಕಾಗಿಲ್ಲ. ಮೆಡಿಟೇಷನ್ ಕಲಿಸ್ಕೊಡಿ, ಪರವಾಗಿಲ್ಲ, ಅದು ಕೆಲಸ ಮಾಡುತ್ತೆ ನಿಮಗೆ. ಬಟ್ ಪ್ರವಚನ ಕೆಲಸ ಮಾಡಲ್ಲ ನಿಮಗೆ, ಆಧ್ಯಾತ್ಮ ರೂಪದಲ್ಲಿ ಹೇಳುವಂಥದ್ದು ಕೆಲಸ ಮಾಡಲ್ಲ ನಿಮಗೆ. ಯಾಕಂದ್ರೆ ಮೀನರಾಶಿಗೆ ಬುಧನಿಂದ ನೀಚ ಫಲ ಇರುವುದರಿಂದ ನೀವೆಷ್ಟು ಪ್ರವಚನ ಮಾಡ್ತೀರಾ ಅಷ್ಟು ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಹೊರಟೋಗುತ್ತೆ. ಈಗ ಮ್ಯಾರಿಡ್ ಲೈಫೇ ಬೇಡ ಸರ್, ನಾನು ಸನ್ಯಾಸಿ ಆಗಿಬಿಡ್ತೇನೆ, ಮತ್ತೆ ದಿನಕ್ಕೆ 2-3 ಬಾರಿ ಪ್ರವಚನ ಮಾಡಿ, ಯಾರು ಅಡ್ಡಿ ಅಲ್ಲ. ಬೆಳಿಗ್ಗೆ ಒಂದು ಸೆಷನ್, ಮಧ್ಯಾಹ್ನ ಒಂದು ಸೆಷನ್, ಸಂಜೆ ಬೇರೆ ಸೆಷನ್, ಇದು ಮಾಡಿ, ಏನು ಸಮಸ್ಯೆ ಇಲ್ಲ. ರೈಟಾ? ಅದಕ್ಕೆ ಹೇಳುದು, ಒಂದನ್ನಂತೂ ಮರೆತು ಬಿಡಬೇಕು ನೀವು. ಒಳ್ಳೆ ರಿಸಲ್ಟ್ ಕೊಡುತ್ತೆ ಸರ್ ನಿಮಗೆ,
ತೊಂದರೆ ಇಲ್ಲ, ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ನಿಮಗೆ ಕೂಡ 7th ಹೌಸಲ್ಲಿ ಕುಂಭರಾಶಿ ಇದೆಯಲ್ವಾ, ನೀವು ಕೂಡ ತುಂಬ ಗ್ರೂಪ್ಗಳನ್ನು ಕಟ್ಟಿಕೊಂಡು ಹೋಗುವ ಹಾಗಿಲ್ಲ, ಅಲ್ಲಿ ಕೂಡ ಪ್ರವಚನ ಕೊಡುವ ಹಾಗಿಲ್ಲ, ಅವರಿಗೂ ತಿಳಿ ಹೇಳುವ ಹಾಗಿಲ್ಲ, ನಿಮಗೆ ಅದು ಬೇಕಾಗಿ ಕೂಡ ಇಲ್ಲ. ನೀವು ನಿಮ್ಮಷ್ಟಕ್ಕೆ ಇರಬೇಕು, ಆವಾಗ ಕೆಲಸ ಮಾಡಿ. ಸಿಂಹಲಗ್ನದವರಿಗೆ ಮದುವೆ ಆದ ನಂತರ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುತ್ತಾ? ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ಕೆಲಸದಲ್ಲಿ ಚೇಂಜಸ್ ಆಗುತ್ತೆ, ಸ್ಯಾಲ್ರಿ ಒಳ್ಳೆ ರೀತಿಯಲ್ಲಿ ಬರುತ್ತೆ. ಕೆಲವರು ಬಿಸ್ನೆಸ್ ಮಾಡ್ಕೊಳ್ತಾರೆ ಮದುವೆ ಆದ ನಂತರ, ಅದೆಲ್ಲ ಪ್ಲಸ್ ಪಾಯಿಂಟ್ ಇರ್ತದೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ. ಸಿಂಹಲಗ್ನಕ್ಕೆ ಯೋಗಕಾರಕ ಯಾರು? ಯೋಗಕಾರಕ ಕುಜನಿಗೆ ಹೇಳಿದ್ದಾರೆ. ಕುಜ ಒಬ್ಬನೇ ಯೋಗಕಾರಕ, ಅದರಿಂದ ಕೆಲಸ ಮಾಡ್ಬೇಕಂತಾಯ್ತು. ಬೇರೆಯವರಿಗೆ ರಕ್ಷಣೆ ಕೊಡಬೇಕಂತಾಯ್ತು, ಪ್ರವಚನ ಮಾಡುವುದಲ್ಲ, ಬಾಯಿ ಮಾತಿನಿಂದ ರಕ್ಷಣೆ ಅಲ್ಲ, ಖುದ್ದು ರಕ್ಷಣೆ ಮಾಡಬೇಕು, ಖುದ್ದು ರಕ್ಷಿಸಬೇಕು. ಅರ್ಥ ಆಯ್ತಾ? ಸೊ ಈ ಥರ ಇದ್ದಾಗ ಮೇ ಬಿ ಒಳ್ಳೆ ರಿಸಲ್ಟನ್ನು ಲೈಫ್ ಲಾಂಗ್ ಅನುಭವಿಸುವಂಥ ಯೋಗ. ಮತ್ತೆ ನಿಮಗೆ 8ನೇ ಮನೆಯಲ್ಲಿ ಆಯುಷ್ಯಕ್ಕೆ ಸಂಬಂಧಪಟ್ಟ ಏನು ತೊಂದರೆ ಆಗಬೇಕು? ಮೇ ಬಿ ಆಗಲ್ಲ. ವಿಪರೀತ ಪೀಡೆ ಆಗಬೇಕು? ಮೇ ಬಿ ಆಗಲ್ಲ. ಕ್ಲಿಯರಾ? ಸಿಂಹಲಗ್ನವರು ಅತ್ತೆ ಮನೆಯಲ್ಲಿ ಇರುವುದಿಲ್ಲ ತಾನೆ, ಅಂದರೆ ಗಂಡನ ಮನೆಯಲ್ಲಿ, ಹೆಣ್ಣು ಮಕ್ಕಳಾದರೆ ಗಂಡನ ಮನೆಯಲ್ಲಿ ಇರುವುದಿಲ್ಲ, ಇರ್ತಾರೆ ಇಲ್ಲ ತಾನೆ? ಬೇಕಾದ್ರೆ ನೋಡಿ, ಯಾರಾದ್ರು ಇದ್ದೀರಾ ಇಲ್ಲಿ ಸರ್ ಸಿಂಹಲಗ್ನ ಜಾತಕ, ಮದುವೆಗೆ ಅತ್ತೆ ಜೊತೆಗೆ ಇದ್ದೇನೆ, ಚಾನ್ಸೇ ಇಲ್ಲ ನನ್ನ ಲೆಕ್ಕದಲ್ಲಿ. ಅಲ್ಲಿ ಡಿಟ್ಯಾಚ್ಮೆಂಟ್, ಅದು ಅಟ್ಯಾಚ್ಮೆಂಟಲ್ಲಿ ಇರಲಿಕ್ಕಿಲ್ಲ. ಯಾಕಂದರೆ ಐಸೋಲೇಟೆಡ್ ರಾಶಿ ಅನ್ನೋದು 8ನೇ ಮನೆಯಲ್ಲಿ ಉಂಟು, ಎರಡೂ ಕಡೆ ಕೂಡ, ಅಲ್ವಾ? ಅರ್ಥ ಆಯ್ತಾ? ಮತ್ತೆ ಇರಬಾರ್ದು ಕೂಡ. ಒಂದು ಕಾಲಕ್ಕೆ ಅದು ವರ್ಕ್ ಆಗ್ತಾ ಇತ್ತು, ಈಗ ವರ್ಕ್ ಆಗಲ್ಲ. ಇದ್ರೂ ಕೂಡ ಅತ್ತೆ ಒಂದು ಕಡೆ, ಸೊಸೆ ಒಂದು ಕಡೆ, ಪಕ್ಕ ಅದು. ಅತ್ತೆಯ ನೇಚರೇ ಬೇರೆ, ಸೊಸೆಯ ನೇಚರೇ ಬೇರೆ, ಇಬ್ರು ಬೇರೆ ಬೇರೆ. ಡಿಟ್ಯಾಚ್ಮೆಂಟ್, ಮಾತುಗಾರಿಕೆನೇ ಇಲ್ಲ, ಮೌನನೇ ಅಲ್ಲ, ಆ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಸರ್. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ಸಿಂಹಲಗ್ನದವ್ರು ಏನು ಮಾಡ್ಬೇಕು ಈಗ? ಅಲ್ಲಿ ಪ್ರವಚನ ಕೊಡ್ಲಿಕ್ಕೆ ಹೋಗಬೇಡಿ ಅಂತ, ಮತ್ತೆ ಹೋಗಿ ನೀವು ಆಧ್ಯಾತ್ಮಲ್ಲಿ, ತೊಂದರೆ ಇಲ್ಲ. ಓಕೆನಾ? ಓಕೆ ಗಿರಿಜಾ ಅವರೇ, ಮತ್ತೆ ಹೋಗಿ ನೀವು, ಅಲ್ವಾ? ಮತ್ತೆ ಹೋಗಿ ಏನೋ ಒಂದು ಆಗುತ್ತೆ. ಸಿಂಹಲಗ್ನದವರಿಗೆ ಮದುವೆ ಆಗಬೇಕಾದ್ರೆ ಈಗ ಯೋಗ ಇದೆ, ಬಟ್ ಇನ್ನೂ 1 ವರ್ಷ ಕಾಯ್ಬೇಕು ಸರ್. ಓಕೆನಾ? ಯಾರಿಗೆ ಸಿಂಹಲಗ್ನಕ್ಕೆ ಮದುವೆ ಆಗಬೇಕು? ಸಿಂಹರಾಶಿಗೆ ಗುರು ಬರಬೇಕು. ಸಿಂಹರಾಶಿಗೆ ಗುರು ಬಂದಾಗ ಸಿಂಹಲಗ್ನದವರಿಗೆ ಮದುವೆ ಆಗುತ್ತೆ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು. 2027ರಲ್ಲಿ ಮದುವೆ, ಈಗಲ್ಲ, ಅವಸರ ಮಾಡಬೇಡಿ. ಈಗ ಕೆಲಸದಲ್ಲಿ ಬದಲಾವಣೆಗಳು, ಅಲ್ವಾ? ಯಾರೀಗ ಪ್ರಶ್ನೆ ಮಾಡಿದಿರಿ ನೋಡಿ, ಬೇಕಾದ್ರೆ ನಿಮ್ಮ ಯಾರಿದ್ದಾರೆ, ಯಾರೋ ಮಗನ ಯಾರು, ಅವರಿಗೆ ಕೆಲಸದಲ್ಲಿ ಚೇಂಜಸ್ ಆಗಿರಬೇಕು, ಕೆಲಸ ಬದಲಾಯಿಸಿರ್ಬೇಕು, ಅಲ್ವಾ? ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿರ್ಬೇಕು, ಪ್ರಮೋಷನ್ ಆಗಿರ್ಬೇಕು, ಆಗಿದೆಯಾ? ಅಥವಾ ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೆಲಸ ಸಿಕ್ಕಿರುತ್ತೆ ಅವ್ರಿಗೆ, ರೈಟ್ ತಾನೆ? ಜ್ಯೋತಿಷ ಹೇಳುವ ವಿಷಯ ಬೇರೆ, ಪ್ರವಚನ ಕೊಡುವ ವಿಷಯ ಬೇರೆ. ಅರ್ಥ ಆಯ್ತಾ? ಆ ಕೆಲಸ ಅಲ್ಲಿ ಆಗಿದೆ ಅಲ್ವಾ, ಅಲ್ವಾ? ಜ್ಯೋತಿಷದ ವಿಷಯ ಬೇರೆ. ಜ್ಯೋತಿಷದಲ್ಲಿ ನೀವೇನು ಮಾಡ್ತೀರಾ? ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ. ಸಜೆಷನ್ ಮಾಡೋದು ಬೇರೆ, ಪ್ರವಚನ ಮಾಡೋದು ಬೇರೆ ಅಲ್ವಾ, ಅಲ್ವಾ? ಪ್ರವಚನ ಹೇಗಿರ್ತದೆ? ಶ್ರೀರಾಮಚಂದ್ರನಿಗೆ ಇಂತಿಷ್ಟು ವರ್ಷ ವನವಾಸ, ಅದು ಯಾಕೆ ಆಯಿತು, ಬಲ್ಲಿರ ನೀವೆಲ್ಲ, ಇದು ಪ್ರವಚನ ಅಲ್ವಾ? ಸರ್ ನಿಮಗೆ ಇಂಥ ಪ್ರಾಬ್ಲಮ್ ಇದೆ, ಈ ಥರ ರೆಮಿಡಿ ಮಾಡಿ, ಇದು ಜ್ಯೋತಿಷ್ಯ. ಅರ್ಥ ಆಯ್ತಾ ನಿಮಗೆ? ಸೊ ನಿಮಗೆ ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗೋದಿಲ್ವಾ ಏನುಂಟಂತ? ಪ್ರವಚನನೇ ಬೇರೆ, ಜ್ಯೋತಿಷದಲ್ಲಿ ಮಾಹಿತಿ ಕೊಡೋ ವಿಷಯನೇ ಬೇರೆ, ಅದರ ವಿಷಯ ಬೇರೆ ಇರ್ತದೆ. ಅದಕ್ಕೋಸ್ಕರ ಪ್ರವಚನ ಮಾಡಲಿಕ್ಕೆ ಹೋಗೋದು ಬೇಕಾಗಿಲ್ಲ, ಅಷ್ಟು ಮಾಡಿ. ಬಾಕಿ ನೀವು ಹೋಗ್ತೀರಾ ಅಧ್ಯಾತ್ಮಲ್ಲಿ, ನಾನು ಅದಕ್ಕೆ ಅಡ್ಡಿ ಅಲ್ಲ, ಖಂಡಿತ ಹೋಗಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರ್ತೀರ ನೀವು. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಅನ್ನೋದು ಯಾರೋ ಮಕ್ಕಳು ಚೆನ್ನಾಗಿರ್ತಾರಲ್ವಾ ಮಾಲ್ತಿ ಅಶೋಕ್ ಅವರೇ? ಸಿಂಹಲಗ್ನದವರ ಮಕ್ಕಳೇ ತುಂಬಾನೇ ಫೇವರ್. ಯಾಕಂದ್ರೆ 9th ಹೌಸಲ್ಲಿ, ಸಾರಿ, ನಿಮ್ಮ 5ನೇ ಮನೆ ಯಾವ ರಾಶಿ? ಧನು ರಾಶಿ ತಾನೇ? ನೀವು ಆಧ್ಯಾತ್ಮ ಹೋದಾಗ ಮಕ್ಕಳು ಚೆನ್ನಾಗಿರ್ತಾರೆ. ಪ್ರವಚನ ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟೇ, ನಾನು ಹೇಳಿದ್ದು ಪ್ರವಚನ ಮಾಡಬೇಡಿ ಅಂತ. ಓಕೆನಾ? ತುಂಬ ಯಾರಿಗೂ ಹೇಳೋದು ಬೇಕಾಗಿಲ್ಲ, ಪ್ರವಚನ ನಿಮ್ಮ ಕೆಲಸ ಅಲ್ಲ ಅದು, ಅಷ್ಟೇ ಅಲ್ವಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ತುಂಬ ಚೆನ್ನಾಗಿರ್ತಾರೆ, ಮಕ್ಕಳಿಗೆ ಬೇಕಾಗಿನೇ ನಿಮ್ಮ ಜೀವನ. ಯಾಕಂದ್ರೆ ನೈಸರ್ಗಿಕ ಜನ್ಮಗುಂಡಲಿಯ 5ನೇ ಮನೆ ಲಗ್ನದಲ್ಲಿ ಉಂಟಲ್ವಾ? ಸ್ನೇಹಿತರಿಗೆ ಬೇಕಾಗಿ ನೀವಿರ್ತೀರಾ, ಮಕ್ಕಳಿಗೆ ಬೇಕಾಗಿ ನೀವಿರ್ತೀರಾ. ಸಿಂಹ ರಾಶಿಯಲ್ಲಿ ಎಷ್ಟು ಪ್ಲಾನೆಟ್ಸ್ ಇದೆ, ಅಷ್ಟು ಫ್ರೆಂಡ್ಸ್ ನಿಮ್ಮ ಜೊತೆ ಇರ್ತಾರೆ ಅಲ್ವಾ? ಚೈಲ್ಡ್ಹುಡ್ ಫ್ರೆಂಡ್ಸ್ ನಿಮ್ಮ ಜೊತೆ ಇರ್ತಾರೆ. ಫ್ರೆಂಡ್ಸ್ಗೆ ತುಂಬ ಮಹತ್ವ ಕೊಡ್ತೀರಾ, ಮಕ್ಕಳಿಗೆ ತುಂಬ ಮಹತ್ವ ಕೊಡ್ತೀರಾ, ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸ್ತೀರಾ. ಅದು ನಿಮ್ಮ ಪಾಲಿಗೆ ಪ್ಲಸ್ ಪಾಯಿಂಟ್ ಸರ್, ಅದು ಪ್ಲಸ್ ಪಾಯಿಂಟ್, ಅದರಲ್ಲಿ ನೋ ಡೌಟ್. ಅರ್ಥ ಆಯ್ತಾ? ಯಾರಿಗೆ ಇಲ್ಲಿ ಸಿಂಹಲಗ್ನದವರಿಗೆ ಮಕ್ಕಳು ಸರ್ ಚೆನ್ನಾಗಿಲ್ಲ, ಯಾರಾದರೂ ಹೇಳ್ತೀರಾ? ನೋಡೋಣ ಹೇಳಿ ಸರ್, ನನ್ನ ಮಕ್ಕಳು ಚೆನ್ನಾಗಿಲ್ಲ ಸರ್, ಹಾಗೇನಾದರೂ ಇದೆಯಾ? ನೋಡೋಣ ಹೇಳಿ ದಯವಿಟ್ಟು. ಸಿಂಹಲಗ್ನ ಜಾತಕ ಸರ್, ಬಟ್ ಮಕ್ಕಳು ಚೆನ್ನಾಗಿಲ್ಲ, ಆ ಥರ. ಎನಿವನ್ ಏನು, ಯಾರಾದರೂ ಇದ್ದೀರಾ ಸಿಂಹಲಗ್ನದವರು? ಹೇಳಿ. ಮಕ್ಕಳು ನಿಮ್ಮ ವೈಫು ಸಿಂಹರಾಶಿ ಇರಲಿ, ಸಿಂಹರಾಶಿದು ಹೇಳ್ತಾ ಇಲ್ಲ, ಲಗ್ನದ ಹೇಳ್ತಾ ಇದ್ದೀನಿ. ಓಕೆನಾ? ಮಕ್ಕಳು ಚೆನ್ನಾಗಿದ್ದಾರೆ ಇಲ್ವೋ ಅದು ಹೇಳಿ ನನಗೆ. ಮಕ್ಕಳು ಚೆನ್ನಾಗಿಲ್ಲ ಅಂತ ಆ ಥರ ಹೇಳ್ತೀರಾ? ಓಕೆ, ತುಂಬ ಚೆನ್ನಾಗಿದ್ದಾರೆ. ಓಕೆನಾ, ರೈಟಾ? ಮತ್ತೆ ಈಗ ಕ್ವಶನ್ ಎಲ್ಲಿಂದ ಬಂತು ಈಗ? ಅವ್ರು ಚೆನ್ನಾಗಿದ್ದಾರಲ್ವಾ? ಹಾಂ, ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ, ಇನ್ನೇನು ಮಾಡ್ಬೇಕು ಸರ್, ಅಲ್ವಾ? ಇನ್ನು ಎಲ್ಲಿ ಸೆಟಲ್ ಆಗಬೇಕು? ಇನ್ನು ನಾವು ಚಂದ್ರಲೋಕಕ್ಕೆ ಹೋಗ್ಬೇಕು, ಇನ್ನು ಅಷ್ಟೇ, ಬೇರೆ ಏನಿಲ್ಲ ಅಲ್ವಾ?
ಅದಕ್ಕೆ ಹೇಳಿದೆ ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಚಿಂತೆ ಮಾಡಬೇಡಿ, ನೀವು ನಿಮ್ಮದನ್ನೇ ಯೋಚನೆ ಮಾಡಿ, ನಿಮ್ಗೆ ಎಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ನೋಡಿ, ಅಷ್ಟು ಮಾಡಿ ಸಾಕು. ಓಕೆನಾ? ಕ್ಲಿಯರಾ? ನಾನು 8ನೇ ಮನೆಯನ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ. ಯಾವ ಥರ ಕ್ಲೆನ್ಸಿಂಗ್? ಪೀಡೆ ತುಂಬ ಬರಬೇಕಲ್ವಾ? ಎಲ್ಲಿಂದ ಪೀಡೆ ಬರುತ್ತೆ? ಪ್ರವಚನ ಕೊಟ್ಟಾಗ ಪೀಡೆ ಬರುತ್ತೆ. ನಿಮ್ಮ ಕೆಲಸ ಅಲ್ಲ ಅಂತ ಹೇಳ್ತೀನಲ್ವಾ? ನೀವು ಮಾಡಲೇಬಾರ್ದು ಅದನ್ನು, ಸುಮ್ಮನೆ ಇರಬೇಕು. ಜ್ಯೋತಿಷ ಕಲಿತು ನೀವು ಸಜೆಷನ್ ಮಾಡಿ, ಅದು ಓಕೆ, ನೋ ಪ್ರಾಬ್ಲಮ್. ರೈಟಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ನಿಮ್ಮ ಇನ್ನು ಈಗ ಹೆಣ್ಣು ಮಕ್ಕಳಾದ್ರೆ ಏನಾಗುತ್ತೆ, ನಿಮ್ಮ ಅತ್ತೆ ಮನೆಯಲ್ಲಿ ಅಲ್ವಾ? ಹ್ಮ್. ವಿವೋ ಅತ್ತೆ ಮನೆಯಲ್ಲಿ ಏನಾಗುತ್ತೆ, ಅತ್ತೆ ಮನೆಯಲ್ಲಿ ಅನಾರೋಗ್ಯಕ್ಕೆ ಒಳಗಾದವರು ಇರ್ತಾರಲ್ವಾ, ನಿಮ್ಮ ಗಂಡನ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮೇ ಬಿ ಅವರ ಸೇವೆ ಮಾಡಲಿಕ್ಕೆ ಸಿಗುತ್ತೆ ಮಾತ್ರ ಅಲ್ವಾ? ಹಾ ಸುಜಾಯ ಅವರೇ, ಸೇವೆ ಮಾಡಲಿಕ್ಕೆ ಸಿಗುತ್ತೆ ಮಾತ್ರ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ರೈಟಾ? ಅತ್ತೆ ಮನೆಯಲ್ಲಿ ಸೇವೆ ಮಾಡಲಿಕ್ಕೆ ಸಿಗುವ, ಅಲ್ಲಿ ಯಾರಾದರೂ ಅನಾರೋಗ್ಯ ಪೀಡಿತ ವ್ಯಕ್ತಿಗಳಿರ್ತಾರೆ, ಅವರ ಸೇವೆ ನೀವು ಮಾಡಬೇಕಾಗುತ್ತೆ. ಸೇವೆ ಮಾಡಿದಾಗ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ನೋ ಡೌಟ್. ಮೋಕ್ಷದ ರಾಶಿ 8ನೇ ಮನೆಯಲ್ಲಿ ಉಂಟು. ಹಾಗಾದಲ್ಲಿ ಯಾರಾದರೂ ಮೋಕ್ಷಕ್ಕೆ ಹೋಗುವವರಿದ್ದಾರೆ, ಅವರಿಗೆ ನಿಮ್ಮಿಂದ ಸೇವೆ ಬೇಕಾಗುತ್ತೆ ಅಥವಾ ನೀವು ಮಾಡಬೇಕಾಗುತ್ತೆ, ಅದು ಮಾಡಿ. ಅದೆಲ್ಲ ಒಳ್ಳೆ ಕೆಲಸ ಮಾಡಿ, ಅದಕ್ಕೆ ಡೌಟ್ ಅಲ್ಲ. ಬರೇ ಹೇಳಿದ್ದು ಪ್ರವಚನ ಮಾತ್ರ ಮಾಡಬಾರ್ದು ಅಂತ ತುಂಬ ಉಪದೇಶ ಕೊಡ್ಲಿಕ್ಕೆ ಹೋಗಬೇಡಿ, ಅನ್ಯಥಾ ಪ್ರಾಬ್ಲಮ್ ಆಗ್ಬೋದು. ಕ್ಲಿಯರಾ? ಅರ್ಥ ಆಯ್ತು. ನೆಕ್ಸ್ಟ್ ಬಂದ್ಬೇಡ. ಕನ್ಯಾ ಲಗ್ನದವ್ರಿಗೆ ಏನಾಗುತ್ತೆ, ಅವ್ರಿಗೆ 7ನೇ ಮನೆಯಲ್ಲಿ ಮೀನರಾಶಿ ಇದೆ. ಓಕೆ. ಸೊ ಇಲ್ಲಿ ಏನಾಗುತ್ತೆ, ಪಾರ್ಟ್ನರ್ ಜೊತೆಗೆ ಅವ್ರಿಗೆ ಸಮಯ ಕೊಡಬೇಕಂತ ಉಂಟು. ಪಾರ್ಟ್ನರ್ಗೆ ಸಮಯ ಕೊಡಿ ಅಂತ, ಪಾರ್ಟ್ನರ್ ಜೊತೆಗೇರಿ. ಇಲ್ಲಿ ಕೂಡ ಭಾಷಣ ಕೊಡುವ ಹಾಗಿಲ್ಲ, ಮತ್ತೆ ನಿಮ್ಮ ಲೆಕ್ಕಾಚಾರಗಳು ನಿಮ್ಮ ಪಾರ್ಟ್ನರ್ಗೆ ಬೇಕಾಗಿಲ್ಲ. ಓಕೆನಾ? ಕನ್ಯಾ ಲಗ್ನದಲ್ಲಿ ಜನನ. ಸರ್ ಯಾಕೆ ಕನ್ಯಾ ಲಗ್ನದಲ್ಲಿ ಜನನ? ಕನ್ಯಾ ಲಗ್ನದಲ್ಲಿ ಜನನ ಆದಾಗ ವಿಶೇಷವಾಗಿ ನೀವು ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀರಂತೆ. ಅಂದರೆ ನಿಮ್ಮಲ್ಲಿ ಆ ಎನರ್ಜಿ ಇದೆ. ಯಾವುದನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ವಿಮರ್ಶೆಗೆ ಒಳಪಡಿಸಿ ಒಂದು ನಿಷ್ಕರ್ಷೆಗೆ ಬರ್ತೀರಾ, ಒಂದು ನಿರ್ಧಾರಕ್ಕೆ ಬರ್ತೀರಾ. ಒಂದು ಅದು ಆಯಿತು. ಇನ್ನೊಂದೇನೆಂದರೆ ಲೆಕ್ಕಾಚಾರಗಳು ಬಹಳ ಸೂಕ್ಷ್ಮ ಮಟ್ಟದಲ್ಲಿ ನೀವು ಮಾಡ್ತೀರಾ. ಆನಂತರ ಯಾವುದೇ ತಪ್ಪುಗಳನ್ನು ಹುಡುಕುವುದರಲ್ಲಿ ನೀವು ಎತ್ತಿದ ಕೈ, ತಪ್ಪುಗಳನ್ನು ಬಹಳ ಚೆನ್ನಾಗಿ ಹುಡುಕ್ತೀರಾ. ಓಕೆನಾ? ಆನಂತರ ಆಡಿಟ್ ಮಾಡುವಂಥದ್ದು, ಎಡಿಟ್ ಮಾಡುವಂಥದ್ದು, ಇದು ಎರಡು ಕೂಡ ನಿಮ್ಮಲ್ಲಿರುವಂಥದ್ದು. ಅಂತಹ ಒಂದು ಎನರ್ಜಿಯನ್ನು ಕ್ಯಾರಿ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಾ. ಕ್ಲಿಯರಾ? ಆನಂತರ ಇದು ಜಡ್ಜ್ ಮಾಡುವಂಥದ್ದು. ಅಂದರೆ ಒಬ್ಬ ಲಾಯರ್ ಇರ್ಬೋದು, ಒಬ್ಬ ಚಿಕಿತ್ಸಕ ಅಂದರೆ ವೈದ್ಯರು, ಅಥವಾ ಒಬ್ಬ ಲಾಯರ್, ಅಥವಾ ಒಬ್ಬ ಬ್ಯಾಂಕರ್ ಏನಿರ್ತಾರೆ, ಅದು ಕನ್ಯಾ ಲಗ್ನ. ಕನ್ಯಾ ರಾಶಿ ಎನರ್ಜಿ ಹಾಗೇನೆ. ರೋಗ ಋಣ ರಿಪು ವಿನ ರಾಶಿ ಅಲ್ವಾ ಲಗ್ನದಲ್ಲಿದೆ ಅಂದಾಗ ನೀವು ಅಷ್ಟು ಲೆಕ್ಕಾಚಾರದಲ್ಲಿ ಲೈಫಲ್ಲಿ ಹೋಗಬೇಕು ಅಂತ ಒಂದು ಇಂಡಿಕೇಶನ್. ಒಬ್ಬ ಡಾಕ್ಟರ್ ಆಗಿದ್ದೀರಿ ನೀವು, ಒಬ್ಬ ಲಾಯರ್ ಆಗಿದ್ದೀರಿ ನೀವು, ಕಾನೂನನ್ನ ಪಾಲನೆ ಮಾಡುವವರು. ಒಬ್ಬ ಫೈನಾನ್ಸರ್ ಆಗಿದ್ದೀರಿ ನೀವು, ಒಬ್ಬ ಬ್ಯಾಂಕರ್ ಆಗಿದ್ದೀರಿ ನೀವು, ಒಬ್ಬ CA ಆಗಿದ್ದೀರಿ ನೀವು. ಅಂದಾಗ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಪೇಷನ್ಸನ್ನು ಇಟ್ಕೊಳ್ಬೇಕಾಗುತ್ತೆ. ಅಷ್ಟು ಪೇಷನ್ಸ್ ಇಟ್ಕೊಂಡು ಹೋಗ್ಬೇಕು. ಒಂದು ವೇಳೆ 8ನೇ ಮನೆಯಲ್ಲಿ ಯಾವ ರಾಶಿ ಇದೆ? ಮೇಷರಾಶಿ. ಜಗಳ ಮಾಡ್ಲಿಕ್ಕೆ ಹೋದ್ರೆ, ಒಬ್ಬ ಡಾಕ್ಟರ್ ಆಗಿ ಜಗಳ ಮಾಡಿದ್ರೆ ನಿಮ್ಮ ಡೌನ್ಫಾಲ್ ಅಲ್ಲಿನೇ ಸ್ಟಾರ್ಟ್. ಒಬ್ಬ ಲಾಯರ್ ಆಗಿ ಜಗಳ ಮಾಡಿದ್ರೆ ನಿಮ್ಮ ಡೌನ್ಫಾಲ್ ಅಲ್ಲಿನೇ ಸ್ಟಾರ್ಟ್. ಅರ್ಥ ಆಯ್ತಾ? ಗೊತ್ತಾಗುತ್ತಾ? ಹಾಗಾದ್ರೆ ನೀವು ಜಗಳ ಮಾಡ್ಲಿಕ್ಕಿಲ್ಲ. ನಿಮ್ಗೇನು ಹೇಳಿದ್ದಾರೆ? ಜಗಳ ಮಾಡಬಾರ್ದು ಅಂತ. ನೀವು ಸುಮ್ಮನೆ ಎಷ್ಟು ಲೆಕ್ಕಾಚಾರದಲ್ಲಿ ಹೋಗ್ತೀರಾ ಅಷ್ಟು ಫೇವರೇಬಲ್ ನಿಮಗೆ, ಎಷ್ಟು ಜನಸೇವೆ ಮಾಡ್ತೀರಾ ಅಷ್ಟು ಫೇವರೇಬಲ್ ನಿಮಗೆ. ಕೋಪ ಬರ್ಲಿಕ್ಕೇನೇ ಇಲ್ಲ. ಕೋಪ ಯಾವಾಗ ಬರ್ಲಿಕ್ಕೆ ಶುರುವಾಯಿತು? ಕನ್ಯಾ ಲಗ್ನಕ್ಕೆ. ಬೇರೆನ ಜಡ್ಜ್ ಮಾಡೋದು, ಕೋಪ ಮಾಡೋದು, ಕೆಲಸ ಬಾರಿ ಬಾರಿಗೆ ಚೇಂಜ್ ಮಾಡೋದು, ಸೊ ನಿಮ್ಮ ಡೌನ್ಫಾಲ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಕನ್ಯಾ ಲಗ್ನಕ್ಕೆ ಮೊದಲೇ ಒಡ ಹುಟ್ಟಿದವ್ರ ಜೊತೆಗೆ ಆಗುವುದಿಲ್ಲ. ಹಿರಿಯರ ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್ ಇರ್ತದೆ, ತಂದೆಯ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅರ್ಥ ಆಗುತ್ತಾ ನಿಮಗೆ? ಅಂತ ನೀವೇನು ಹೆಸರು ಇಟ್ಕೊಂಡಿದ್ರೆ ಅದರ ಮೇಲಿಂದ ಮತ್ತೆ ಡಿಪೆಂಡ್ ಆಗುತ್ತೆ. ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇರುತ್ತೆ. ಮ್ಯಾರಿಡ್ ಲೈಫ್ ಸುಲಭ ಅಲ್ಲ. ಯಾಕಂದರೆ ನೀವು ನಿಮ್ಮ ಪಾರ್ಟ್ನರ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ, ಅದಕ್ಕೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್. ನಿಮ್ಮ ಪಾರ್ಟ್ನರ್ಗೆ ಏನು ಬೇಕು? ಅವರಿಗೆ ಸಮಯ ಬೇಕು, ಅವರಿಗೆ ಪ್ರೀತಿ ಬೇಕು. ನಿಮ್ಮ ಲೆಕ್ಕಾಚಾರ ಯಾವುದೂ ಬೇಕಾಗಿಲ್ಲ. ಯಾಕಂದರೆ 7th ಹೌಸಲ್ಲಿ ಮೀನರಾಶಿ, ಬುಧನಿಂದ ನೀಚ ಫಲ. ನಿಮ್ಮ ಲೆಕ್ಕಾಚಾರ ನಿಮ್ಮ ಪಾರ್ಟ್ನರ್ಗೆ ಬೇಕಾಗಿಲ್ಲ. 7th ಹೌಸಲ್ಲಿ ಮೀನರಾಶಿ, ಶುಕ್ರನಿಂದ ಉಚ್ಚ ಫಲ. ನಿಮ್ಮ ಪಾರ್ಟ್ನರ್ಗೆ ಹಣ ಖರ್ಚು ಮಾಡಬೇಕು, ಅವ್ರು ತಿರುಗಲಿಕ್ಕೆ ಬಯಸ್ತಾರೆ, ಹಣ ಖರ್ಚು ಮಾಡೋಕ್ಕೆ ಬಯಸ್ತಾರೆ, ತುಂಬ ಕಡೆ ಸುತ್ತಾಡಲಿಕ್ಕೆ ಬಯಸ್ತಾರೆ, ಅವ್ರು ನಿಮ್ಮ ಜೊತೆ ಇರಲಿಕ್ಕೆ ಬಯಸ್ತಾರೆ. ಅದನ್ನು ಕೊಟ್ಟಾಗ ನಿಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿರ್ತದೆ. ಅರ್ಥ ಆಯ್ತಾ? ಒಂದು ವೇಳೆ ನಿಮ್ಮಲ್ಲಿ ಕೋಪ ಬಂತು, ಜಗಳದ ಸ್ವಭಾವ ಬಂತು, ಮತ್ತೆ ನಿಮ್ಮ ಎಲ್ಲ ರೀತಿಯ ಪ್ರೊಫೆಷನ್ ಏನುಂಟು ಡೌನ್ಫಾಲ್ ಆಗುತ್ತೆ. ನಿಮ್ಮ ಲೈಫೇ ಡೌನ್ಫಾಲ್ ಆಗುತ್ತೆ. ಆಯುಷ್ಯದಲ್ಲಿ ತೊಂದರೆ ಕೇಟಾಗುತ್ತೆ. ಅಷ್ಟೇ ಅಲ್ಲ, ತುಂಬಾ ಫ್ಲಕ್ಚುಯೇಷನ್ಸ್ಗಳನ್ನು ಅನುಭವಿಸ್ತೀರಾ. ಮತ್ತೆ ಹೇಳ್ತಿರಲ್ಲ, ಸರ್ ನನಗೆ ಕಸ್ಟಮರೇ ಇಲ್ಲ, ನಾನೊಬ್ಬ CA ಆದರೂ ಕೂಡ ನನಗೆ ಯಾರು ಕೂಡ ಇಲ್ಲ. ಅಥವಾ ನಿಮ್ಮ ಕೋಪ ಯಾವ ಮಟ್ಟದಲ್ಲಿ ಉಂಟು ನೋಡಿ, ಅದನ್ನು ಕಡಿಮೆ ಮಾಡಿ. ಅರ್ಥ ಆಗುತ್ತಾ? ಕೋಪ ಯಾವ ಮಟ್ಟದಲ್ಲಿದೆ? ಯಾಕೆ ಅಷ್ಟು ಕೋಪ, ಜಗಳ? ಯಾಕಂದರೆ
ಆಯುಷ್ಯ ಭಾವದಲ್ಲಿ ಯಾವ ರಾಶಿ ಬಂತು? ಮೇಷರಾಶಿ ಬಂತು ಅಲ್ವಾ? ಅದು ಜಗಳದ ರಾಶಿ. ಸ್ಟಾರ್ಟಪ್ ರಾಶಿ ಕೂಡ ಜಗಳದ ರಾಶಿ ಕೂಡ, ಎನರ್ಜಿಯನ್ನು ಕ್ಯಾರಿ ಮಾಡೋ ರಾಶಿ ಕೂಡ. ನಿಮಗೆ ಅಷ್ಟು ಎನರ್ಜಿ ಬೇಕಾಗಿಲ್ಲ ಸರ್, ನಿಮಗೆ ತಲೆ ಯೂಸ್ ಮಾಡ್ಲಿಕ್ಕೆ. ಯಾವುದು? ಬುಧನ ಎನರ್ಜಿಯನ್ನು ಯೂಸ್ ಮಾಡ್ಲಿಕ್ಕೆ, ಕುಜನ ಎನರ್ಜಿ ಯೂಸ್ ಮಾಡ್ಲಿಕ್ಕಿಲ್ಲ. ಕುಜನ ಎನರ್ಜಿ ನಿಮಗೆ ಬೇಕಾಗಿಲ್ಲ. ಈಗ ಕ್ಲಿಯರ್ ಆಯ್ತಾ? ಕನ್ಯಾ ಲಗ್ನದವ್ರು ಯಾರೆಲ್ಲ ಇದ್ದೀರಿ? ಕನ್ಯಾ ಲಗ್ನದವ್ರಲ್ಲಿ ಯಾರು ಇದ್ದೀರಾ? ಡಾಕ್ಟರ್ ಇದ್ದೀರಾ? ಯಾರಾದರೂ ಡಾಕ್ಟರ್ ಇದ್ದೀರಾ? ಲಾಯರ್ ಇದ್ದೀರಾ? ಎಜುಕೇಟೆಡ್ ರಿಲೇಟೆಡ್ ಹೋಗೋರು ಇದ್ದೀರಾ? CA ಇದ್ದೀರಾ? ಯಾರಾದ್ರು ಇದ್ದೀರಾ? ಸಣ್ಣ ಮಟ್ಟದಲ್ಲಿ ಕೂಡ ಇರ್ಬೋದು, ತೊಂದರೆ ಇಲ್ಲ. CA ಓಕೆ. ಯಾರು ನೀವ ಸರ್? ಓಕೆ ಇದ್ದೀರಾ? ನೋಡಿ, ನೀವೇನಾದ್ರೂ ಸ್ವಲ್ಪ ಜಗಳ ಮಾಡಿ ನೋಡಿ ನೋಡಿ ನಿಮ್ಮ ಲೈಫಲ್ಲಿ ಡೌನ್ಫಾಲ್ ಹೇಗೆ ಬರುತ್ತಂತ. ಬಂದೇ ಬರುತ್ತೆ ನೋಡಿ. ಮತ್ತೊಂದೇನು ಗೊತ್ತಾ, ಈ ಕನ್ಯಾ ಲಗ್ನದವ್ರಿಗೆ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಎಷ್ಟು ಅಡೆತಡೆ ಬರುತ್ತೆ ಗೊತ್ತಾ? ತುಂಬಾ ವಿಪರೀತ ಅಡೆತಡೆಗಳನ್ನು ಎದುರಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಆಗುದಿಲ್ಲ. ತುಂಬಾ ಜನ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ, ತುಂಬಾ ಜನ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ ಅಲ್ವಾ? ಬಿಸ್ನೆಸ್ ತೊಂದರೆ ಇಲ್ಲ. ಬಿಸ್ನೆಸ್ ಅದು ಲೆಕ್ಕಾಚಾರ ತಾನೆ, ಬಿಸ್ನೆಸ್ ಆದ್ರೂ ಕೂಡ ಬಿಸ್ನೆಸ್ ಬುಧನದ್ದು ತಾನೆ, ಅದು ಲೆಕ್ಕಾಚಾರ ಇರಲೇಬೇಕಲ್ಲಿ. ಬಿಸ್ನೆಸ್ ಮಾಡ್ತಾ ಮಾಡ್ತಾ ಕೋಪಕ್ಕೆ ಒಳಗಾದ್ರಿ ಅಲ್ವಾ? ಓಕೆ. ಮೋಟ್ರೋಲಾ ಬಿಸ್ನೆಸ್ ಮಾಡ್ತಾ ಮಾಡ್ತಾ ನೀವು ಕೋಪಕ್ಕೆ ಒಳಗಾದ್ರಿ, ಈಗ ಸಮಸ್ಯೆ ಆಯ್ತು. ಈಗ ಅರ್ಥ ಆಗುತ್ತಾ? ಬಹಳ ಜಾಗರೂಕರಾಗಿ ಶಾಂತ ರೀತಿಯಲ್ಲಿ ಇರಬೇಕು. ಲೆಕ್ಕಾಚಾರದಲ್ಲಿರಿ, ಪರವಾಗಿಲ್ಲ. ಅಕೌಂಟ್ ಓಪನ್ ಮಾಡಿ, ದುಡ್ಡು ಹಾಕ್ತಾ ಇರಿ, ನಿಮ್ಮ ಪತ್ನಿಗೆ ಖರ್ಚು ಮಾಡಿ. ಎದುರುಗಡೆ ಇರುವಂಥದ್ದು ವೀರೇಶ್ ಅವರೇ, ಅವಾಗೆಲ್ಲ ನೋಡಿ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಸರ್. ಲೈಫನ್ನೇ ಗೆದ್ದು ಬಿಡ್ತೀರಿ ಸರ್ ನೀವು. ಸಣ್ಣ ಟೆಕ್ನಿಕ್ ಆಯುಷ್ಯದಲ್ಲಿ ಅಭಿವೃದ್ಧಿ, ಫ್ಲಕ್ಚುಯೇಷನ್ಸ್ ಕಡಿಮೆ, ಆಕ್ಸಿಡೆಂಟ್ ಆಗೋದು ತಪ್ಪಿ ಹೋಯ್ತು. ಅರ್ಥ ಆಯ್ತಾ? ಮನಃಶಾಂತಿ, ನೆಮ್ಮದಿ ಎಲ್ಲ ಬಂತು. ಯಾಕಂದ್ರೆ ಎನರ್ಜಿ ಯಾವುದನ್ನು ಯೂಸ್ ಮಾಡ್ತಾ ಇದ್ರಿ? ಕನ್ಯಾ ರಾಶಿ ಎನರ್ಜಿ ಯೂಸ್ ಮಾಡ್ತಾ ಇದ್ರಿ, ನಿಮ್ಗೆ ಅದು ಬೇಕೀಗ. ಮೋಟ್ರೋಲ್ ಅವರೇ, ಅರ್ಥ ಆಯ್ತಾ? ಏನು ತೊಂದರೆ ಇಲ್ಲ. ಕ್ಲಿಯರಾ? ಕನ್ಯಾ ಲಗ್ನದವ್ರು ಕ್ಲಿಯರ್ ಆಯ್ತಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ ಮೇಡಮ್. ಈಗ ತುಲಾ ರಾಶಿ ಇದೆ ಸರ್ ಲಗ್ನದಲ್ಲಿ. ತುಲಾ ರಾಶಿ ನೈಸರ್ಗಿಕ ಜನ್ಮಕುಂಡಲಿಯ 7ನೇ ಮನೆ ಲಗ್ನದಲ್ಲಿದೆ. ತುಲಾ ರಾಶಿ ಬಂದು ಪಾರ್ಟ್ನರ್ಶಿಪ್, ಅದು ರೈಟಾ? ವೈವಾಹಿಕ ಜೀವನ, ಪಾರ್ಟ್ನರ್ಶಿಪ್, ಶುಕ್ರನ ರಾಶಿ. ಶುಕ್ರನ ಮೂಲ ತ್ರಿಕೋನ ರಾಶಿ, ಬ್ಯಾಲೆನ್ಸ್ಡ್ ರಾಶಿ ಅಲ್ವಾ? ಹಾಗಾದ್ರೆ ಆ ರಾಶಿನೇ ಲಗ್ನದಲ್ಲಿ ಉಂಟು ಅಂತಾದಾಗ ನೀವು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡೇ ಹೋಗ್ಬೇಕು ಸರ್. ತುಂಬಾ ಬ್ಯಾಲೆನ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಎಲ್ಲರನ್ನು ಒಂದೇ ತರ ನೋಡ್ಬೇಕಾಗುತ್ತೆ. ಅದು ನಿಮ್ಮ ಕುಟುಂಬ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ಹಣಕಾಸು ಇರ್ಬೋದು, ವ್ಯಾಪಾರ ವ್ಯವಹಾರ, ಎಲ್ಲದರಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ತುಂಬಾನೇ ಕೂಲ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು. ಯಾಕೆ ಹಾಗೆ? ಯಾಕಂದ್ರೆ ತುಲಾರಾಶಿ ಎನರ್ಜಿ ಕೂಲ್ ಎನರ್ಜಿ, ಅದು ಕಾಮ್ ಎನರ್ಜಿ, ಅದು ತಂಡ ಎನರ್ಜಿ, ಅದು ಥಂಡಿ, ಅದು ಅರ್ಥ ಆಯ್ತಾ? ಅದಕ್ಕೆ ಅಲ್ಲಿ ಶನಿ ಹುಚ್ಚನಾಗಿ ಬಿಡ್ತಾನೆ ತುಲಾರಾಶಿಯಲ್ಲಿ. ಸೂರ್ಯ ನೀಚನಾಗ್ತಾನೆ, ಯಾಕಂದ್ರೆ ಸೂರ್ಯನಿಗೆ ಥಂಡಿ ಎನರ್ಜಿ ಪಸಂದಿಲ್ಲ, ಥಂಡಿ ಎನರ್ಜಿ ಆತನಿಗೆ ಬೇಕಾಗಿಲ್ಲ. ಅಪೋಸಿಟ್ ರಾಶಿಯಲ್ಲಿ ಹುಚ್ಚನಾಗಿ ಬಿಡ್ತಾನೆ, ತುಲಾರಾಶಿಯಲ್ಲಿ ನೀಚನಾಗಿ ಬಿಡ್ತಾನೆ. ಇದು ಪರಿಸ್ಥಿತಿ ಅಲ್ವಾ? ಇಂಥವರಿಗೆ ಎಲ್ಲೋ ಒಂದು ಕಡೆ 7th ಹೌಸಲ್ಲಿ ಮೇಷರಾಶಿ ಇದೆ, 8ನೇ ಮನೆಯಲ್ಲಿ ನೋಡಿ ವೃಷಭ ರಾಶಿ ಇದೆ. ಅದರದ್ದೇ ರಾಶಿ ಅಲ್ವಾ? ತುಲಾ ರಾಶಿ ಇದೆ, ಇನ್ನೊಂದು ರಾಶಿ ಅಂದ್ರೆ ಶುಕ್ರನದ್ದೇ ಇನ್ನೊಂದು ರಾಶಿ ವೃಷಭ ರಾಶಿ. ಇಲ್ಲಿ ಏನು ಹೇಳಿಕೊಡ್ತಾ ಉಂಟದು? ಇಲ್ಲಿ ವೃಷಭ ರಾಶಿ ನೈಸರ್ಗಿಕ ಜನ್ಮಗುಂಡಲ್ಲಿ 2ನೇ ಮನೆ 8ನೇ ಮನೆಯಲ್ಲಿ ಇದೆ. ವೃಷಭ ರಾಶಿ ಒಂದು ಅಕ್ಯುಮುಲೇಟ್ ಮಾಡುವಂಥದ್ದು. ಇಲ್ಲಿ ಏನು ಹೇಳಿಕೊಡ್ತಾ ಉಂಟು? ದುಡ್ಡನ್ನು ಅಕ್ಯುಮುಲೇಟ್ ಮಾಡ್ಲಿಕ್ಕಿಲ್ಲ, ಯಾರಿಗೆ ಕೊಡ್ಲಿಕ್ಕೆ ಉಂಟು ಕೊಟ್ಟು ಹೋಗ್ಬೇಕು. ಈಗ 2ನೇ ಮನೆ ಅಟ್ಯಾಚ್ಮೆಂಟ್ ಆದಾಗ 8ನೇ ಮನೆ ಡಿಟ್ಯಾಚ್ಮೆಂಟ್, ಅದು ಅಲ್ವಾ? ಹಣಕಾಸು ನಿಮ್ಮಿಂದ ಸ್ಪ್ರೆಡ್ ಆಗ್ಬೇಕಂತ ಉಂಟು. ಹಾಗಾದ್ರೆ ತುಲಾ ಲಗ್ನದವರು ಯಾವುದೇ ಕಾರಣಕ್ಕೂ ಯಾರಿಗೋ ಕೊಡಬೇಕಾದ ಹಣವನ್ನ ನಿಮ್ಮಲ್ಲೇ ಸ್ಟಾಕ್ ಮಾಡಿ ನೀವು ಇಟ್ಕೊಂಡು ಬಿಟ್ರಿ, ಯಾರಿಗೋ ಲಾಭ ಕೊಡಬೇಕು, ಯಾರಿಗೋ ಪಾಲು ಕೊಡಬೇಕು, ಯಾವುದೇ ಒಂದು ರೂಪದಲ್ಲಿ ಅದನ್ನ ಒಟ್ಟು ಮಾಡಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ, ನಿಮ್ಮ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು. 100% ನೀವು ಹೋದ್ರೆ ಅಂತಲೇ ಲೆಕ್ಕ. ಅದು ಯಾರಿಗೆಲ್ಲ ಲೆಕ್ಕ ಕೊಡ್ಲಿಕ್ಕೆ ಕೊಟ್ಟು ಬಿಡಬೇಕು. ಇಲ್ಲಾಂದ್ರೆ ನಿಮ್ಮ ಆಯುಷ್ಯದಲ್ಲಿ ತೊಂದರೆ. ನೀವು ಹೇಳ್ತೀರಿ ಅಕಾಲ ಮರಣ ಅಂತ, ಅದು ಇಲ್ಲಿಂದ ಬರ್ಬೋದು ಮತ್ತೆ, ಅಕಾಲ ಮರಣ. ಅರ್ಥ ಆಯ್ತಾ? ತುಲಾ ಲಗ್ನದವ್ರಿಗೆ ಈ ಒಂದು ಸಮಸ್ಯೆ ಮೇ ಬಿ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾರಿದ್ದೀರಿ ತುಲಾ ಲಗ್ನದವ್ರು? ಯಾರಿಗೆ ದುಡ್ಡು ಕೊಡ್ಲಿಕ್ಕೆ ಉಂಟು? ವ್ಯಾಪಾರದಲ್ಲಿ ಯಾರಿಗೆ ದುಡ್ಡು ಕೊಡ್ಲಿಕ್ಕೆ ಉಂಟು? ಯಾರಿಗೆ ಮಂಗ ಮಾಡಿದ್ದೀರಾ? ಅದು ಯಾರು ಹೇಳ್ತಾರೆ ಈಗ? ರೈಟ್ ತಾನೆ? ಬಟ್ ದುಡ್ಡು ಕೊಡ್ಲಿಕ್ಕೆ ಉಂಟಾ? ದಯವಿಟ್ಟು ಅದನ್ನು ಕೊಟ್ಬಿಡಿ. ಯಾಕಂದ್ರೆ ನಿಮ್ದು ವ್ಯಾಪಾರದ ರಾಶಿ. ವ್ಯಾಪಾರ ಮಾಡಿ ಕೂಡ ನೀವು ಕೊಡದೇ ಇದ್ದಿರ್ಬೋದು, ಆಸೆಯಿಂದ ಇಟ್ಟುಕೊಂಡಿರ್ಬೋದು. ಅದನ್ನು ಇಟ್ಟುಕೊಂಡಿದ್ದೇ ಆದಲ್ಲಿ ಸಾರ್ ದೇವರಾಣಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಏನಾಗುತ್ತೆ, 2ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ, ಅದು ಕೂಡ ಡಿಟ್ಯಾಚ್ಮೆಂಟ್ ಆಯಿತು. 8ನೇ ಮೇಲೆ ವೃಷಭ ರಾಶಿ ಅಂದ್ರೆ ಅಕ್ಯುಮುಲೇಟ್ ಮಾಡೋದು. 8ನೇ ಮೇಲೆ ಅಕ್ಯುಮುಲೇಟ್ ಮಾಡ್ಲಿಕ್ಕೇನೇ ಇಲ್ಲ ತಾನೆ ಆ ಮಾರುತಿಯವರೇ. 8ನೇ ಮನೆಯಲ್ಲಿ ನಿಮ್ಗೆ ಅಕ್ಯುಮುಲೇಟ್ ಮಾಡ್ಲಿಕ್ಕೇನಿಲ್ಲ ತಾನೆ, ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ ತಾನೆ ಅದು. ಹಾಗಾದ್ರೆ ಯಾರಿಗೆ ಕೊಡ್ಲಿಕ್ಕೆ ಅವ್ರು ಕೊಟ್ಟು ಬಿಡ್ಬೇಕು ತಾನೆ. ಅವಾಗ ಏನಾಗುತ್ತೆ? 8ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ತನ್ನಿಂದಾನೆ ಅಲ್ವಾ? ಈಗ ನಿಮ್ಮ ಹಣಕಾಸಿಂದ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅಲ್ಲಿ ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಉಂಟು, ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಉಂಟು, ಬೇಕಾದ್ರೆ ಕೊಡಿ, ತೊಂದರೆ ಇಲ್ಲ. ಬಟ್ ಒಟ್ಟು ಮಾಡಿಡ್ಲಿಕ್ಕೆ ಹೋಗ್ಬೇಡಿ.
ಒಟ್ಟು ಮಾಡಿ ಹಿಡಿದು ನಿಮ್ಮ ಸ್ಯಾಲ್ರಿ ಒಟ್ಟು ಮಾಡ್ಬೋದು ಸರ್. ನಿಮ್ಮ ಸ್ಯಾಲ್ರಿ ಬಗ್ಗೆ ಹೇಳ್ತಾ ಇಲ್ಲ, ಯಾರಿಗೆ ಕೊಡ್ಲಿಕ್ಕೆ ಉಂಟದು ಸರ್. ನಾನು ಯಾರಿಗೂ ಕೊಡ್ಲಿಕ್ಕೆ ಏನಿಲ್ಲ ಸರ್, ಪರವಾಗಿಲ್ಲ ಬಿಡಿ, ಡೊನೇಟ್ ಮಾಡಿ. ಅತ್ತೆ ಮನೆಯವ್ರಿಗೆ ಕೊಡಿ, ಅತ್ತೆ ಆರೋಗ್ಯಕ್ಕೆ ಕೊಡಿ, ಪರವಾಗಿಲ್ಲ, ನೀವು ಗೆದ್ದು ಬಿಡ್ತೀರ. ಲೈಫ್ ಇಸ್ ಜಿಂಗಾಲಾಲ ಸರ್. ಸಣ್ಣ ಸಣ್ಣ ವಿಚಾರಗಳು ಸರ್, ಅಲ್ಲಿ ಒಂದು ಒಂದು ಭಾವ, ಒಂದು ರಾಶಿ ಇನ್ಫ್ಲುಯೆನ್ಸ್ ಆಗುತ್ತೆ ಸಣ್ಣ ಸಣ್ಣ ವಿಚಾರದಿಂದ ಬಹಳ ದೊಡ್ಡ ಮಟ್ಟಿಗೆ. ಅರ್ಥ ಆಗುತ್ತಾ? ಸಣ್ಣ ಮಟ್ಟಿಗೆ ಅಂದ್ರೆ ಸಣ್ಣ ಮಟ್ಟಿಗೆ ಮಾಡಿದ ಕೆಲಸ ದೊಡ್ಡ ಮಟ್ಟಿಗೆ ಆ ರಾಶಿಯನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದರ ಮುಖಾಂತರ ಅಥವಾ ಒಳ್ಳೇದು ಅಥವಾ ಕೆಟ್ಟದ್ದು ಅನುಭವಿಸ್ಲೇಬೇಕು ನಾವು. ಅನುಭವಿಸ್ಲಿಕ್ಕೆ ಸಿಕ್ಕೇ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಇನ್ನು ಅಲ್ಲಿ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಡ್ತು ಅಂದಾಗ ಇದು ಪಕ್ಕ ಆಯ್ತು. ಈಗ 100% ಆಯ್ತು ಸೋಮಣ್ಣ ಅವರೇ. ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಡ್ತು 8ನೇ ಮನೆಯಲ್ಲಿ ಅಲ್ವಾ? ಹಾ ಹಾ ಹೇಳಿ ಅವನಿಗೆ ಅಲ್ವಾ? ಅರ್ಥ ಆಯ್ತಾ? ಅಲ್ಲಿ ಪ್ಲಾನೆಟ್ಸ್ ಬಂದ್ಬಿಡ್ತು ಅಂದಾಗ ಆ ಪಾರ್ಟ್ ಪಕ್ಕ ಕೆಲಸ ಮಾಡುತ್ತೆ ಅಂತ ಆಯ್ತು. ಈಗ ಜಾತಕದಲ್ಲಿ ಏನಾಗುತ್ತೆ, 9 ಪ್ಲಾನೆಟ್ಸ್ ಇರುವುದು. ಆ 9 ಪ್ಲಾನೆಟ್ಸ್ 12 ರಾಶಿಗಳಲ್ಲಿ ಇರುವುದು ಸಾಧ್ಯ ಇಲ್ಲ ತಾನೆ ಅಲ್ವಾ? ಒಂದೆರಡು ರಾಶಿಗಳು ಖಾಲಿ ಇರ್ತವೆ, 3 ರಾಶಿಗಳು ಖಾಲಿ ಇರ್ತವೆ, ರೈಟಾ? ಇದ್ದೇ ಇರ್ತದೆ. 9 ರಾಶಿ ಫುಲ್ ಆಗ್ಬಹುದು, ಬಟ್ 3 ರಾಶಿ ಬೈ ಡಿಫಾಲ್ಟ್ ಆಗಿ ಖಾಲಿಯಾಗಿ ಇದ್ದೇ ಇರ್ತದೆ. ಈಗ ಅದಕ್ಕಿಂತ ಹೆಚ್ಚು ಖಾಲಿ ಉಂಟು ಅಂತಾದಾಗ ಆ ರಾಶಿಯನ್ನು ಯಾರು ನೋಡ್ತಾ ಇದ್ದಾರೆ, ಹಾಗಾದ್ರೆ ರಾಶಿ ಇನ್ಫ್ಲುಯೆನ್ಸ್ಗೆ ಒಳಗಾಯ್ತು ಅಂತಲೇ ಅರ್ಥ. ಅದರಲ್ಲಿ ಪ್ಲಾನೆಟ್ಸ್ ಉಂಟು ಅಂತಾದಾಗ ಅದು ತನ್ನ ಪ್ರಭಾವವನ್ನು ಬೀರುತ್ತೆ ಅಂತಲೇ ಅರ್ಥ. ಇವತ್ತಲ್ಲ ನಾಳೆ ನಿಮಗೆ ಅದನ್ನು ಅನುಭವಿಸ್ಲಿಕ್ಕೆ ಸಿಗುತ್ತೆ ಅಂತಲೇ ಅರ್ಥ. ಅದಕ್ಕೋಸ್ಕರ 8ನೇ ಮನೆಯಲ್ಲಿ ಎಷ್ಟು ಪ್ಲಾನೆಟ್ಸ್ ಇದೆ? 8 ಹೌಸಲ್ಲಿ. ಬಸವರಾಜರೇ ಹ್ಯಾಂಡ್ ರೈಸ್ ಮಾಡಬೇಡಿ ಸರ್ ಯಾರು ಕೂಡ, ಓಕೆನಾ? ಕೊನೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ, ಆವಾಗ ಮಾತಾಡಿ. ಯಾವುದೇ ಕಾರಣಕ್ಕೂ ಕೂಡ ಏನಾಗುತ್ತೆ ನಿಮಗೆ, ಅದರ ದಶಾಭುಕ್ತಿ ಎಲ್ಲ ಬಂದಾಗ ಅದು ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು ಅದು ಮಾಡುತ್ತೆ, ಓಕೆನಾ? ಅದಕ್ಕೋಸ್ಕರ ಹೇಳ್ತೀನಿ, ನಮ್ಮ ತುಲಾ ಲಗ್ನದವರು ದುಡ್ಡನ್ನ, ಬೇರೆಯವರ ದುಡ್ಡನ್ನು ಇಸ್ಕೊಳ್ಬೇಡಿ, ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ, ಅಷ್ಟೇ. ಪ್ಲಾನೆಟ್ಸ್ ಒಂದು ಕಡೆ ಉಂಟು ಅಂತ ಆದಾಗ ಅದು ಇನ್ಫ್ಲುಯೆನ್ಸ್ ಅನ್ನ ಕೊಟ್ಟೇ ಕೊಡ್ತದೆ. 8ನೇ ಮನೆಯಲ್ಲಿ ಎಷ್ಟು ಪ್ಲಾನೆಟ್ಸ್ ಇದೆ ಅರ್ಥ ಆಗುತ್ತಾ? 8ನೇ ಮನೆ ಎಷ್ಟು ಪ್ಲಾನೆಟ್ಸ್ ಇದೆ, ಅಷ್ಟು ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತ ಡೊನೇಷನ್ ನಿಮ್ಮಿಂದ ಆಗುತ್ತೆ. ಅರ್ಥ ಆಗುತ್ತಾ? ಅಷ್ಟು ಪ್ಲಾನೆಟ್ಸ್ಗೆ 8ನೇ ಮೇಲೆ ಎಷ್ಟು ಪ್ಲಾನೆಟ್ಸ್ ಬಂತು ಅಷ್ಟು ಕೋಟ್ಯಾಧೀಶ ನೀವು. ಖುಷಿ ಆಯ್ತು ಈಗ ನಿಮಗೆ, ರೈಟಾ? ಯಾಕೆ ಹಾಗೆ? ಅಮಿತಾಬ್ ಬಚ್ಚನ್ ಅವರ ಜಾತಕದಲ್ಲಿ 8ನೇ ಮನೆಯಲ್ಲಿ 4 ಪ್ಲಾನೆಟ್ಸ್ ಇದೆ, ಕೋಟ್ಯಾಧೀಶ. ಒಬ್ಬ ರಾಜಕಾರಣಿಯ ಜಾತಕ ಇದೆ ನನ್ನಲ್ಲಿ, 8ನೇ ಮನೆಯಲ್ಲಿ ಅಲ್ಲಿ 7th ಹೌಸಲ್ಲಿ ಪ್ಲಾನೆಟ್ಸ್ ಇದೆ, ಬಟ್ ವೃಶ್ಚಿಕ ರಾಶಿಯಲ್ಲಿದೆ, ಅವರು ಕೋಟ್ಯಾಧೀಶ ಅಲ್ವಾ? ಅದಕ್ಕೆ ಹೇಳುದು ಏನಂದ್ರೆ, 8ನೇ ಮನೆಯಲ್ಲಿ ನಿಮ್ಗೆ ಹಣಕಾಸು ಬೇಕಾ? 8ನೇ ಮನೆಯಲ್ಲಿ ಪ್ಲಾನೆಟ್ಸ್ ಇದ್ರೆ ದುಡ್ಡು ಬರುತ್ತೆ, ಅಥವಾ 2ನೇ ಮನೆಯಲ್ಲಿ ಪ್ಲಾನೆಟ್ಸ್ ಇದ್ರೆ ದುಡ್ಡು ಬರುತ್ತೆ, ಅಥವಾ ವೃಶ್ಚಿಕ ರಾಶಿಯಲ್ಲಿ ಪ್ಲಾನೆಟ್ಸ್ ಇದ್ರೆ ದುಡ್ಡು ಬರುತ್ತೆ, ಅಥವಾ ವೃಷಭ ರಾಶಿಯಲ್ಲಿ ಪ್ಲಾನೆಟ್ಸ್ ಇದ್ರೆ ದುಡ್ಡು ಬರುತ್ತೆ. ಇದು 100%. ಇದು ಇವತ್ತಲ್ಲ ನಾಳೆ ನಿಮಗೆ ದುಡ್ಡು ಮಾಡ್ಲಿಕ್ಕೆ ಉಂಟು ಅಂತ ಆಯ್ತು. ಇವತ್ತಲ್ಲ ನಾಳೆ ಬರುತ್ತೆ. ಎಷ್ಟು ಪ್ಲಾನೆಟ್ ಜಾಸ್ತಿ ಇದೆ ಅಷ್ಟು ದುಡ್ಡು ನಿಮ್ಮಲ್ಲಿ ಬರುತ್ತೆ, ಅದು ಪಕ್ಕ. ಅದರ ಜೊತೆಗೆ ಅಲ್ಲಿ ಏನಾದ್ರೂ ಗಡ್ಬಡಿ ಮಾಡ್ಲಿಕ್ಕೆ ಹೋದ್ರೆ, ಈಗ ತುಲಾ ಲಗ್ನದ ಜಾತಕ 8ನೇ ಮೇಲೆ ವೃಷಭ ರಾಶಿ ಒಂದು 3-4 ಪ್ಲಾನೆಟ್ಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ಬೇರೆಯವರ ದುಡ್ಡನ್ನ ಲಾಲಚೆಯಿಂದ ಅಲ್ಲ, ಅಂದ್ರೆ ಲಾಲಸೆಯಿಂದ, ಅಂದ್ರೆ ತುಂಬಾನೇ ಆಸೆ ಪಟ್ಟು ಅಥವಾ ಮೋಸ ಮಾಡ್ಬೇಕನ್ನೋ ಒಂದು ರೂಪದಲ್ಲಿ ನೀವು ಇಟ್ಕೊಂಡ್ ಬಿಟ್ರಿ ಅಂದಾಗ ಅಲ್ಲಿ ಯಾವ ಪ್ಲಾನೆಟ್ಸ್ ಕೆಲಸ ಮಾಡೋದು ಮಾಡಲ್ಲ. ಮತ್ತೆ ಅವಾಗ ಅಲ್ಲಿಂದೇನು ತೊಂದರೆ ಕ್ರಿಯೇಟ್ ಆಗಬೇಕು, ತೊಂದರೆ ಕ್ರಿಯೇಟ್ ಆಗುತ್ತೆ. ಮತ್ತೊಂದೇನಂದ್ರೆ 8ನೇ ಮನೆಯಲ್ಲಿ ಒಮ್ಮೆ ಸಾಯ್ಬೇಕಾಗುತ್ತೆ ನಾವು. ಸಾಯುವುದಂದ್ರೆ ಏನಪ್ಪಾ? ಒಮ್ಮೆ ಸಾಯುವುದಂದ್ರೆ ಒಮ್ಮೆ ಎಲ್ಲ ಕಳ್ಕೊಳ್ಬೇಕಾಗುತ್ತೆ ನಾವು. ಕಳ್ಕೊಂಡ ನಂತರ ನಮಗೆ ದುಡ್ಡು ಬರುತ್ತೆ. ಈಗ ಅಮಿತಾಬ್ ಬಚ್ಚನ್ಗೆ ಏನಾಗಿದೆ, 1999 2000ದಲ್ಲಿ ABCL ಅಂದ್ರೆ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಟಾರ್ಟ್ ಮಾಡಿ ಬರ್ಬಾದಾಗಿಬಿಟ್ರು ಅವರು. ಅರ್ಥ ಆಯ್ತಾ? ಎಲ್ಲಾ ರೀತಿಯಲ್ಲಿ ಕೂಡ ಹೋಯ್ತು, ಎಲ್ಲ ಹೋಯ್ತು, ಓಕೆನಾ? ಅವರಿಂದ ಸಣ್ಣ ಸಣ್ಣ ಆಕ್ಟರ್ಸ್ ಯಾರಿದ್ದಾರೆ, ಯಾರು ಗೋವಿಂದ ಇರ್ಬೋದು, ಅವ್ರ ಜೊತೆ ಎಲ್ಲ ಅವರು ಆಕ್ಟಿಂಗ್ ಮಾಡಿದ್ರು ಅಲ್ವಾ? ಚೋಟೆ ಮಿಯಾ ಬಡೆ ಮಿಯಾ ಅಂತದ್ದೆಲ್ಲ ಪಿಕ್ಚರ್ ಮಾಡಿದ್ರು, ಫೇಲ್ ಆಯ್ತೆಲ್ಲ. 2000ದಲ್ಲಿ ಅವ್ರಿಗೆ ಎಲ್ಲ ಕಳ್ಕೊಂಡ ನಂತರ, 0 ಲೆವೆಲ್ಗೆ ಬಂದ ನಂತರ, ಸಾಲದಲ್ಲಿ ಬಿದ್ದ ನಂತರ ಅವರಿಗೆ KBC ಬಂತು. KBC ಸ್ಟಾರ್ಟ್ ಆಯ್ತು. ಅವಾಗ ಈ ಗಡ್ಡ ಇಷ್ಟೇ ಇಟ್ಕೊಂಡು ಬಂದ್ರು, ರೆಮಿಡಿ, ಓಕೆನಾ? ಅಷ್ಟೇ ಗಡ್ಡ. ಯಾಕೆ ಅಷ್ಟು ಗಡ್ಡ ಇಟ್ಕೊಂಡದ್ದು? ಅದೇ ಇಷ್ಟೇ ಗಡ್ಡ ಇಡುವುದರಿಂದ ಏನಾಗುತ್ತೆ ಸರ್? ಏನಾಗುತ್ತೆ ಇಷ್ಟು ಗಡ್ಡ ಇಡುವುದನ್ನು ಗೊತ್ತಾಗುತ್ತಾ ನಿಮಗೆ? ಜಾತಕದಲ್ಲಿ ಒಬ್ಬ ಕಂಟ್ರೋಲರ್ ಇದ್ದಾನೆ, ಯಾರು? ಅದು ಶನಿ ಅಲ್ವಾ? ಶನಿ ಬಂದು ಕಂಟ್ರೋಲರ್. ಆತ ಏನ್ ಮಾಡ್ತಾನೆ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಇಲ್ಲ, ಚಿನ್ನ ಅಂತ ಉಂಟು ಇದು ಅಲ್ವಾ, ಇಲ್ಲಿ ಉಂಟಲ್ಲ, ಇದು ರಾಹು. ಈ ಪಾರ್ಟ್ ಇಷ್ಟು ತೊಂದರೆ ಕೊಟ್ಟದ ಯಾರು? ರಾಹು. ಇವ್ರು ಏನ್ ಮಾಡಿದ್ರು, ಇಷ್ಟು ಗಡ್ಡ ಇಟ್ಕೊಂಡ್ರ ಆ ಶನಿ ಬಂದ್ಬಿಟ್ಟ ಅದರ ಮೇಲೆ. ಈಗ ರಾಹುವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಶನಿ, ಅವ್ರಿಗೆ ತೊಂದರೆ ಆಗಿಲ್ಲ. ಅಲ್ಲಿಗೆ ಫಿನಿಶ್. ಗೊತ್ತಾಯ್ತಾ ಟೆಕ್ನಿಕ್? ಈಗ ನಾಳೆ ಎಲ್ಲ ಇಷ್ಟು ಗಡ್ಡ ಇಟ್ಕೊಂಡು ಬರ್ತೀರಾ ನೀವು ಅಲ್ವಾ? ಎಲ್ಲರೂ ಇಟ್ಕೊಳ್ಳುವ ಹಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಯಾರಿಗೆ ಬೇಕು ಅವ್ರು ಮಾತ್ರ ಇಟ್ಕೊಳ್ಬೋದು ಅಲ್ಲ. ಈಗ ನೋಡಿ ನನ್ನ ಚಿಹ್ನೆ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಯಾರಿಗೆಲ್ಲ ಈ ತರ ಇಲ್ಲಿ ತೂತು ಕಾಣಿಸ್ತಾ ಉಂಟು, ಈ ತರ, ಓಕೆನಾ? ಒಂಥರ, ಓಕೆನಾ? ಡಾಟ್ ಕಾಣಿಸ್ತಾ ಉಂಟು, ಅದು ರಾಹುವಿನ ಪ್ರಬಲವಾದ
ಪರಿಸ್ಥಿತಿ. ಅರ್ಥ ಆಯ್ತಾ? ನಾನೇನಾದ್ರೂ ಇಲ್ಲಿ ಗಡ್ಡ ಬಿಟ್ಕೊಂಡೆ, ರಾಹು ಕೂತ್ ಬಿಡ್ತಾನೆ, ನಾಳೆ ಯೂಟ್ಯೂಬ್ ಬಂದ್ ಆಗ್ಬಿಡುತ್ತೆ ಅಲ್ವಾ? ಯಾಕಂದ್ರೆ ರಾಹು ಬೇಕೇ ಬೇಕು ನನಗೆ. ಯಾರಿಗೆ ರಾಹು ಬೇಕೋ ಅವ್ರಿಗೆ ಬೇಕು, ಯಾರಿಗೆ ಬೇಡ ಅವ್ರಿಗೆ ಬೇಡ, ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಅವರು ಇದನ್ನ ಮುಚ್ಚಿಕೊಂಡಿರ್ತಾರೆ ಅಷ್ಟೇ. ಓಕೆನಾ? ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ. ಅದಕ್ಕೆ ಶನಿ ಮಹಾರಾಜ್ ಎಲ್ಲೆಲ್ಲಿದ್ದಾನೆ ಆ ಪಾರ್ಟನ್ನು ಯೂಸ್ ಮಾಡುವಾಗ ಬಹಳ ಜಾಗರೂಕರಾಗಿರ್ಬೇಕು. ಶನಿ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ತಲೆಗೂದಲು ಕೊಟ್ಟಿರುವಂಥದ್ದು. ಈ ಮಂಡೆ ಖರ್ಚು ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಖರ್ಚು ಮಾಡುವಂತ. ಸುಮ್ಮನೆ ಖರ್ಚು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಏನೋ ಮಾತಾಡ್ಲಿಕ್ಕಿಲ್ಲ, ಸುಮ್ಮನೆ ಏನೋ ಹೇಳಲಿಕ್ಕಿಲ್ಲ. ಅದಕ್ಕೆ ತಲೆ ಕೂದಲು ಕೊಟ್ಟು ಬಿಟ್ಟಿದ್ದಾನೆ. ಇನ್ನು ನೋಡ್ಕೊಳ್ಳಿ, ಎಲ್ಲೆಲ್ಲ ಕೂದಲುಂಟು ಅಂತ ಅಲ್ಲೆಲ್ಲ ಆ ಪಾರ್ಟನ್ನ ಅಷ್ಟೇ ಚೆನ್ನಾಗಿ ಬಳಸ್ಬೇಕಂತ ಉಂಟು, ಒಟ್ಟಾರೆ ಬಳಸುವ ಹಾಗಿಲ್ಲ. ಅದಕ್ಕೆ ಇಲ್ಲಿ ಗಡ್ಡ ಬಿಟ್ಟುಕೊಂಡದ್ದು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತು ನಿಮಗೆ. ಹಾಗೇನೆ ಇರುವಂತದ್ದೆಲ್ಲ. ಅದಕ್ಕೆ 8ನೇ ಮನೆಯಲ್ಲಿ ತುಂಬಾ ಪ್ಲಾನೆಟ್ಸ್ ಉಂಟು ಅಂತಾದಾಗ ಅದು ಏನ್ ಮಾಡುತ್ತೆ ನಿಮ್ಗೆ? ಏನ್ ಮಾಡುತ್ತೆ ಹೇಳಿ? ಒಮ್ಮೆ ನಿಮ್ಮನ್ನ ಬರ್ಬಾದ್ ಮಾಡುತ್ತೆ, ಮತ್ತೆ ನಿಮ್ಗೆ ಎಲ್ಲಾ ಕೊಡುತ್ತೆ. ಇದು ವಿಷಯ, ತೊಂದರೆ ಇಲ್ಲ, ಮಾಡ್ಬೋದು ಅಲ್ವಾ? ಇನ್ನೊಂದು ವಿಷಯ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಹಾಗಾದ್ರೆ ಈಗ ನಮ್ಮ ತುಲಾ ಲಗ್ನದವರಿಗೆ ಯಾವ ತರದ ಎನರ್ಜಿ ಗೊತ್ತಾಯ್ತು ಈಗ ನಿಮ್ಗೆ ಸಾಧಾರಣ ಮಟ್ಟಿಗೆ? ಮತ್ತೆ ಕುಟುಂಬದ ವಿಚಾರಗಳನ್ನು ಹೇಳಲಿಕ್ಕಿಲ್ಲಲ್ವಾ? ಅದು ಗುಪ್ತ ರೀತಿಯಲ್ಲಿ ಇಟ್ಕೊಳ್ಬೇಕು. ಕೌಟುಂಬಿಕ ರೀತಿಯ ವಿಚಾರಗಳು, ಕುಟುಂಬದಲ್ಲಿ ಸಮಸ್ಯೆ ಇರ್ತದೆ. ಯಾಕಂದ್ರೆ 2ನೇ ಮೇಲೆ ವೃಶ್ಚಿಕ ರಾಶಿ ಅಲ್ವಾ? ಅವ್ರ ಅಂತ ವ್ಯಕ್ತಿಗಳು ಬಿಮಾರ್ ವ್ಯಕ್ತಿಗಳಿರ್ತಾರೆ, ಬರ್ಬಾದಾದವರು ಇರ್ತಾರೆ, ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸೋರು ಇರ್ತಾರೆ. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಯಾವುದೇ ರೂಪದಲ್ಲಿ ನೀವು ಯಾರ ಜೊತೆನೂ ಶೇರ್ ಮಾಡುವ ಹಾಗಿಲ್ಲ. ಯಾಕಂದ್ರೆ ಕುಟುಂಬ ಸ್ಥಾನದ ರಾಶಿ 8ನೇ ಮನೆಯಲ್ಲಿದೆ, ಅದಕ್ಕೆ ಶೇರ್ ಮಾಡ್ಲಿಕ್ಕಿಲ್ಲ, ಸುಮ್ಮನೆ. ಅರ್ಥ ಆಯ್ತಾ? ಮತ್ತೆ ಯಾರಿಗೆ ದುಡ್ಡು ಕೊಡ್ಲಿಕ್ಕೆ ಉಂಟು, ಅದು ನಿಮ್ಮ ಸ್ಯಾಲ್ರಿ ವಿಚಾರ ಹೇಳ್ತಾ ಇಲ್ಲ. ಯಾರಿಗದು ವ್ಯವಹಾರದಲ್ಲಿ ಬಂದಂತ ದುಡ್ಡು ಇದೆ, ಕೊಡ್ಲಿಕ್ಕೆ ಉಂಟು, ಅದು ಕೊಟ್ಟು ಬಿಡಿ ಸರ್, ಅದನ್ನ ಇಟ್ಕೊಳ್ಬೇಡಿ ಅನ್ನೋದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಕ್ಲಿಯರ್ ಆಯ್ತು ಈಗ. ಇಲ್ಲಾಂದ್ರೆ ಪೀಡೆಯನ್ನು ಅನುಭವಿಸಬೇಕಾದ ಅನಿವಾರ್ಯತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ಏನಿದೆ, ನೈಸರ್ಗಿಕ ಜನ್ಮಕುಂಡಲಿಯ 8ನೇ ಮನೆ, ಅದು ಲಗ್ನದಲ್ಲಿದೆ. ವೃಶ್ಚಿಕ ರಾಶಿ ಬಂದು ಮೌನ, ಮೆಡಿಟೇಷನ್, ರಿಸರ್ಚ್, ಎಷ್ಟು ಬೇಕೋ ಅಷ್ಟೇ, ತನ್ನಷ್ಟಕ್ಕೆ ಇರುವಂಥದ್ದು, ಕಾಮ್ ಆಗಿರುವಂಥದ್ದು, ಕೂಲ್ ಆಗಿರುವಂಥದ್ದು. ಅರ್ಥ ಆಯ್ತಾ? ಡೆಪ್ತ್ ಅಂತ ರಾಶಿ, ಅವರಷ್ಟಕ್ಕೆ ಇರಬೇಕು. ಪರಿವರ್ತನೆಗೆ ಒಳಪಡಿಸುವಂಥದ್ದು, ಖುದ್ದು ಪರಿವರ್ತನೆಗೊಳಗಾಗಬೇಕು, ಬೇರೆಯವ್ರನ್ನ ಒಳಪಡಿಸಬೇಕು. ಅಂತಹ ರಾಶಿ. ಅಂತಹ ರಾಶಿಯವರು ಎಲ್ಲಿ ಮೌನವಾಗಿರಬೇಕು, ಎಲ್ಲಿ ತನ್ನನ್ನು ತಾನೇ ಪರಿವರ್ತನೆಗೆ ಒಳಪಡಿಸಿ ಬೇರೆಯವ್ರನ್ನ ಪರಿವರ್ತನೆಗೆ ಒಳಪಡಿಸಬೇಕು, ಅಂತಹ ವ್ಯಕ್ತಿ ಬಡಬಡ್ ಮಾಡಲಿಕ್ಕೆ ಶುರು ಮಾಡಿದ, ಕಮ್ಯುನಿಕೇಟ್ ಮಾಡಲಿಕ್ಕೆ ಶುರು ಮಾಡಿದ, ಭಾಷಣ ಕೊಡ್ಲಿಕ್ಕೆ ಶುರು ಮಾಡಿದ ಅಂದಾಗ ಹಿನ್ನಡೆ ಉಂಟಾಗುತ್ತೆ. ಯಾಕಂದ್ರೆ 8ನೇ ಮನೆಯಲ್ಲಿ ಮಿಥುನ ರಾಶಿ, ಕಮ್ಯುನಿಕೇಶನ್ ರಾಶಿಯಲ್ಲಿ ಉಂಟು 8ನೇ ಮನೆಯಲ್ಲಿ. ನೀವು ಇದನ್ನು ಯೂಸ್ ಮಾಡುವ ಹಾಗೆ ಇಲ್ಲ ಅಂತ ಉಂಟು, ಎಷ್ಟು ಬೇಕೋ ಅಷ್ಟೇ. ಈಗ ರಹಸ್ಯ ವಿದ್ಯೆಗಳನ್ನ ಕಲ್ತುಕೊಂಡು ಅದನ್ನು ಹೇಳ್ಬೋದು, ತೊಂದರೆ ಇಲ್ಲ. ರಹಸ್ಯ ವಿದ್ಯೆ ಕಲ್ತ ನಂತರ ರಿಸರ್ಚ್ ಅಲ್ಲಿ ಹೋಗ್ಬೋದು, ತೊಂದರೆ ಇಲ್ಲ. ಸುಮ್ಮನೆ ಬಡಬಡ್ ಮಾಡುದು, ಒಬ್ಬರ ವಿಚಾರಗಳನ್ನ ಅಲ್ವಾ, ಇಲ್ಲಿಂದ ಏನೋ ಪಡ್ಕೊಳ್ಳೋದು ವಿಚಾರ ಇನ್ನೊಬ್ಬರಿಗೆ ಶೇರ್ ಮಾಡುದು, ಒಬ್ಬೊಬ್ಬರ ವಿಚಾರನ ಬೆನ್ನ ಹಿಂದಿನಿಂದ ಮಾತಾಡಿಕೊಳ್ಳುವುದು, ಇದನ್ನೇನಾದ್ರೂ ವೃಶ್ಚಿಕ ಲಗ್ನದವರು ಮಾಡಿದ್ದಾರೆ ಅಂದಾಗ ಲೈಫಲ್ಲಿ ವಿಪರೀತ ರೀತಿಯಲ್ಲಿ ತೊಂದರೆಗಳನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ. ಮೊದಲೇ ವೃಶ್ಚಿಕ ಲಗ್ನಕ್ಕೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇದೆ, ಸುಲಭದಲ್ಲಿ ಹೋಗ್ಲಿಕ್ಕಿಲ್ಲ. ಅರ್ಥ ಆಗುತ್ತಾ? ಆನಂತರ ಇನ್ನೊಂದು ವಿಚಾರ ಏನ್ ಬಂತಲ್ಲಿ, 8ನೇ ಮನೆಯಲ್ಲಿ ಮಿಥುನ ರಾಶಿ, 8ನೇ ಮನೆಯಲ್ಲಿ ಮಿಥುನ ರಾಶಿ. ಒಂದು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಬಾಂಧವ್ಯಗಳು ಕೆಡುವಂತಹ ಸಾಧ್ಯತೆಗಳು, ಅಥವಾ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆ. ನಿಮ್ಮ ಒಡ ಹುಟ್ಟಿದವರು ತುಂಬಾನೇ ತೊಂದರೆಯನ್ನು ಅನುಭವಿಸ್ತಾರೆ. ನೀವು ಒಡ ಹುಟ್ಟಿದವ್ರ ಜೊತೆಗೆ ಇದ್ದಾಗ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ದೂರ ಇದ್ದಾಗ ಅವ್ರಿಗೆ ಏನಾಗಲ್ಲ. ನೀವು ಹತ್ತಿರ ಇದ್ದೀರಿ, ವೃಶ್ಚಿಕ ಲಗ್ನ ಜಾತಕ, ಒಡ ಹುಟ್ಟಿದವ್ರ ಜೊತೆಗೆ ಇದ್ದೀರಿ ಪ್ರಶಾಂತ್ ಅವರೇ, ಅವಾಗ ಏನಾಗುತ್ತೆ, ಅವ್ರ ಸಮಸ್ಯೆಯನ್ನು ಅನುಭವಿಸ್ತಾರೆ ನಿಮ್ಮಿಂದಾಗಿ. ಅಂದ್ರೆ ನಿಮ್ಮ ಜಾತಕದ ಪ್ರಭಾವದಿಂದಾಗಿ ಅವ್ರ ತೊಂದರೆಗೊಳಗಾಗ. ಅದಕ್ಕೆ ನಾನು ಹೇಳಿದ್ರೆ ವೃಶ್ಚಿಕ ಲಗ್ನದವರು ಐಸೋಲೇಟೆಡ್ ಆಗಿರಿ, ಬೇರೆ ಕಡೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ, ಮದುವೆಯಾಗಿ ಬೇರೆ ಕಡೆಗೆ ಹೋಗಿ. ಅವಾಗ ನಿಮ್ಮ ಒಡ ಹುಟ್ಟಿದವರು ಸೇಫ್ ಆಗಿರ್ತಾರೆ. ಒಡ ಹುಟ್ಟಿದವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡುವ ಹಾಗಿಲ್ಲ, ಏನು ಮಾಡುವ ಹಾಗಿಲ್ಲ. ಆನಂತರ ಯಾರದೇ ಒಂದು ವಿಚಾರನ ಇಟ್ಟುಕೊಂಡು ನೀವು ಅವ್ರಿಗೆ ಟಾರ್ಚರ್ ಕೊಡುವ ಹಾಗಿಲ್ಲ, ಯಾರಿಗೂ ಕೂಡ. ಅವ ಹಾಗೆ, ಇವನು ಹೀಗೆ, ಆ ಪಕ್ಕದ ಮನೆಯವ್ರು ಹಾಗೆ, ಅವ್ರು ಹಾಗೆ ಮಾಡಿದ್ರಂತೆ, ಇವ್ರು ಹೀಗೆ ಮಾಡಿದ್ರಂತೆ, ಅವ್ರು ಹಾಗೆ ಹೊಡೆದ್ರಂತೆ, ಪುಲಿ ಹೊಡೆದು, ನಿಮ್ಗೆ ಯಾವುದು ಕೂಡ ಬೇಕಾಗಿಲ್ಲ ಭವಾನಿ ಅವರೇ. ನೀವು ಸುಮ್ಮನೆ, ನಿಮ್ಮ ಎನರ್ಜಿ ಅಲ್ಲದು, ಆ ಎನರ್ಜಿಯನ್ನು ಯೂಸ್ ಮಾಡ್ಲಿಕ್ಕಿಲ್ಲ ನಿಮ್ಗೆ. ಅವಾಗ ನಿಮ್ಗೆ ಏನು ಆಯುಷ್ಯದಲ್ಲಿ ತೊಂದರೆ ಬರಬೇಕು ಅಥವಾ ವಿಪರೀತ ಪೀಡೆ ಕ್ರಿಯೇಟ್ ಆಗ್ಬೇಕು, ಅದಾಗಲ್ಲ. ಅರ್ಥ ಆಯ್ತಾ? ಏನು ಆಗಲ್ಲ, ನೀವು ಚೆನ್ನಾಗಿರ್ತೀರ. ಕೋಲ್ಗೊಟ್ಟು ಪೆಟ್ಟು ತಿನ್ನುವುದಂದ್ರೆ ಹೀಗೇನೆ, ಸುಮ್ಮನೆ ಕೆಲವರಿಗೆ ಚಟ ಇರ್ತದಲ್ಲ, ಸುಮ್ಮನೆ ಯಾರ ಬಗ್ಗೆನೋ ಮಾತಾಡಿಕೊಳ್ಳೋದು ಬೆನ್ನ ಹಿಂದಿನಿಂದ. ಅವಾಗೇನಾಯ್ತು, ಮಿಥುನ ರಾಶಿ ಕಮ್ಯುನಿಕೇಶನ್ ತಾನೇ ಅದು, 8ನೇ ಮನೆಯಲ್ಲಿದೆ. ರಹಸ್ಯಗಳನ್ನು ಹೇಳ್ಬೋದು, ಅದು ವಿಷಯ ಬೇರೆ. ಬಟ್ ಯಾರ ಬಗ್ಗೆನೋ ಆಡಿಕೊಳ್ಳುವುದು, ಅವ್ರನ್ನ ಕೆಳಗೆ ಹಾಕ್ಲಿಕ್ಕೆ ನೋಡುದು, ಅಥವಾ ಒಡ ಹುಟ್ಟಿದವ್ರಿಗೆ ತೊಂದರೆ ಕ್ರಿಯೇಟ್ ಮಾಡುವುದು, ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡುವುದು, ನಿಮ್ಗೆ ಆಗದ ವಿಚಾರ. ಮೊದಲೇ ನಿಮಗೆ ಒಡ ಹುಟ್ಟಿದವ್ರ ಜೊತೆಗೆ ಆಗುವುದಂತೂ ಇಲ್ಲ, ಅವರು ಕಷ್ಟ ಅನುಭವಿಸುವುದಂತೂ ಇದ್ದೇ ಇದೆ. ನಿಮಗೆ ನಿಮ್ಮ ಅತ್ತೆ ಮನೆಯಲ್ಲಿ ಕೂಡ ಆಗುವುದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಅತ್ತೆ ಮನೆಯಲ್ಲಿ ಕೂಡ ಮಾನಸಿಕ ರೀತಿಯಲ್ಲಿ ಗೊಂದಲಕ್ಕೊಳಗಾದವರು ಇದ್ದಾರೆ, ಅವರಿಗೂ ಸಮಸ್ಯೆ ಉಂಟು. ಸೇವೆ ಅಂತೂ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ. ಬಟ್
ಯಾರ ವಿಚಾರವನ್ನು ಕೂಡ ಇಟ್ಟುಕೊಂಡು ಬ್ಲೇಮ್ ಮಾಡುವ ಹಾಗಿಲ್ಲ. ಈಗ ಕ್ಲಿಯರ್ ಆಯ್ತಾ? ಇಲ್ಲಾಂದ್ರೆ ಏನಾಗುತ್ತೆ, ಮಧ್ಯಾಹ್ನದೊತ್ತು ಕೆಲಸ ಎಲ್ಲ ಆಗಿರ್ತದೆ, ಅಕ್ಕಪಕ್ಕದ ಒಂದು ಮೂರ್ನಾಲ್ಕು ಹೆಂಗಸರು ಸೇರಿಕೊಂಡ್ರು ಈಗ ಮನೆಯಲ್ಲಿ, ಈಗ ಶುರುವಾಯಿತು ಅಲ್ವಾ? ಅವರೊಂದು ಹೇಳುದು, ಇವರೊಂದು ಹೇಳುದು, ಮತ್ತೊಬ್ರು ಹೇಳುದು, ಮಗದೊಬ್ಬರು ಹೇಳುದು, ನಿಮ್ದು ವೃಶ್ಚಿಕ ಲಗ್ನ, ಈಗ ತೊಂದರೆ ಕ್ರಿಯೇಟ್ ಆಗ್ತಾ ನಿಮಗೆ ಗೊತ್ತೇ ಆಗಲ್ಲ. ಯಾಕೆ ಶೇರ್ ಮಾಡ್ಲಿಕ್ಕೆ ಹೋದದ್ದು? ನಿಮ್ಗೆ ಅದು ಮಾಡ್ಲಿಕ್ಕೆ ಏನಿಲ್ಲಲ್ವಾ? ಯಾವುದೇ ವಿಷಯಗಳನ್ನ ಗುಪ್ತ ರೀತಿಯಲ್ಲಿ ಇಟ್ಕೊಳ್ಬೇಕಂತ ಆಲ್ರೆಡಿ ಮಿಥುನ ರಾಶಿ 8ನೇ ಮನೆಯಲ್ಲಿ ಉಂಟಲ್ವಾ? ಯಾವುದೇ ವಿಷಯಗಳನ್ನ ಗೌಪ್ಯ ರೀತಿಯಲ್ಲಿ ಇಟ್ಕೊಳ್ಬೇಕು, ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಗೊತ್ತುಂಟು ಗೊತ್ತುಂಟು, ಪರವಾಗಿಲ್ಲ. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮನೆ ಕಟ್ಟುವಾಗ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮನೆ ಕಟ್ಟುವಾಗ ಅಕ್ಕಪಕ್ಕದ ಮನೆಯವರಿಂದ ಪ್ರಾಬ್ಲಮ್ ಆಗುತ್ತೆ, ಅಥವಾ ಸರೌಂಡಿಂಗ್ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಥವಾ ರೋಡಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಆಗುತ್ತೆ. ಆಗುತ್ತಾ? ವೃಶ್ಚಿಕ ಲಗ್ನದವ್ರು ನೋಡಿ ಒಮ್ಮೆ, ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗೋದು ವಿಶೇಷವಾಗಿರುತ್ತೆ, ಡಿಲೇ ಆಗುತ್ತೆ. ಹ್ಮ್ ಮಾರುತಿ ಅವರೇ ಅಲ್ವಾ? ಪೇಪರ್ ವರ್ಕ್ ಪ್ರಾಬ್ಲಮ್ ಆಗಿ ಮೇ ಬಿ ಅದು ಡಿಲೇ ಆಗಿ ಬರುವಂಥದ್ದು, ಆಗ್ತಾನೆ ಇಲ್ಲ ಸರ್, ಸರ್ಟಿಫಿಕೇಟ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಇದೆಲ್ಲ ಒಂದು ಸಮಸ್ಯೆನ ಎದುರಿಸ್ಬೇಕಲ್ವ ವೃಶ್ಚಿಕ ಲಗ್ನದವರು, ಉಂಟು ಅವ್ರಿಗೆ. ಅದಕ್ಕೆ ಹೇಳ್ತೀನಿ, 8ನೇ ಮನೆಯನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಅಲ್ಲಿಗೆ ಫಿನಿಶ್. ಆಯುಷ್ಯದಲ್ಲಿ ತೊಂದರೆ ಬರಬೇಕು, ಅಚಾನಕ್ ಆಗಿ ತೊಂದರೆ ಬರಬೇಕು, ಅಥವಾ ನಿಮಗೆ ಆಕ್ಸಿಡೆಂಟ್ಸ್ ಏನಾಗಬೇಕು, ಮೇ ಬಿ ಆಗಲ್ಲ. ನೀವು ಆ ಎನರ್ಜಿಯನ್ನು ಕೆಡಿಸ್ಕೊಂಡಿದ್ರಿ ಆಲ್ರೆಡಿ ಅಲ್ವಾ? ಕೆಡಿಸ್ಕೊಂಡಿದ್ರಿ, ಓಕೆನಾ? ಆ ಕುಸುಮ ಅವರೇ, ಕೆಡಿಸ್ಕೊಂಡಿದ್ರಿ ಆಲ್ರೆಡಿ ಅಂದಾಗ ಅದು ಪ್ರಾಬ್ಲಮ್. ಯಾರದೋ ಬಗ್ಗೆ ಮಾತಾಡಿ, ಯಾರದೋ ಯಾರಿಗೋ ಬೆನ್ನ ಹಿಂದಿಂದ ಮಾತಾಡಿ ಅವರಿಗೆ ಟಾರ್ಚರ್ ಕೊಟ್ಟು ಏನೋ ಒಂದು ಮಾಡಿದ್ರಿ, ಅವಾಗ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ಜಾಸ್ತಿ. ಅವಾಗಲೇ ನಿಮ್ಗೆಲ್ಲ ಆಕ್ಸಿಡೆಂಟ್. ಯಾವಾಗ 8ನೇ ಮನೆ ಎನರ್ಜಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತೀರ, ಅವಾಗಲೇ ಆಕ್ಸಿಡೆಂಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಗಾಡಿ ಗುದ್ದಿ ಬಿಡುತ್ತೆ, ಯಾರೋ ಬಂದು ನಿಮ್ಮ ಮೇಲೆ ಗಾಡಿ ಹತ್ತಿಸಿ ಬಿಡ್ತಾರೆ, ಇದೆಲ್ಲ ಪ್ರಾಬ್ಲಮ್ ಆಗೋದು ಅಲ್ಲಿಂದ. ನಾನು ಹೇಳ್ತೀನಿ, ಅಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಲಗ್ನ ಗೊತ್ತಾಯ್ತಲ್ಲೋ ನೀವೇನು ಅಂತ, ಮಾಡ್ಲಿಕ್ಕೆ ಹೋಗ್ಬೇಡಿ, ಅಲ್ಲಿಗೆ ಫಿನಿಶ್. ಅರ್ಥ ಆಯ್ತಾ? ಅಲ್ಲಿಗೇನು ತೊಂದರೆ ಇಲ್ಲ. ಹಾ ಹಾ ಪ್ರಶಾಂತ್ ಅವರೇ, ಅದಕ್ಕೆ ಮನೆ ಕಟ್ಟುವುದರಿಂದ ಮುಂಚೆನೆ ಪೇಪರ್ ವರ್ಕ್ ಎಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಮಾಡಿ ಇಟ್ಕೊಂಡಿರ್ಬೇಕು. ಮತ್ತೆ ಸರೌಂಡಿಂಗ್ ಅಲ್ಲಿ ನಿಮಗೆ ತುಂಬಾ ತೊಂದರೆ ಕ್ರಿಯೇಟ್ ಮಾಡ್ತಾರೆ, ಓಕೆನಾ ಅಲ್ವಾ? ತುಂಬಾ ಸುಲಭ ಅಲ್ಲ. ಯಾಕಂದ್ರೆ 3ನೇ ಮನೆಯಲ್ಲಿ ಮಕರ ರಾಶಿ ಇದೆ, ಅಲ್ಲಿಯ ರಾಶಿ 8ನೇ ಮನೆಯಲ್ಲಿ ಇದೆ, ಎರಡು ಕೂಡ ತೊಂದರೆಗೊಳಗಾಗಿದೆ ಅಲ್ವಾ? ಥರ್ಡ್ ಹೌಸ್ ಆಲ್ರೆಡಿ ತೊಂದರೆಗೊಳಗಾಗಿದೆ ಅಲ್ವಾ? ನಾನು ಅಂಥವ್ರನ್ನ ನೋಡಿದ್ದೇನೆ, ವೃಶ್ಚಿಕ ಲಗ್ನದವರ ಒಡ ಹುಟ್ಟಿದವರಿಗೆ ಕ್ಯಾನ್ಸರ್ ಆಗಿ ತೀರ್ಕೊಂಡಿರುವಂಥದ್ದು. ಕ್ಯಾನ್ಸರ್ ಆಯಿತು, ಬ್ಲಡ್ ಕ್ಯಾನ್ಸರ್ ಆಯಿತು, ಇಲ್ಲವೇ ಇಲ್ಲ, ಪ್ರಾಬ್ಲಮ್ ಆಯಿತು ಅವ್ರಿಗೆ ಅಲ್ವಾ? ಇದು ಪರಿಸ್ಥಿತಿ, ಇದು ಅವರವರ ಕರ್ಮ, ಅದಕ್ಕೆ ನಾವು ಏನು ಮಾಡುವಂತಿಲ್ಲ, ಒಂದು ವಿಷಯ ಅಲ್ವಾ? ಅರ್ಥ ಆಯ್ತಾ? ಮತ್ತೆ ಭೂಮಿ ವಿಚಾರದಲ್ಲಿ ಸಮಸ್ಯೆ, ಯಾಕಂದ್ರೆ ನಿಮಗೆ 4ನೇ ಮನೆಯಲ್ಲಿ ಯಾವ ರಾಶಿ ಇದೆ? ಕುಂಭ ರಾಶಿ ಇದೆ. ವೃಶ್ಚಿಕ ಲಗ್ನದವ್ರಿಗೆ ಮೇ ಬಿ ಬೇರೆಯವ್ರಿಗೆ ಭೂಮಿಯನ್ನು ಕೊಡ್ಬೇಕಂತ ಉಂಟಲ್ವಾ? ಯಾತೋ ಕೊಡಿ, ಯಾತೋ ಕೊಡ್ಲಿಕ್ಕೆ ಇದೆ, ಇಟ್ಟುಕೊಳ್ಳುವ ಹಾಗೇನಿಲ್ಲ, ನೀವು ಕೊಡಬೇಕಾಗುತ್ತೆ. ಅವಾಗ ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಮನೆ ಕಟ್ಟಲಿಕ್ಕೇನೆ ಹರಸಾಹಸ ಪಡಬೇಕಾಗುತ್ತೆ ನೀವು ಅಲ್ವಾ? ಮನೆ ಕಟ್ಟಲಿಕ್ಕೇನೆ ಹರಸಾಹಸ ಪಡಬೇಕು, ತುಂಬಾ ಸುಲಭದಲ್ಲಿ ಬಿಡುವುದಿಲ್ಲ ನಿಮ್ಮನ್ನ ಮುಂದೆ ಹೋಗ್ಲಿಕ್ಕೆ. ತೊಂದರೆ ಕೊಟ್ಟು 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 ನಂತರ ಮನೆ ಆಗುತ್ತೆ ನಿಮಗೆ. ಕ್ಲಿಯರಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಈ ತರ 8ನೇ ಮನೆ ಎನರ್ಜಿ ಕೆಲಸ ಮಾಡುತ್ತೆ ಸರ್. ಓಕೆ, ನೆಕ್ಸ್ಟ್ ಬಂದ್ಬೇಡ ಏನುಂಟಂತ. ಧನುರ್ಲಗ್ನದವ್ರಿಗೆ ಏನಾಗುತ್ತೆ? ಸಪ್ತಮದಲ್ಲಿ ಮಿಥುನ ರಾಶಿ, ಅಷ್ಟಮದಲ್ಲಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ನೈಸರ್ಗಿಕ ಜನ್ಮಗುಂಡಲಿಯ 4ನೇ ಮನೆ 8ನೇ ಮನೆಯಲ್ಲಿದೆ. ನೈಸರ್ಗಿಕ ಜನ್ಮಗುಂಡಲಿಯ ಭಾಗ್ಯದ ರಾಶಿ ಲಗ್ನದಲ್ಲಿದೆ ಅಲ್ವಾ? ಸೊ ತೊಂದರೆ ಇಲ್ಲ. ಆಧ್ಯಾತ್ಮಲ್ಲಿ ಹೋಗುವಂಥದ್ದು, ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡೋದು, ಎಥಿಕ್ಸ್ ಅನ್ನ ಫಾಲೋ ಮಾಡೋದು, ತಂದೆಯನ್ನ ಫಾಲೋ ಮಾಡೋದು, ಗುರುಗಳನ್ನ ಫಾಲೋ ಮಾಡೋದು, ಹೈಯರ್ ಎಜುಕೇಶನ್ ಮಾಡೋದು, ವಿದೇಶ ಪ್ರಯಾಣ ಮಾಡೋದು, ವಿದೇಶದಲ್ಲಿ ನೆಲೆಸುವುದು, ಇದೆಲ್ಲ ನಿಮಗೆ ಸೂಕ್ತವಾಗಿರ್ತದೆ. ತುಂಬಾ ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ. ಅರ್ಥ ಆಗುತ್ತಾ? ನೀವು ಹುಟ್ಟಿದ ನಂತರ ನಿಮ್ಮ ತಂದೆ ಮತ್ತೆ ತಾಯಿ ಇಬ್ರು ಸಫರ್ ಆಗ್ತಾರೆ. ತಾಯಿ ಅಂತೂ ವಿಶೇಷ. ಯಾರೆಲ್ಲ ಧನು ಲಗ್ನದಲ್ಲಿ ಹುಟ್ಟಿದ್ರು ತಾಯಿಗೆ ತೊಂದರೆ ಕ್ರಿಯೇಟ್ ಆಯ್ತು. ತಾಯಿಗೆ ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯ್ತಾ? ಓಕೆನಾ? ಯಾರಿದ್ದೀರಿ ಧನುರ್ ಲಗ್ನದವರು? ತಾಯಿ ಯಾವುದೋ ಒಂದು ರೂಪದಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಕಂಫರ್ಟಬಿಲಿಟಿಗೆ ಸಂಬಂಧಪಟ್ಟ ತೊಂದರೆ ಅನುಭವಿಸ್ತಾರೆ. ಈವನ್ ತಂದೆ ಕೂಡ ತೊಂದರೆ ಅನುಭವಿಸ್ತಾರೆ. ತಂದೆಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಧನುರ್ ಲಗ್ನದಲ್ಲಿ ಜನನ ಆದ ನಂತರ. ಒಂದು ಸ್ವಲ್ಪ ಸಮಯ ಇರುತ್ತೆ, ಮತ್ತೆಲ್ಲ ಕ್ಲಿಯರ್ ಆಗುತ್ತೆ. ಯಾತೋ 8 ತಿಂಗಳು, ಯಾತೋ 8 ವರ್ಷ ಅಲ್ವಾ? ಓಕೆ ಅನನ್ಯ ಅವರೇ, ತಾಯಿ ಇಲ್ಲ ಅಂದ್ರೆ ಅದು ವಿಷಯ ಬೇರೆ, ಅವ್ರು ತೊಂದರೆ ಅನುಭವಿಸೋದಂತೂ ಪಕ್ಕ ಅಲ್ವಾ? ಓಕೆ ಉಷಾ ಅವರೇ, ಗೊತ್ತಾಯ್ತಾ? ಧನು ಲಗ್ನ ಜನ ತುಂಬಾ ಸುಲಭ ಅಲ್ಲ ತಾನೆ. ಬಟ್ ಒಂದು ಪ್ಲಸ್ ಪಾಯಿಂಟ್ ಇದೆ ಧನು ಲಗ್ನದವರಿಗೆ, ತಂದೆಯಿಂದ ಸಪೋರ್ಟ್ ಅಲ್ವಾ? ಅಲ್ವಾ? ಓಕೆನಾ ಕೋಮಲಾ ರೆಡ್ಡಿ ಅವರೇ, ತಂದೆಯಿಂದ ಸಪೋರ್ಟ್, ತಂದೆ ವಿಶೇಷ ಸಪೋರ್ಟ್ ಮಾಡ್ತಾರೆ ಉಷಾ ಅವರೇ. ಅದು ಯಾವಾಗ ಒಂದು ಹಂತ ಬರ್ಬೇಕು ಸರ್, ಆ ನಂತರ ಅಲ್ವಾ? ಈಗ ಈಗ ಎಣಿಸ್ಕೊಳ್ಳಿ, ನಿಮಗೆ ಒಂದು ಮದುವೆ ಆಯ್ತು. ಈಗ ನಾನು ಹೇಳ್ತೀನಿ, ನಿಮಗೆ ಒಂದು ನಿಮ್ಮ ಒಂದು 32 33ರಲ್ಲಿ ಮದುವೆ ಆಯ್ತು ಅಂತ ಇಟ್ಕೊಳ್ಳೋಣ. ನಿಮಗೆ ಒಂದು ಮಗು ಹುಟ್ಟಿ ಬಿಡ್ತು ಧನುರ್ ಲಗ್ನದಲ್ಲಿ. ಈಗ ಏನಾಗುತ್ತೆ? ತಂದೆಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೇಕು, ತಾಯಿಗೆ ಮನೆಯ ವಿಚಾರದಲ್ಲಿ ತೊಂದರೆ, ಕಂಫರ್ಟಬಿಲಿಟಿನೇ ಇಲ್ಲ, ಯಾತೋ ಮನೆ ಚೇಂಜ್ ಆಗ್ತಾ ಇರುತ್ತೆ,
ಯಾವ್ದೋ ಮನೆಯಲ್ಲಿ ಚುಚ್ಚು ನುಡಿಗಳನ್ನು ಕೇಳಿಸ್ಕೊಳ್ಬೇಕು, ನಾನು ಯಾಕಪ್ಪ ಇಲ್ಲಿದ್ದೇನೆ, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ಅವ್ರಿಗೆ ಮನೆ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಆಗಲೇಬೇಕಲ್ವ ಸರ್, ಅಲ್ವಾ? ಉಷಾ ಅವರೇ, ಆನಂತರ ಅನನ್ಯ ಅವರೇ, ರೈಟಾ ಸರ್? ಟ್ರೂ, ಅಪ್ಪ ಸಪೋರ್ಟ್ ಜಾಸ್ತಿ, ಕರೆಕ್ಟ್. ತಂದೆಗೆ ಒಳ್ಳೇದು, ಹೌದು, ಓಕೆ, ರೈಟ್, ಓಕೆ. ಹುಟ್ಟಿದ ತಕ್ಷಣ ಈ ಪ್ರಾಬ್ಲಮ್ಗಳನ್ನು ಅನುಭವಿಸ್ಬೇಕು, ಮುಂದೆ ಹೋಗಿ ಎಲ್ಲ ಸರಿಯಾಗಲಿಕ್ಕೆ ಶುರು ಆಗುತ್ತೆ. ಒಂದು ಹಂತ ಬಂದಾಗ ಪರವಾಗಿಲ್ಲ, ಅನಿಸ್ವಷ್ಟ ಮಟ್ಟಿಗೆ ರಿಸಲ್ಟ್ ಇರ್ತದೆ, ತಂದೆಗೆ ಬದಲಾವಣೆ ಇರ್ತದೆ, ತಂದೆಗೆ ದುಡ್ಡು ಮಾಡುವಂಥ ಯೋಗನೂ ಕ್ರಿಯೇಟ್ ಆಗುತ್ತೆ. ಆನಂತರ ತಂದೆ ಫುಲ್ಲು ಸಪೋರ್ಟ್ ನಮ್ಮ ಧನುರ್ಲಗ್ನದವ್ರಿಗೆ, ಫುಲ್ಲು ಸಪೋರ್ಟ್. ಧನುರ್ಲಗ್ನದವ್ರಿಗೆ ತಂದೆ ಇದ್ದಾರೆ, ತಂದೆ ಧನುರ್ಲಗ್ನದವ್ರಿಗೆ ಬೇಕಾದ ಹಾಗೆ ಮಾಡಿ ಕೂಡ ಹೋಗ್ತಾರೆ, ಅವ್ರ ತೊಂದರೆ ಅನುಭವಿಸಬಾರ್ದು ಅಂತ. ಯಾಕಂದ್ರೆ ಲಗ್ನದಲ್ಲಿ ಧನುರಾಶಿ ತಾನೇ, ತಂದೆ ತಾನೇ ಅದು, ತಂದೆ ನಿಮಗೆ ಸಪೋರ್ಟ್ ಇದ್ದಾರೆ, ತೊಂದರೆ ಇಲ್ಲ. ಬಟ್ ನಿಮ್ಮ 20ರಿಂದ 29ರಲ್ಲಿ ತಾಯಿ ಸಫರ್ ಆಗುವ ಸಾಧ್ಯತೆ ಉಂಟಲ್ವ ಸರ್, ಅದನ್ನು ನೆನ್ಪಿಟ್ಕೊಳ್ಬೇಕು. 8ನೇ ಮನೆಯಲ್ಲಿ ಕರ್ಕಾಟಕ ರಾಶಿ, ನೈಸರ್ಗಿಕ ಜನ್ಮಗುಂಡಲಿಯ 4ನೇ ಮನೆ 8ನೇ ಮನೆಯಲ್ಲಿದೆ. ಹಾಗಾದ್ರೆ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಯಾರಿಗದು ಕೊಡ್ಲಿಕ್ಕೆ ಉಂಟು, ಸುಜಾತ ಅವರೇ ದಯವಿಟ್ಟು ಅದನ್ನು ಕೊಟ್ಟುಬೇಡಿ, ಧನುರ್ಲಗ್ನದವರು ಇಟ್ಕೊಳ್ಬೇಡಿ. ಯಾಕಂದ್ರೆ ಕರ್ಕಾಟಕ ರಾಶಿ ರಿಲೇಟೆಡ್ ಟು ಭೂಮಿ, ಅದು 8ನೇ ಮನೆಯಲ್ಲಿ ಉಂಟು, 8ನೇ ಮನೆ ಡಿಟ್ಯಾಚ್ಮೆಂಟ್, ಓಕೆನಾ? ಹಾಗಾದ್ರೆ ಯಾರಿಗಾದ್ರೂ ನೀವು ಪ್ರಾಪರ್ಟಿ ಕೊಡ್ಲಿಕ್ಕೆ ಉಂಟು ಇಲ್ಲ ಅಂದಾಗ ಓಕೆ, ನೋ ಪ್ರಾಬ್ಲಮ್ಸ್, ನಿಮಗೆ ಸಮಸ್ಯೆ ಇಲ್ಲ. ಕೊಡ್ಲಿಕ್ಕೆ ಉಂಟು ಅಂತಾದ್ರೆ ದಯವಿಟ್ಟು ಅದನ್ನು ಕೊಟ್ಟುಬೇಡಿ. ಅದೇನು ಪಾಲು ಕೊಡ್ಲಿಕ್ಕೆ ಉಂಟು, ಅದೇನು ಪಾಲು ಕೇಳ್ತಾರೆ, ಕೆಲವರಿಗೆಲ್ಲ ಇರ್ತದಲ್ಲ ಅತಿ ಆಸೆ, ನಾನು ದೊಡ್ಡ, ನನಗೆ ಅಷ್ಟು ಪಾಲು ಬೇಕು, ನಾನು ರಾಜ, ನನಗೆ ಅಷ್ಟು ಪಾಲು ಬೇಕು, ಅಲ್ವಾ, ನಾನು ಬಿಡುವುದಿಲ್ಲ. ಅದರಲ್ಲೂ ಕೆಲವರು ಯಾವ ಥರ ಇರ್ತಾರೆ ಅಂದರೆ, ಪಾಪ ಈ ಆ ತಂದೆ ತಾಯಿಗೆ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ, ಹೆಣ್ಣು ಮಕ್ಕಳಿಗೆ ಕೊಡ್ಲಿಕ್ಕೆ ಬಿಡುವುದಿಲ್ಲ ಅಂತ ರಾಕ್ಷಸರು ಕೂಡ ಇದ್ದಾರೆ ಸರ್. ಈ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಅವ್ರಿಗೆ ಯಾಕೆ ಕೊಡ್ಬೇಕು, ಗಂಡ ಇಲ್ವಾ, ಗಂಡನ ಮನೆಯಲ್ಲಿ ಇಲ್ವಾ, ಪಾಪ ಅವ್ರು ಸಫರ್ ಆಗ್ತಾ ಇರ್ತಾರೆ, ಒಂದು ಸ್ವಲ್ಪ ಕೊಟ್ಟು ಹೆಲ್ಪ್ ಮಾಡೋಣ. ಏನು ಸರ್ ನೀವೆಲ್ಲ, ಆ ಏನು 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 ಲೈಫಲ್ಲಿ ಸಾಧನೆ ಮಾಡ್ತೀರಾ, ಯಾಕೆ ಕೊಡಬಾರ್ದು ನೀವು? ಏನು ಅದನ್ನು ಕಟ್ಟಿಕೊಂಡು ಹೋಗ್ತೀರಾ ಹೋಗುವಾಗ? ಆ ಹೆಣ್ಣು ಮಕ್ಕಳಿಗೆ ಕೊಡ್ಲಿಕ್ಕಿಲ್ಲಂತೆ, ತುಂಬ ಕಂಪ್ಲೇಂಟ್ ಇದೆ ಅಂಥದ್ದು. ಸರ್ ಬಿಡುದಿಲ್ಲ ಸರ್ ಅವ್ರು ಕೊಡ್ಲಿಕ್ಕೆ, ಏನು ಮಾಡೋಣ, ಫೈಟ್ ಮಾಡಬೇಕಾಗುತ್ತೆ, ಇದು ಪರಿಸ್ಥಿತಿ. ನೀವು ಅದಂತೂ ಎಣಿಸ್ಬೇಡಿ, ಏನು ಗೊತ್ತಾ, ಒಂದು ಜಾಗ ಯಾರಿಗೋ ಕೊಡ್ಲಿಕ್ಕಿದೆ, ಒಂದು ಜಾಗ ಯಾರದ್ದೋ ಹೆಸರಲ್ಲಿದೆ, ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಂಡು ಅಲ್ಲಿ ದಗಲ್ಬಾಜಿ ಮಾಡಿಕೊಂಡು ಅಲ್ಲಿ ಮೋಸ ಮಾಡಿಕೊಂಡು ಆ ಜಾಗವನ್ನು ನಿಮ್ಮ ಹೆಸರಿಗೆ ಬರ್ಕೊಂಡು ಆ ನಿಮ್ಮ ಹೆಸರಿಗೆ ಬರ್ಕೊಂಡಂಥ ಜಾಗವನ್ನು ಮತ್ತೆ ಮಕ್ಕಳ ಹೆಸರಿಗೆ ಮಾಡಿ, ಈಗ ತೊಂದರೆ ಯಾರಿಗೆ ಸರ್ ಅದು ಟ್ರಾನ್ಸ್ಫರ್ ಆಯಿತು? ಅವರ ಕಣ್ಣೀರು ಯಾರಿಗೆ ಹೋಯ್ತು ಈಗ? ಆ ಕುಸುಮಾದೇವಿ ಅವರ ಕಣ್ಣೀರು ಯಾರಿಗೆ ಹೋಯ್ತು ಸರ್? ನಿಮ್ಮ ಮಕ್ಕಳಿಗೆ ಹೋಯ್ತು ತಾನೆ. ಈಗ ನಿಮ್ಮ ಮಕ್ಕಳಿಗೆ ನೀವೇನು ಮಾಡಿಟ್ರಿ ಸರ್? ಅವ್ರಿಗೆ ಕಣ್ಣೀರು ಮಾಡಿಟ್ರಿ ನೀವು, ಅವ್ರ ಕಣ್ಣೀರು ಸುರಿಸುವಂತೆ ಮಾಡಿಬಿಟ್ರಿ ನೀವು. ಬೇಕಾ ಸರ್ ಇದೆಲ್ಲ? ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರಿ ಅಲ್ವಾ ಮಕ್ಕಳಿಗೆ ಬೇಕಾಗಿ? ಆ ಮೋಸ ಮಾಡಿದಂಥ ಜಾಗ, ಆ ಮೋಸದಿಂದ ಬರ್ಸ್ಕೊಂಡಂಥ ಜಾಗ, ಯಾರಿಗೂ ದೋಖ ಕೊಟ್ಟು ನಿಮ್ಮಲ್ಲಿ ಇರಿಸಂಥ ಜಾಗ, ಅದನ್ನು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಈಗ ಮಕ್ಕಳು ತೊಂದರೆ ಅನುಭವಿಸ್ತಾರೆ. ಇದು ನೀವು ಮಾಡಿಡುವುದಾ? ನಿಮಗೆ ಬೇಕಾ ಇದು? ಅಲ್ವಾ? ಅರ್ಥ ಆಯ್ತಾ? ಸಂಸ್ಕಾರ ಕೊಡಿ ಮಕ್ಕಳಿಗೆ. ತಂದೆ ತಾಯಿಯ ಒಳ್ಳೆ ಕೆಲಸನೇ ಮಕ್ಕಳಿಗೆ ಮುಂದೆ ಹೋಗಿ ದಾರಿದೀಪ. ಅರ್ಥ ಆಗುತ್ತಾ ನಿಮಗೆ? ನೀವೇನು ಮಾಡಿಟ್ಟಿದ್ರಿ ಮಾಡಿಲ್ಲ ಸೆಕೆಂಡರಿ ಅದು. ಮತ್ತೆ ಈ ತರ ಕಳ್ಳತನದಿಂದೆಲ್ಲ ಮಾಡಿ ಮಕ್ಕಳಿಗೆ ಮಾಡಿ ಹೋದಾಗ ಮಕ್ಕಳು ಸುಖದಿಂದ ಇರುವುದಿಲ್ಲ ಸರ್, ದೇವರಾಣಿಗೆ ಇರುವುದಿಲ್ಲ. ಇವತ್ತು ಯಾರೆಲ್ಲ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ ಅಥವಾ ಖುದ್ದು ನೀವೇ ಸಫರ್ ಆಗ್ತಾ ಇದ್ದಾರೆ ನೋಡಿ, ನಿಮ್ಮ ತಂದೆ ತಾಯಿ ಏನು ಮಾಡಿದಾರಂತ. ಯಾರ ತಂದೆ ತಾಯಿ ತುಂಬಾ ಚೆನ್ನಾಗಿದ್ದಾರೆ, ಮೇ ಬಿ ಅವ್ರು ಏನು ಮಾಡಿಟ್ಟಿಲ್ಲ, ಬಟ್ ಸಂಸ್ಕಾರವಂತರವರು, ಒಳ್ಳೆ ಬಾಳಿ ಬದುಕಿದ್ದಾರೆ, ಹಾಗಾದ್ರೆ ಈಗಿನ ಮಕ್ಕಳಿಗೆ ಅದು ಯಾವುದೇ ಸಮಸ್ಯೆ ಅಲ್ಲ. ಆ ಮೋಸ ಮಾಡಿದ್ರೆ ಮತ್ತೆ ತಿಂತಾರೆ ಜಯಶ್ರೀತ್ ಅವ್ರೆ. ಅರ್ಥ ಆಯ್ತಾ? ಅರ್ಥ ಆಗುತ್ತಾ? ಈ ಕರ್ಮ ಥಿಯರಿ ಅರ್ಥ ಮಾಡ್ಕೊಳ್ಳಿಮ್ಮ. ಯಾರು ಕೂಡ ಅದೇ ಅಲ್ವಾ? ಪ್ರಜ್ವಲ್ ರೇವಣ್ಣ, ರೈಟಾ? ಎನಿವೆ ಅವ್ರದ್ದೆಲ್ಲ ಹೆಸರು ಬೇಡ, ಎನಿವೆ ಇರ್ತದೆ ಅಲ್ವಾ? ಏನು ಬಂತು ಈಗ? ಜೈಲಲ್ಲಿ ಮುದ್ದೆ ಮುರಿಬೇಕು 510 ರೂಪಾಯಿಗೆ, ಎಲ್ಲ ಇದ್ದು. ಇದು ಸರ್ ಕರ್ಮ, ಇದು ಕರ್ಮ, ಇದು ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಮೋಸದಿಂದೆಲ್ಲ ಮಾಡಿಟ್ಟು ಹೋಗುದಲ್ಲ, ಸಂಸ್ಕಾರ ಕೊಟ್ಟು ಹೋಗುದು, ಅವ್ರಿಗೆ ಸಂಸ್ಕಾರ ಕಲಿಸ್ಕೊಡೋದು, ಅವ್ರನ್ನ ಒಳ್ಳೆ ಮನುಷ್ಯನನ್ನಾಗಿ ಮಾಡೋದು, ಅದ್ರ ಜೊತೆಗೆ ತಂದೆ ತಾಯಿ ಒಳ್ಳೆ ಕೆಲಸವನ್ನ ಮಾಡೋದು, ತಂದೆ ತಾಯಿ ಒಂದು ದಾನ ಧರ್ಮ, ಒಂದಷ್ಟು ಜನರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ಆ ಜೀವನವನ್ನ ಸಾರ್ಥಕಗೊಳಿಸಿ ಹೋಗುದು. ಇಷ್ಟೇ ಮಾಡಿದರೆ ಸಾಕು, ಮಕ್ಕಳಿಗೆ ಅದು ಬ್ಲೆಸ್ಸಿಂಗ್. ನಾಳೆ ಮಕ್ಕಳಿಗೆ ಏನೂ ಸಮಸ್ಯೆ ಇಲ್ಲ, ನೀವು ಆರಾಮಾಗಿ ಜೀವ ಬಿಡ್ಬೋದು, ತೊಂದರೆ ಇಲ್ಲ. ಯಮರಾಜ ಕರೀತಾ ಇದ್ದಾನೆ, ಬಾಬಾ ಬಾಬಾ ಹೋಗುವ, ರಾತ್ರಿ 12 ಗಂಟೆಗೆ ಎದ್ದುಕೊಂಡು ಸೀದಾ ಹೋಗ್ಬೋದು. ಅಯ್ಯೋ ನಾನೇನು ತಪ್ಪೇ ಮಾಡಿಲ್ಲ, ನನ್ನ ಮಕ್ಕಳನ್ನ ದೇವರು ನೋಡ್ಕೊಳ್ತಾನೆ, ಹೊರಟೋಗ್ತೀರಾ ಸೀದಾ, ಅಲ್ಲಿಗೆ ಫಿನಿಶ್. ಅರ್ಥ ಆಯ್ತಾ ನಿಮಗೆ? ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಸರ್. ಕರ್ಮ ಬಿಡಲ್ಲ. ಜಗತ್ತನ್ನೊಮ್ಮೆ ನೋಡಿ ಯಾರ್ಯಾರಿಗೆ ಯಾವ್ಯಾವ ಕರ್ಮ ಸುತ್ತಾಕೊಂಡಿದೆ ಅಂತ, ಯಾರ್ಯಾರು ಎಲ್ಲೆಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ? ನಾವು ಹೆದರ್ತೇವೆ ಅದಕ್ಕೆ. ಜೀವನ ಭಗವಂತ ಪಾಠ ಕಲಿಸಿದಾನೆ, ಜೀವನ ಏನು ಅಂತ, ಅದಕ್ಕೆ ಅದನ್ನು ಫಾಲೋ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ನಾಳೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ನಾವು ಈ ಥರ ಮಾಡುವುದು ಯಾಕೆ? ನಮ್ಮ ಮಕ್ಕಳಿಗೆ ಬೇಕಾಗಿ ಮಾಡೋದು ಅಲ್ವಾ?
ನಮ್ಮ ಮಕ್ಕಳಿಗೆ ಬೇಕಾಗಿ ಮಾಡು, ಬೇರೆ ಯಾರಿಗೂ ಅಲ್ಲ. ಬೇರೆ ಯಾರಿಗೂ ನಾವು ಮಾಡ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಬೇಕಾಗಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ನೀವು ಒಳ್ಳೆ ಕೆಲಸ ಮಾಡಿದಿರಿ, ಮಕ್ಕಳಲ್ಲಿ ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ನಮ್ಮ ಧನು ಲಗ್ನದವ್ರು ಏನು ಮಾಡಬೇಕು, ಒಂದು ವೇಳೆ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಅದನ್ನು ಬಟವಾಡೆ ಮಾಡಿ ಕೊಡ್ಲಿಕ್ಕೆ ಉಂಟು, ದಯವಿಟ್ಟು ಕೊಟ್ಟುಬಿಡಿ ಅಂತ ಹೇಳ್ತೇನೆ. ನೀವು ಭೂಮಿಯನ್ನ ಖರೀದಿ ಮಾಡಿ ದಾನ ಕೂಡ ಮಾಡ್ಬೋದು. ಖರೀದಿ ಮಾಡಿ ದೇವಸ್ಥಾನಕ್ಕೆ ದಾನ ಮಾಡ್ತೀರಾ, ದೇವಸ್ಥಾನಕ್ಕೆ ಕೊಟ್ಟು ಬಿಡ್ತೀರಾ, ಅದು ದೇವಸ್ಥಾನಕ್ಕೆ ಆ ಟ್ರಸ್ಟ್ ಉಂಟು, ಅವರಿಗೆ ಭೂಮಿ ಖರೀದಿ ಮಾಡಿ ದುಡ್ಡು ಬೇಕು ಅದಕ್ಕೆ ಕೊಡ್ತೀರಾ. ಇದೆಲ್ಲ ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ. ಅರ್ಥ ಆಗುತ್ತಾ? ಈಗ ಧನು ಲಗ್ನದವ್ರಿಗೆ ಏನಾಗುತ್ತೆ ಗೊತ್ತಾ, ಧನು ಲಗ್ನದವ್ರು ಹೇಗೆ ದೊಡ್ಡವರಾಗ್ತಾರೆ ಹಾಗೇನೆ ಅವ್ರಿಗೆ 20ರಿಂದ 29 ಬಂದಾಗ ತಾಯಿ ಸಫರ್ ಆಗ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಅಂತಹ ಒಂದು ಯೋಗ ಇದೆ ಅಥವಾ ನಿಮ್ಮಲ್ಲಿ ಅಂತಹ ಒಂದು ಬುದ್ಧಿ ಇದೆ, ಯಾವುದೇ ಕಾರಣಕ್ಕೂ 8ನೇ ಮನೆಯ ಎನರ್ಜಿಯನ್ನ ನೀವು ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಈಗ ತನ್ನ ತಾಯಿಗೆ ಏನೂ ಆಗೋದಿಲ್ಲ, ತಾಯಿ ಚೆನ್ನಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡಿ, ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಮೊದಲು ಆಗಿತ್ತು, ಈಗ ಆಗಲ್ಲ. ಇಲ್ಲಾಂದ್ರೆ 20ರಿಂದ 29ರಲ್ಲಿ ನಿಮ್ಮ ತಾಯಿ ಹಾಸ್ಪಿಟಲೈಸ್ ಆಗೋದ್ರಲ್ಲಿ ಯಾರಿಂದ ಕೂಡ ತಪ್ಪಿಸ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಹಾ, ಓಕೆನಾ? ಸೊ ಇದು ವಿಷಯ ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ. ಧನು ಲಗ್ನದವ್ರಿಗೆ ಇದನ್ನ ಹೇಳಬೇಕು. ಅವ್ರು ನಿಮ್ಮ ಬಳಿಗೆ ಬಂದಾಗ ಅವ್ರು ಹೇಳ್ತಾರಲ್ಲ, ಸರ್ ಮಾನಸಿಕ ನೆಮ್ಮದಿನೇ ಇಲ್ಲ ಸರ್, ನಂಗೆ ಏನ್ ಮಾಡೋದು ಗೊತ್ತಾಗೋದಿಲ್ಲ, ಒಂದ ನೆಮ್ಮದಿನೇ ಕಳ್ಕೊಂಡ್ಬಿಟ್ಟಿದ್ದೇನೆ ಅಲ್ವಾ? ಓಕೆ, ಯಾರಾದ್ರೂ ಈಗ ನಿಮಗೆ ತಂದೆಯವರ ಸ್ವಾರ್ಜಿತ ಆಸ್ತಿ ಉಂಟು, ಅದು ಓಕೆ ಅಲ್ವಾ? ಅದನ್ನ ಯಾರು ಕೊಡ್ಲಿಕ್ಕೆ ಹೇಳಿದ್ರಿ? ಈಗ ನಾನು ಹೇಳಿದೆ ಯಾರಿಗದು ಕೊಡ್ಲಿಕ್ಕೆ ಇದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ, ಅರ್ಥ ಆಯ್ತಾ? ಅವಾಗ ನೀವು ಕೊಡ್ಬೇಕಾದ, ಅವದನ್ನು ಇಟ್ಕೊಳ್ಳುವ ಹಾಗಿಲ್ಲ. ಅದು ಇಟ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಸರ್, ಅದು ಇಟ್ಕೊಂಡ್ರೆ ಪ್ರಾಬ್ಲಮ್. ನಿಮ್ಗೆ ಎರಡು ಕಡೆ ಕೂಡ ರಾಶಿ ಯಾವುದು ಇದೆ ನೋಡಿ. 4ನೇ ಮನೆಯಲ್ಲಿ ಮೀನ ರಾಶಿ ಇದೆಯಾ ಧನು ಲಗ್ನಕ್ಕೆ? ಮೀನ ರಾಶಿಯನ್ನು ಐಸೋಲೇಟೆಡ್ ರಾಶಿ, ಅದು ಕೊಡುವಂಥದ್ದು, ಗಿವಿಂಗ್ ರಾಶಿ, ಅದು ಡೊನೇಟ್ ಮಾಡುವ ರಾಶಿ, ಅದು ಅಲ್ಲಿ ಕೂಡ ರಾಶಿ ಅದೇ ಉಂಟು. ಅದೇ ಅಲ್ಲಿರುವ ರಾಶಿ 8ನೇ ಮನೆ, 8ನೇ ಡಿಟ್ಯಾಚ್ಮೆಂಟ್. ಹಾಗಾದ್ರೆ ನಿಮ್ಮ ಭೂಮಿ ವಿಚಾರ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಕ್ರಿಯೇಟ್ ಮಾಡುತ್ತಾ? ಹಾಗಾದ್ರೆ ನೀವೇನಾದ್ರು ಡೊನೇಟ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತಾ ಅಲ್ವಾ? ಹಾಗಾದ್ರೆ ಧನು ಲಗ್ನದವರು ತಂದೆಯ ಪ್ರಾಪರ್ಟಿಯ ಮುಖಾಂತರ ಸುಖ ಅನುಭವಿಸ್ತಾರಾ? ಮೀನರಾಶಿ ಬಂದು ತಂದೆಯ ಪ್ರಾಪರ್ಟಿ, ಅರ್ಥ ಆಯ್ತಾ? ಅವ್ರಿಗೆ ತಂದೆ ಪ್ರಾಪರ್ಟಿ ಮಾಡಿಟ್ಟು ಓಕೆ, ಅದರಲ್ಲಿ ಪ್ರಾಬ್ಲಮ್ ಏನುಂಟು, ಏನು ತೊಂದರೆ ಇಲ್ಲ. ಬಟ್ ಈ ಹಿರಿಯರನ್ನ ಆಸ್ತಿ ಬಂತು, ಅದು ಡಿವೈಡ್ ಆಗಬೇಕು, ಅದರಲ್ಲಿ ಮೋಸ ಮಾಡಿದ್ರಿ. ಈಗ ರಾಹುವಿನ ಕನೆಕ್ಷನ್ ಬಂದಾಗ ಮೋಸ ಆಗುತ್ತೆ, ಅವಾಗ ಸಮಸ್ಯೆ ಆಗುತ್ತೆ ಸರ್. ಬಾಕಿ ಏನೂ ಆಗಲ್ಲ, ಬಾಕಿ ನೀವು ಚಿಂತೆ ಮಾಡ್ಬೇಕಂದ. ಬಟ್ ನಾನು ಹೇಳ್ತೀನಲ್ವಾ, ನೀವು ಏನಾದ್ರು ದೇವಸ್ಥಾನ ಕಟ್ಟುವುದಕ್ಕೆ ಅಥವಾ ದೇವಸ್ಥಾನದ ಟ್ರಸ್ಟಿಗೆ ನೀವೇನಾದ್ರು ಜಾಗ ಕೊಟ್ಟು ಬಿಟ್ರೆ ಅಲ್ವಾ, ನಿಮ್ಮ ಹೆಸರಿನಲ್ಲಿ ಮಾಡಿ, ಅದು ನಿಮ್ಮ ಮಕ್ಕಳಿಗೆ ಮುಂದೆ ಹೋಗಿ ಒಳ್ಳೇದಾಗುತ್ತೆ ಅಲ್ವಾ? ನೀವು ಅಷ್ಟಂತೂ ಒಂದು ಒಳ್ಳೆ ಸೇವೆ ಮಾಡಿ ಹೋಗ್ಬೋದು, ಬೇಕಾದ್ರೆ ಸಮಸ್ಯೆ ಅಂತೂ ಅಲ್ಲ. ಕ್ಲಿಯರ್ ಆಯ್ತಾ? ಗೊತ್ತಾಯ್ತಲ್ವಾ? ಆಗ ಧನು ಲಗ್ನದ್ರು ಏನು ಹೇಳ್ಬೇಕು, ಈಗ ಬರ್ತಾರಲ್ವಾ ಸರ್ ನೆಮ್ಮದಿನೇ ಇಲ್ಲ, ಮಾನಸಿಕದಲ್ಲಿ ತುಂಬಾ ಇದು ಭೂಮಿ ವಿಚಾರ ಸಮಸ್ಯೆ, ಹೇಳಿ ಅವ್ರಿಗೆ, ಯಾರ ಭೂಮಿ ಇಟ್ಕೊಂಡಿದ್ಯಾ, ಯಾರಿಗೆ ಕೊಡ್ಲಿಕ್ಕೆ ಉಂಟು ಇಟ್ಕೊಂಡಿದ್ಯಾ, ದಯವಿಟ್ಟು ಅದನ್ನ ಬಟವಾಡೆ ಮಾಡಿ ಕೊಟ್ಟು ಬಿಡು, ನಿನ್ ಕ್ಲಿಯರ್ ಆಗ್ತಿ, ಅಲ್ಲಿಗೆ ಫಿನಿಶ್. ಅಲ್ಲಿಗೆ ಆಯ್ತಲ್ವಾ? ಎರಡು ಕಡೆ ರಾಶಿ ಅದೇ ಉಂಟಲ್ವ, ಏನ್ ಮಾಡೋಣ ಈಗ? ಅದರಲ್ಲಿ ಚಂದ್ರ 8ನೇ ಮೇಲೆ ಬಂದ್ಬಿಟ್ಟ, ಮತ್ತೆ ಕೇಳುವುದೇ ಬೇಡ, ಕೊಡುವಂಥದ್ದು ಪಕ್ಕ ಆಯ್ತು. ಈಗ ಯಾವುದೋ ಜಾಗ ನಿಮ್ಮ ಕೈ ಬಿಟ್ಟು ಹೋಗುತ್ತೆ, ಯಾವುದೋ ನೀವು ಕೊಡಬೇಕಾಗುತ್ತೆ. ಎರಡರಲ್ಲಿ ಒಂದು ನೀವು ಮಾಡಬೇಕು. ತಾಯಿ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ, ತಾಯಿಗೆ ಏನೇ ಸಮಸ್ಯೆ ಆದರೂ ಅವರ ಸಮಸ್ಯೆಗೆ ಸ್ಪಂದನೆ ಕೊಡಿ, ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತಾರೆ. ಗೊತ್ತಾಯ್ತು. ನೆಕ್ಸ್ಟ್ ಬಂದ್ ಮಾಡಿ, ಮಕರ ಲಗ್ನದವ್ರಿಗೆ ಏಟು ಯಾರಿಂದ ಬೀಳುತ್ತೆ? ಸ್ನೇಹಿತರಿಂದ, ರೈಟಾ? ಕೆಲವೊಂದು ಬಾರಿ ಮಕ್ಕಳಿಂದ, ಕೆಲವೊಂದು ಬಾರಿ ವಿದ್ಯೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೇಮ ಅಂತ ಏನಿದೆ ಅದು ನಿಮ್ಗೆ ಪಾಸಿಕ ಫಂದ ಅಂದ್ರೆ, ಓಕೆನಾ? ಮಕರ ಲಗ್ನಕ್ಕೆ ತುಂಬಾ ಜಾಗರೂಕರಾಗಿರ್ಬೇಕು ಸರ್. ಮಕರ ಲಗ್ನದವರು ಸೂರ್ಯನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, 8ನೇ ಮನೆ ಅಧಿಪತಿ, ಅರ್ಥ ಆಗುತ್ತಾ? ಮಕರ ಲಗ್ನವ್ರು ನೋಡಿ ನಿಮ್ಮನ್ನೊಮ್ಮೆ ಅಲ್ವಾ, ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡ್ರಿ, ಇಮೋಷನ್ ಆಗಿ ಅವ್ರ ಜೊತೆಗೆ ಟಚ್ ಆದ್ರಿ, ನಿಮ್ಮ ಬರ್ಬಾದಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. 100% ಅದು ಎಲ್ಲ ಕಳ್ಕೊಳ್ತೀರಾ ನೀವು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ವೃಷಭ, ನಮ್ಮ ಮಕರ ಲಗ್ನದವರು, ಅವು ಗೊತ್ತಾಗುತ್ತೆ ನಿಮ್ಗೆ, ಅರ್ಥ ಆಯ್ತಾ? ಸರ್ ಹಾಗಾದ್ರೆ ಪ್ರೀತಿ ಪ್ರೇಮ ಮಾಡ್ಲಿಕ್ಕೇನೆ ಇಲ್ವಾ ಸರ್? ನಿಮ್ಮ ಪ್ರೀತಿ ಪ್ರೇಮ ಯಾವ್ದ್ರಲ್ಲಿ ಬರುತ್ತೆ ಗೊತ್ತಾ ನಿಮ್ಗೆ? ಮಕರ ಲಗ್ನದವ್ರಿಗೆ ನಿಮ್ಮ ದುಡ್ಡು ನೋಡಿ ಬರುತ್ತೆ ಸರ್. ನಿಮ್ಮಲ್ಲಿ ದುಡ್ಡು ಇದೆಯಾ? ಪ್ರೀತಿ ಪ್ರೇಮ ಇದೆ. ದುಡ್ಡು ಇರುವಲ್ಲಿವರೆಗೆ ಪ್ರೀತಿ ಪ್ರೇಮ, ಈ ತರ ಇಟ್ಕೊಳ್ಬೇಕು ದುಡ್ಡನ್ನ, ಹೀಗೆ ಅಂದ್ರೆ ನಿಮ್ಗೆ ಪ್ರೀತಿ ಪ್ರೇಮ ಎದುರಿನ ಪಾರ್ಟಿಯಿಂದ. ಇದು ಗಾಯಬ ಆಯ್ತು, ಅವರು ಗಾಯಬು, ಪ್ರೀತಿನೂ ಗಾಯಬ್, ಅಲ್ಲಿಗೆ ಫಿನಿಶ್. ಅದನ್ನ ಎಷ್ಟು ಸಮಯ ಇಟ್ಕೊಳ್ತೀರಾ ನೀವು? ಎಷ್ಟು ಸಮಯ ನಿಮ್ಮಿಂದ ಸಾಧ್ಯ ಉಂಟು ಈಗ? ಅದಕ್ಕೆ ಹೇಳುದು, ಮಕರ ಲಗ್ನದವರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬೀಳ್ಬೇಡಿ. ನಿಮ್ಗೆ ಫ್ರೆಂಡ್ಸ್ ಕೂಡ ಒಳ್ಳೆ ಫ್ರೆಂಡ್ಸ್ ಸಿಗುವುದು ಕಷ್ಟ. ನಿಮ್ಮಲ್ಲಿ ದುಡ್ಡಿದ್ರೆ ಫ್ರೆಂಡ್ಸ್, ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಯಾಕೆ ಹಾಗೆ? ಯಾಕಂದ್ರೆ ಪಂಚಮದಲ್ಲಿ ವೃಷಭ ರಾಶಿ ಇದೆ,
ದುಡ್ಡಿನ ರಾಶಿ ಪಂಚಮದಲ್ಲಿದೆ, ಪಂಚಮದ ರಾಶಿ ಅಷ್ಟಮದಲ್ಲಿದೆ. ಅರ್ಥ ಆಯ್ತಾ? ದುಡ್ಡು ಇದ್ರೆ ಎಲ್ಲ, ದುಡ್ಡು ಇಲ್ಲ ಅಂದ್ರೆ ಏನೂ ಇಲ್ಲ. ನಿಮ್ಮ ಬರ್ಬಾದಿ ರಸ್ತೆಯಲ್ಲಿಂಟು ನಿಮ್ಮ ಪ್ರೀತಿ ಪ್ರೇಮದಲ್ಲಿ. ವೃಷಭ ನಮ್ಮ ಮಕರ ಲಗ್ನದವ್ರು ಬಹಳ ಗಮನ ಕೊಡ್ಬೇಕು. ಏನು ಗೊತ್ತಾ, ಪ್ರೀತಿ ಪ್ರೇಮದಲ್ಲಿ ಹೋಗಬಾರ್ದು ಸರ್. ಹೆಲ್ಪ್ ಮಾಡಿ ಯಾರಿಗಾದ್ರು ಪರವಾಗಿಲ್ಲ, ನೀವು ಹೆಲ್ಪ್ ಮಾಡ್ತೀರಾ, ಅವ್ರ ತೊಂದರೆಗೊಂದು ಸ್ಪಂದನೆ ಕೊಡ್ತೀರಾ, ಅದೆಲ್ಲ ಓಕೆ. ಪ್ರೀತಿ ಪ್ರೇಮ ಮಾಡಿದ್ರೆ ಏನಾಗುತ್ತೆ, ನಿಮ್ಮನ್ನವ್ರನ್ನ ಅವರನ್ನ ಬಿಡ್ಲಿಕ್ಕೆ ನಿಮ್ಮಿಂದ ಆಗಲ್ಲ. ನೀವು ಅಷ್ಟು ಅಟ್ಯಾಚ್ಮೆಂಟ್ ಆಗ್ತೀರಿ. ಯಾಕಂದ್ರೆ 7th ಹೌಸಲ್ಲಿ ಕರ್ಕಾಟಕ ರಾಶಿ ಇದೆ, ಇಮೋಷನಲ್ ಬೇಸ್ಡ್ ರಾಶಿ ಇದೆ. ಇಮೋಷನಲ್ ಆಗಿ ಅವ್ರ ಜೊತೆ ಟಚ್ ಆಗಿಬಿಡ್ತೀರಾ, ಅವ್ರು ಸಿಕ್ಕಿಲ್ಲ ಅಂದ್ರೆ ಹುಚ್ಚಾರಾಗ್ಬಿಡ್ತೀರಾ. ಅರ್ಥ ಆಯ್ತಾ? ನಿಮ್ಮ ಟೋಟಲಿ ಬರ್ಬಾದಿಯಲ್ಲಿ ಉಂಟು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಉಂಟು. ಸರ್ ನನಗೆ ಮದುವೆ ಆಗಿದೆ ಸರ್, ಏನು ಎಕ್ಸ್ಟ್ರಾ ಮೆರಿಟಲ್ ಉಂಟಲ್ವಾ, ಅದಕ್ಕೇನು ಮಾಡೋಣ? 20ರಿಂದ 29 ಆಟ ಆಡಿ ಇರ್ತೀರಲ್ವಾ ಮಕರ ಲಗ್ನದವ್ರು, ಅದಕ್ಕೇನು ಮಾಡೋಣ? ಅಲ್ಲಿಂದ ಬುದ್ಧಿ ಕಲ್ತ್ಕೊಂಡ್ರೆ ಓಕೆ. ಮದುವೆ ಆದ ನಂತರ ಆಟ ಆಡ್ಲಿಕ್ಕೆ ಹೋಗಬೇಡಿ, ಅದಕ್ಕಿಂತ ಮುಂಚೆ ಆಟ ಆಡಿದ್ರೆ ಓಕೆ, ನೋ ಪ್ರಾಬ್ಲಮ್, ಅದೇನು ಸಮಸ್ಯೆ ಅಲ್ಲ, ಅದೆಲ್ರಿಗೂ ಆಗುತ್ತೆ. ಬುದ್ಧಿ ಬಂದ ನಂತರ ಮಾಡ್ಲಿಕ್ಕೆ ಹೋದ್ರೆ ಮೇ ಬಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಮಕರ ಲಗ್ನದವ್ರು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಇದ್ದೀರಿ ಇಲ್ಲಿ ಮಕರ ಲಗ್ನದವರು ಪ್ರೀತಿ ಪ್ರೇಮದಲ್ಲಿ? ಚುಪಾಚುಪಿ, ಅದು 20ರಿಂದ 29 ಸರ್, ಚುಪಾಚುಪಿ. ಓಕೆನಾ ಸಂತೋಷ್ ಶೆಟ್ಟಿ ಅವರು? ಚುಪಾಚುಪಿ 20ರಿಂದ 29ರಲ್ಲಿ ಆಗುತ್ತೆ. ಅದು ತಪ್ಪಂತ ನಾನಂತೂ ಹೇಳುವುದಿಲ್ಲ. ಯಾಕಂದ್ರೆ ಆ ಮೂಮೆಂಟಲ್ಲಿ ನಮಗೆ ಬುದ್ಧಿ ಇರುವುದಿಲ್ಲ, ಯಾರಿಗೂ ಕೂಡ ಬುದ್ಧಿ ಇರಲ್ಲ, ಗೊತ್ತಿರಲ್ಲ, ಹೇಳುವವರು ಇರುವುದಿಲ್ಲ. ನಮ್ಮದೇ ಲೋಕದಲ್ಲಿ ಇರ್ತೇವೆ. ಜಯಶ್ರೀತ್ ಅವರೇ, ಅರ್ಥ ಆಯ್ತಾ? ನಮ್ಮದೇ ಲೋಕದಲ್ಲಿ ನಾವಿರ್ತೇವೆ, ಇದು ಪರಿಸ್ಥಿತಿ ಸರ್. ಬಟ್ ನೀವು ಪ್ರೀತಿ ಪ್ರೇಮ ಅಂತ ಹೋದ್ರೆ ಜೊಲ್ಲು ಸುರಿಸಿದ್ದೇ ಬಂತು ಸರ್, ಯಾರು ಬರಲ್ಲ ಸರ್. ದುಡ್ಡಿದೆಯಾ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ಖರ್ಚು ಮಾಡ್ತೀರಾ ಅವರಿಗೋಸ್ಕರ, ನಿಮ್ಮ ಹಿಂದೆನೇ ಬರ್ತಾರವ್ರು. ನಿಮ್ಮ ಪ್ರೀತಿ ಪ್ರೇಮ ಅಲ್ಲಿನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಇಮೋಷನಲ್ ಬೇಸ್ಡ್ ಪ್ರೀತಿ ಪ್ರೇಮ ಆಗಲಿ ಯಾವುದೇ ರೂಪದಲ್ಲಿ ಕೂಡ ವರದರಾಜ್ ಅವರೇ ನಿಮಗೆ ಸಿಗಲ್ಲ, ಸಿಗಲ್ಲ, ಸಿಗಲ್ಲ. ಕ್ಲಿಯರಾ? ಬೇರೆ ಏನು ಬೇಕಾಗಿಲ್ಲ. ಮಕರ ಲಗ್ನದಲ್ಲಿ ಅಷ್ಟೇ ಸಾಕು. ಗೊತ್ತಾಯ್ತಾ? ಇಮೋಷನಲ್ ಆಗಿ ಯಾರ ಜೊತೆನೂ ಟಚ್ ಆಗಬೇಡಿ. ಇಮೋಷನಲ್ ಆಗಿ ಟಚ್ ಆಗಿಬಿಟ್ರೆ ನೀವು ಪ್ರಾಬ್ಲಮೇ ನಿಮಗೆ. ಯಾಕಂದ್ರೆ ನಿಮ್ದು ಶನಿಯ ಪ್ರಧಾನ ಜಾತಕ ಅಲ್ವಾ ಪ್ರಹ್ಲಾದ್ ಅವರೇ? ಶನಿ ಪ್ರಧಾನ ಜಾತಕ. ಕಾರ್ಯಕ್ಷೇತ್ರದಲ್ಲಿ ಇರಬೇಕು, ಕೆಲಸದಲ್ಲಿ ಇರಬೇಕು, ಪ್ರತಿ ಬಾರಿ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು, ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡೋದಲ್ಲ. ನಿಮಗೆ ಮದುವೆ ಆಗಿದೆ, ಅದು ನಿಮ್ಮ ಪಾರ್ಟ್ನರೇ ನಿಮಗೆ ಪ್ರೀತಿ ಪ್ರೇಮ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಣ್ಸ್ಕೊಳ್ಳಿ, ನನ್ನ ಹಣೆಯಲ್ಲಿ ಇಷ್ಟೇ ಇರುವುದು, ನನಗೆ ಯಾವುದು ಬೇಕಾಗಿಲ್ಲ ಅಂತ, ಅಲ್ಲಿಗೆ ಫಿನಿಶ್. ರಾಜ್ ಅವರೇ, ಅರ್ಥ ಆಯ್ತಾ? ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ. ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ತೀರಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಮಕ್ಕಳಿಗೂ ತೊಂದರೆ ಆಗ್ಬೋದು ಸರ್, ಇದು ಪರಿಸ್ಥಿತಿ. ಅರ್ಥ ಆಯ್ತಾ? ಈಗ ನಿಮ್ಮ ಮಕ್ಕಳು ಹೇಗಿರ್ತಾರೆ ಗೊತ್ತಾ ನಿಮಗೆ? ನಿಮ್ಮ ಮಕ್ಕಳಿಗೆ ಪ್ರೀತಿ ಮಾಡ್ತಾರೆ ಮಕರ ಲಗ್ನದವರು, ನೀವು ತಿಂಡಿ ತಂದು ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ವೆರೈಟಿ ವೆರೈಟಿ ತಿನ್ಲಿಕ್ಕೆ ಬೇಕು. ತಿಂಡಿ ತಂದು ಕೊಟ್ರೆ ಅಪ್ಪ ಐ ಲವ್ ಯು ಅಪ್ಪ, ತಿಂಡಿ ತಂದು ಕೊಟ್ಟರೆ ನೀವು ಸುಮ್ಮನೆ ಒಂದು ತರುವುದಿಲ್ಲ, ಏನಿಲ್ಲ, ಸುಮ್ಮನೆ ಬಂದ್ಬಿಟ್ಟ ಅಲ್ವಾ, ಇದು ಪರಿಸ್ಥಿತಿ ಅಲ್ವಾ? ಮಕ್ಕಳು ಕೂಡ ಹಾಗೇನೆ, ಅವ್ರಿಗೆ ತಿನ್ಲಿಕ್ಕೆ ಕೊಡ್ತಾ ಇದ್ದೀರಿ, ಡಿಫ್ರೆಂಟ್ ವೇಲಿ ಕೊಡ್ತಾ ಇದ್ದೀರಿ, ಅವ್ರು ನಿಮ್ಮವರೇ ಆಗಿರ್ತಾರೆ ಅಲ್ವಾ? ಇಲ್ಲಾಂದ್ರೆ ಲಕ್ನಾಯ್ ಹಾಗೇನೆ ಆಯ್ತಲ್ಲಿ ಫಿನಿಶ್. ಬೇಕಾ ಟ್ರೈ ಮಾಡಿ ನೋಡಿ ಸರ್, ನೀವು ಪ್ರಾಕ್ಟಿಕಲ್ ಆಗಿ ನೋಡಿ, ನಾನು ಇಲ್ಲ ಅಂತ ಹೇಳಲ್ಲ. ಮಕ್ಕಳಿಗೆ ಮತ್ತೊಂದೇನಂದ್ರೆ, ಮಕ್ಕಳಿಗೆ ತಿಂಡಿ ಕೊಟ್ಟೇ ಕೊಡ್ತೀರಲ್ವ ನೀವು, ಕೊಟ್ಟೇ ಕೊಡ್ತೀರಿ. ಯಾಕಂದ್ರೆ 5ನೇ ಮನೆಯಲ್ಲಿ ವೃಷಭ ರಾಶಿ ತಾನೆ, ವೃಷಭ ರಾಶಿ ರಿಲೇಟೆಡ್ ಟು ಈಟಿಂಗ್ ಹ್ಯಾಬಿಟ್ಸ್. ಖರ್ಚು ಮಾಡೋದು ಮಕ್ಕಳಿಗೆ, ಅವ್ರಿಗೆ ತಿಂಡಿ ಇಲ್ಲದೆ ಇರುವುದಿಲ್ಲ. ಅವರು ಡಿಫ್ರೆಂಟ್ ವೇಲ್, ಈಗ ಒಂದು ಬುದ್ಧಿ ಬಂದ ನಂತರ ಸರಿ ಆಗ್ತಾರೆ ಅವರು, ಅದು ವಿಷಯ ಬೇರೆ. ಚಿಕ್ಕಂದಿನಲ್ಲಿ ಹಾಗೇನೆ ಇರ್ತಾರೆ ಅಲ್ವಾ? ಮಕ್ಕಳನ್ನ ಪ್ರೀತಿಸುವವರಲ್ಲಿ ತುಂಬಾ, ಒಂದು ಫ್ಯಾಮಿಲಿಯನ್ನ ತುಂಬಾ ರಕ್ಷಣೆ ಮಾಡುವವರಲ್ಲಿ ಮಕರ ಲಗ್ನದವರು ವಿಶೇಷ. ತುಂಬಾ ಫ್ಯಾಮಿಲಿಯನ್ನ ಪ್ರೀತಿ ಮಾಡ್ತಾರೆ, ಫ್ಯಾಮಿಲಿ ಜೊತೆಗೆ ಇರ್ತಾರೆ ಮಕರ ಲಗ್ನದವರು ಬಹಳ. ಅದು ಪತ್ನಿ ಇರ್ಬೋದು, ಪತಿ ಇರ್ಬೋದು, ಆನಂತರ ಮಕ್ಕಳಿರ್ಬೋದು. ಮಕ್ಕಳನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ತಲೆ ಮೇಲೇನೆ ಹೊತ್ಕೊಂಡಿರ್ತಾರೆ ಅವರು. ಅಲ್ಲ, ಅವ್ರಿಗೆ ಬೇಕಾಗಿರುವಂಥದ್ದು ತೊಂದರೆ ಇಲ್ಲ ಅಲ್ವಾ? ಪ್ರೀತಿ ಪ್ರೇಮ ಒಂದು ಮಾಡಲಿಕ್ಕೆ ಹೋಗಬೇಡಿ, ಅದರಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗಿರಿ, ಬಿಟ್ಟು ಬಿಡಬೇಕಾಗುತ್ತೆ ಶಿವರಾಮ್ ಅವರೇ ಅಲ್ವಾ? ಅಷ್ಟು ಮಾಡಿದಾಗ ಒಂದು ವೇಳೆ ನಿಮ್ಮ ಪ್ರೀತಿಯನ್ನು ನೀವು ಕಟ್ಟಿಕೊಂಡ್ರಿ, ಈಗ ಏನಾಯ್ತು, 8ನೇ ಮನೆಯನ್ನು ಕಟ್ಟಿಕೊಂಡ್ರಿ ನೀವು, ಈಗ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅನುಭವಿಸ್ಲಿಕ್ಕೆ ಸಿಗುತ್ತೆ, ತೊಂದರೆನೂ ಕ್ರಿಯೇಟ್ ಆಗುತ್ತೆ. ಇಮೋಷನಲ್ ಆಗಿ ಟಚ್ ಆದರೆ ಮತ್ತೆ ಎಲ್ಲಿವರೆಗೆ ಆಗುತ್ತಂದ್ರೆ, ಸಂತೋಷ್ ಶೆಟ್ಟಿ ಅವರೇ, ಎಲ್ಲ ಶೂನ್ಯನೇ. ಎಲ್ಲಿವರೆಗೆ ಆಗುತ್ತಂದ್ರೆ, ನೀವು ಆತ್ಮಹತ್ಯೆ ಮಾಡ್ಕೊಳ್ಳುವವರೆಗೆ ಕೂಡ ಹೋಗಿಬಿಡ್ತೀರ. ಇಮೋಷನಲ್ ಆಗಿ ಒಂದು ವೇಳೆ ಅಟ್ಯಾಚ್ಮೆಂಟ್ ಆದರೆ ನಿಮ್ಮ ಲೈಫೇ ಹೊರಟೋಗ್ಬೋದು. ಓಕೆನಾ? ಸ್ನೇಹಿತರನ್ನ ಆರಿಸಿಕೊಳ್ಳುವಾಗ ಜಾಗರೂಕ. ಇವ್ರಿಗೆ ಸ್ನೇಹಿತರು ಕಡಿಮೆ ಅಲ್ವಾ? ಸ್ನೇಹಿತರು ತುಂಬಾ ಇರುವುದಿಲ್ಲ, ಗುಂಪಾಗಿ ಸ್ನೇಹಿತರು ಮಕರ ಲಗ್ನಕ್ಕೆ ಇರುವುದಿಲ್ಲ. ಯಾಕಂದ್ರೆ ನಿಮ್ಮ 11ನೇ ಮನೆ ವೃಶ್ಚಿಕ ರಾಶಿ, ಅದು ಡಿಟ್ಯಾಚ್ಮೆಂಟ್. ಅಲ್ಲಿ ಗುಂಪಾಗಿ ಸ್ನೇಹಿತರು ಇರುವುದಿಲ್ಲ, ಅಥವಾ ಗುಂಪಾಗಿ ಸ್ನೇಹಿತರ ಜೊತೆ ಇವರು ಇರುವುದಿಲ್ಲ, ಒಂಟಿಯಾಗಿರ್ತಾರೆ, ಎಷ್ಟು ಬೇಕೋ ಅಷ್ಟೇ. ಕ್ಲಿಯರಾ? ಓಕೆ, ಅದು ನಮ್ಮ ಗ್ರಾಚಾರ ಅಂತ ಹೇಳ್ಬೇಕು ಕೆಲವೊಂದು ಬಾರಿ ಅಲ್ವಾ? ಕೆಲವರಲ್ಲಿ ಇರ್ತಾರಲ್ವಾ, ಏನು ಮಾಡೋಕ್ಕಾಗಲ್ಲ.
ಬಟ್ ಅದರಲ್ಲಿ ಯಾರಾದರೂ ಮಕರ ಲಗ್ನ ಪರ್ಫೆಕ್ಟ್ ಆಗಿದ್ದಾಗ ಇರ್ತದೆ ಅದು. ಯಾಕಂದರೆ ಎರಡನೇ ಮನೆ ಕುಂಭರಾಶಿ ಅಲ್ವಾ, ಆ ಕುಂಭರಾಶಿ ಫ್ಯಾಮಿಲಿಗೆ ಅದು ತುಂಬಾ ಒಂಥರ ಅಟ್ಯಾಚ್ಮೆಂಟ್ ಆಗಿರುವಂಥದ್ದು ಎರಡನೇ ಮನೆ. ಯಾಕಂದರೆ ಕುಂಭರಾಶಿ ಅಂತ ಏನು ನೋಡೋದು ಅದೊಂಥರ ನಶೆ. ನಿಮ್ಗೆ ಯಾವುದರ ನಶೆ? ಫ್ಯಾಮಿಲಿಯ ನಶೆ. ಒಂದು ವೇಳೆ ನಿಮಗೆ ದುಡ್ಡಿನ ನಶೆ ಬಂದುಬಿಡ್ತು ಮತ್ತೆ ಫ್ಯಾಮಿಲಿಯನ್ನು ಬಿಡಬೇಕಾದಿತ್ತು, ಇದು ಪರಿಸ್ಥಿತಿ. ಅಲ್ಲ, ನಾನು ನೋಡಿದ್ದೇನೆ ಮಕರ ಲಗ್ನದವರು ಕೆಲವರೆಲ್ಲ ಫ್ಯಾಮಿಲಿ ಜೊತೆಗೆ ಅಟ್ಯಾಚ್ಮೆಂಟಲ್ಲಿ ಇಲ್ಲ, ಉಂಟು ಅದು ಅಲ್ವಾ ಜಯಶ್ರೀತ್ ಅವರೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದು ನಮ್ಮ ದುರದೃಷ್ಟ ಅಂತ ಹೇಳ್ಬೇಕು. ಬಟ್ ನೀವೊಂದು 100 ಜಾತಕವನ್ನು ಇಟ್ಕೊಂಡಾಗ ಕಡಿಮೆ ಅಂದ್ರೆ ಒಂದು 75 ಜಾತಕ ಫ್ಯಾಮಿಲಿ ಅಟ್ಯಾಚ್ಮೆಂಟೇ, 25 ಜಾತಕ ಮೇ ಬಿ ಇರಲಿಕ್ಕಿಲ್ಲ. ಅಪವಾದ ಅಂತ ಎಲ್ಲದರಲ್ಲೂ ಇರ್ತದಲ್ವಾ. ಇನ್ನು ಅದರ ಅಧಿಪತಿ ಯಾರು ಏನಿರ್ತಾರೆ, ಯಾಕಂದರೆ ಶಿವರಾಮ್ ಅವರೇ ಏನಾಗುತ್ತೆ ಅಂದರೆ ಮಕರ ಲಗ್ನಕ್ಕೆ ಚಂದ್ರನೊಬ್ಬನೇ ಮಾರಕಾಧೀಶ ಅಥವಾ ವಿಪರೀತ ಮಾರಕಾಧೀಶ. ಅದಕ್ಕೆ ಎಷ್ಟೆಲ್ಲ ಇಮೋಷನ್ಸ್ಗೆ ಒಳಗಾಗ್ತೀರಾ ಅಷ್ಟೂ ತೊಂದರೆಗೆ ಒಳಗಾಗ್ತೀರಾ ನೀವು. ಅರ್ಥ ಆಯ್ತಾ? ನಿಮ್ಮ ಪಾರ್ಟ್ನರ್ ಜೊತೆಗೆ ಇಮೋಷನ್ಸ್ ಬಂದಾಗ ನಿಮಗೆ ತೊಂದರೆ ಆಗುತ್ತೆ. ಪಾರ್ಟ್ನರನ್ನು ನೀವು ನೋಡ್ಕೊಳ್ಬೇಕು ಚೆನ್ನಾಗಿ, ಅದು ವಿಷಯ ಬೇರೆ. ಬಟ್ ನೀವು ಪ್ರೀತಿ ಪ್ರೇಮದಲ್ಲಿ ಹೋಗಿ ಇಮೋಷನಲ್ಲಿ ಬಿದ್ದು ಬಿಟ್ರಿ, ನೀವು ಹೋದ್ರೆ ಅಂತಲೇ ಲೆಕ್ಕ. ನಿಮ್ಮ ಅಧಪತನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ಗೊತ್ತಾಯ್ತು ನಿಮಗೆ? ಒಂಥರ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಒಂಥರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಕರ ಲಗ್ನದವರು ಪಾಪ ಶೂನ್ಯರಾಗಿಬಿಡ್ತಾರೆ. ಈಗ ಪ್ರೀತಿ ಪ್ರೇಮ ಮದುವೆ ಆಗಬಾರ್ದು ಅಂತ ಏನಿಲ್ಲ, ಅದು ಆಗುತ್ತೆ. ಬಟ್ ಅದು ಆ ಥರನೇ ಇರುತ್ತೆ. ಯಾವ ಥರ? ಅವರು ನಿಮ್ಗಿಂತ ಕೆಳಗಡೆ ಇರಬೇಕು, ನೀವು ದುಡ್ಡಿನವರಾಗಿರ್ಬೇಕು, ನಿಮ್ಮಲ್ಲಿ ದುಡ್ಡು ಇರಬೇಕು, ಎದುರಿನ ಪಾರ್ಟಿ ನಿಮ್ಗಿಂತ ಡೌನ್ ಸ್ಟೇಜಲ್ಲಿ ಇರಬೇಕು, ಅಂದರೆ ಮದುವೆ ಆಗುತ್ತೆ. ಒಂದು ವೇಳೆ ಅವ್ರು ನಿಮ್ಗಿಂತ ಎತ್ತರ ಸ್ಟೇಜಲ್ಲಿದ್ದಾರೆ, ಆವಾಗ ಮದುವೆ ಆಗೋದು ಕಷ್ಟ ಆಗುತ್ತೆ, ಆಗೋದಿಲ್ಲ. ಯಾಕಂದರೆ ನಿಮಗೆ ಖರ್ಚು ಮಾಡಲಿಕ್ಕೆ ಆಗಲ್ಲ. ಕ್ಲಿಯರಾ? ಇದು ಪರಿಸ್ಥಿತಿ. ಹಾಂ ಶಿವರಾಮ್ ಅವರು, ಇದು ಪರಿಸ್ಥಿತಿ. ಹಾಗಾದರೆ ಮಕರ ಲಗ್ನದವರು ಏನಾದರೂ 20ರಿಂದ 29 ರನ್ನಿಂಗ್ ಆಗ್ತಾ ಉಂಟು, ಪ್ರೀತಿ ಪ್ರೇಮ ಮಾಡಬೇಕಾದ್ರೆ ನಿಮ್ಗಿಂತ ಕೆಳಮಟ್ಟದಲ್ಲಿ ಯಾರು ಇರ್ತಾರೆ ಅವರನ್ನು ಹುಡುಕಿ ಹುಡುಕಿ ಪ್ರೀತಿ ಪ್ರೇಮ ಮಾಡಿ ಅಲ್ವಾ. ನಿಮಗೆ ದುರ್ಬಿನ್ ಬೇಕು ಹುಡುಕ್ಲಿಕ್ಕೆ, ತೋ ಇಲ್ಲಿ ಬನ್ನಿ ಕಟ್ಪಾಡಿಗೆ ನನ್ನಲ್ಲಿ ಇಟ್ಟು ಕೊಡ್ತೇನೆ, ದುರ್ಬಿನ್ ಹುಡ್ಕೊಂಡು ಹುಡುಕಿ ಯಾರಿದ್ದಾರಂತ, ಅಂಥವ್ರನ್ನ ಹುಡುಕಿ ನೀವು ಅವ್ರ ಜೊತೆಗೆ ಅಟ್ಯಾಚ್ಮೆಂಟಲ್ಲಿರಿ, ಅವ್ರ ಜೊತೆಗೆ ನಿಮ್ಮ ಮದುವೆ ಆಗ್ಬೋದು, ತೊಂದರೆ ಇಲ್ಲ. ಓಕೆನಾ? ಬೇರೆಯವರು ನಿಮ್ಗಿಂತ ಹೈ ಲೆವೆಲಲ್ಲಿ ಬಂದುಬಿಟ್ರು ಸೋಮಣ್ಣಾಚಾರ್ಯ ಅವರೇ, ಅವರು ಸಿಗೋದಿಲ್ಲ. ಮತ್ತೆ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ, ನೀವು ಗೆದ್ದು ಬಿಡ್ತೀರಾ. ರೈಟಾ? ಇನ್ನು ಎಕ್ಸ್ಟ್ರಾ ಮೆರಿಟಲ್ಲಿ ಇಟ್ಕೊಳ್ಳುವವರು ಅದೆಲ್ಲ ಇರ್ತದೆ, ನಾನು ಇಲ್ಲ ಅಂತ ಹೇಳಲ್ಲ ಅಲ್ವಾ. ಸಂತೋಷ್ ಶೆಟ್ಟಿ ಅವರೇ, ಇದನ್ನ ಅಂಚೆನೆ ಪೋಯ್ಲೆಕ್ಕನೆ ಪೂರ ಅಟ್ಯಾಚ್ಮೆಂಟ್ ಇಟ್ಗಳು ಇರ್ತಾರೆ. ಬಟ್ ಜಾತಕ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ ಅಲ್ವಾ. ಈಗ 20ರಿಂದ 29ರಲ್ಲಿ ನಾರ್ಮಲ್ ಆಗಿನೇ ಪ್ರೀತಿ ಪ್ರೇಮ ಬರುತ್ತೆ ನಮ್ಮ ಮಕರ ಲಗ್ನದವ್ರಿಗೆ. ಅದು ತುಂಬಾನೇ ಅಟ್ಯಾಚ್ಮೆಂಟಲ್ಲಿ ಇರ್ತಾರೆ ವಿಪರೀತ ರೀತಿಯಲ್ಲಿ ಅಲ್ವಾ, ಒಂದು ಕ್ಷಣ ಕೂಡ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿಯಲ್ಲಿ ಇರ್ತಾರೆ. ಕೆಲವರೆಲ್ಲ ಅದನ್ನು ಬಿಟ್ಟು ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಇದೆಲ್ಲ ಉಂಟು ತಾನೆ ಬೇರೆಯವ್ರಿಗೆ ಇರುವುದು ಕಡಿಮೆ, ಮಕರ ಲಗ್ನದವ್ರಿಗೇ ಜಾಸ್ತಿ ಅಲ್ವಾ. ಬೇರೆಯವರು ಓಕೆ, ಮಕರ ಲಗ್ನದವರು ತುಂಬಾನೇ ಡಿಪ್ರೆಸ್ಡ್ ಆಗಿಬಿಡ್ತಾರೆ. ಯಾರೆಲ್ಲ ಇದನ್ನು ಅನುಭವಿಸಿದ್ದೀರಾ ಮಕರ ಲಗ್ನದವರು ಹೇಳಿ? ಯಾರೆಲ್ಲ ಇದ್ದೀರಾ ಯಾರಾದರೂ? ಇದ್ರೆ ಹೇಳಿಬಿಡಪ್ಪ, ಇಲ್ಲಾಂದ್ರೆ ಪರವಾಗಿಲ್ಲ. ಓಕೆನಾ? ಯಾಕಂದ್ರೆ ಇದ್ರು ನೀವು ಹೇಳಕ್ಕಿಲ್ಲ, ರೈಟ್ ತಾನೆ? ಶಿವರಾಮ್ ಅವ್ರು ಹೇಳಿಬಿಟ್ರು, ಜಯಶ್ರೀತ್ ಅವ್ರು ಹೇಳಿಬಿಟ್ರು, ಪರವಾಗಿಲ್ಲ, ಉಂಟು ತಾನೆ ಹಾಗಾದ್ರೆ. ರೈಟಾ? ಇದು ಪರಿಸ್ಥಿತಿ ಅನುಭವಿಸ್ಲಿಕ್ಕೆ ಸಿಗ್ತದೆ ಸರ್. ನಮ್ಮ ಜಾಗದಲ್ಲಿ ನಾವಿರ್ಬೇಕು. ಮತ್ತೆ ನಿಮ್ಮಲ್ಲಿ ಯಾರಾದರೂ ಒಂದು ಮಕರ ಲಗ್ನದವ್ರು ಬಂದಾಗ, ಓಕೆ ರಾಘವೇಂದ್ರ ಮಕರ ಲಗ್ನದವ್ರು ಬಂದ ಅವ್ರಿಗೆ ಒಂದು ಬುದ್ಧಿ ಹೇಳಬೇಕು, ಈ ಥರ ಉಂಟಪ್ಪ, ಸ್ವಲ್ಪ ನೋಡಿಕೊಂಡು ಫಾಲೋ ಮಾಡು, ಚೆನ್ನಾಗಿರ್ತೀಯ, ತೊಂದರೆ ಇಲ್ಲ. ಓಕೆನಾ? ಗೊತ್ತಾಯ್ತು. ಓಕೆ ಅಲ್ವಾ. ಈಗ ಈ ನೈಸರ್ಗಿಕ ಜನ್ಮಗುಂಡಲಿಯ 11ನೇ ಮನೆ ಇಚ್ಛೆಗಳನ್ನು ಪೂರೈಸುವಂತ ಮನೆ, ಅದು ನಿಮ್ಮ ಲಗ್ನದಲ್ಲಿ ಬಂದಿದೆ. ಇಚ್ಛೆಗಳನ್ನು ಪೂರೈಸಲಿಕ್ಕೆ ಬೇಕಾಗಿ ಅದು ಉಂಟು. ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಿಮ್ಮ ಇಚ್ಛೆಗಳು ಪೂರೈಕೆ ಆಗ್ತವೆ. ಮತ್ತೆ ನಾನು ನೋಡಿದ ಪ್ರಕಾರ ಕುಂಭ ಲಗ್ನದವರು ಅವರು ಸಶಕ್ತರಾಗಿರ್ತಾರೆ, ಎಣಿಸಿಕೊಂಡ ಕೆಲಸ ಕಾರ್ಯಗಳನ್ನು ಸಂಪೂರ್ಣ ರೀತಿಯಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಅಷ್ಟು ಎನರ್ಜಿ ಯಾವುದು ಕ್ಯಾರಿ ಮಾಡ್ತಾ ಇದ್ದಾರೆ. ಶನಿ ಮತ್ತೆ ರಾಹು, ಇಲ್ಲಿಗೆ ಶನಿ ಮತ್ತೆ ರಾಹುವಿನ ಎನರ್ಜಿ ಇದೆ ಲಗ್ನಕ್ಕೆ. ಓಕೆನಾ? ಅಂತಹ ಒಂದು ವ್ಯಕ್ತಿಗಳು ಒಂದು ವೇಳೆ ಲೆಕ್ಕಾಚಾರದಲ್ಲಿ ಬಿದ್ದುಬಿಟ್ರಿ, ಈಗ ವಿಪರೀತ ಲೆಕ್ಕಾಚಾರ, ಈಗ ಲೈಫಲ್ಲಿ ಸಾಧನೆ ಮಾಡಲಿಕ್ಕೆ ಆಗಲ್ಲ ಸರ್. ನಿಮ್ಮ ಲೆಕ್ಕಾಚಾರ ಅಲ್ಲಿನೇ ಹೊರಟೋಯ್ತು. ನೀವು ಲೆಕ್ಕಾಚಾರ ಮಾಡುವ ಹಾಗೇನೇ ಇಲ್ಲ, ಏನಾಗುತ್ತೋ ಆಗುತ್ತೆ, ನಾನು ನೋಡ್ಕೊಳ್ತೇನೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಕುಂಭ ರಾಶಿ ಎಲ್ಲಿದೆ ಅಲ್ಲಿ ಲೆಕ್ಕಾಚಾರ ಇಲ್ಲ ತಾನೆ. ಟ್ರೈ ಮಾಡಿ ನೋಡಿ, ನಿಮ್ಮ ಜಾತಕದಲ್ಲಿ ನೀವು ಕುಂಭ ಲಗ್ನನೇ ಬೇಕಾಗಿಲ್ಲ, ಕುಂಭ ರಾಶಿ ಎಲ್ಲಿಂಟು ನೋಡಿ, ಅಲ್ಲಿ ಲೆಕ್ಕಾಚಾರ ಮಾಡ್ಲಿಕ್ಕೇನೇ ಇಲ್ಲ ನೀವು. ಈಗ ಮಕರ ಲಗ್ನಕ್ಕೆ 2ನೇ ಮನೆಯಲ್ಲಿ ಕುಂಭ ರಾಶಿ, ನಿಮಗೆ ದುಡ್ಡಿನ ವಿಚಾರ ಲೆಕ್ಕಾಚಾರ ಮಾಡ್ಲಿಕ್ಕೇನಿಲ್ಲ ತಾನೆ. ನೀವು ಮಾಡಿದ್ರೆ ಹೋತ್ರಂತೆ ಲೆಕ್ಕ, ಆಗುದಿಲ್ಲ ಅಂತಲೇ ಲೆಕ್ಕ. ಕುಟುಂಬದ ವಿಚಾರದ ಲೆಕ್ಕಾಚಾರ ಮಾಡ್ಲಿಕ್ಕೇನಿಲ್ಲ, ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ. ವೃಶ್ಚಿಕ ಲಗ್ನಕ್ಕೆ 4ನೇ ಮನೆಯಲ್ಲಿ ಕುಂಭ ರಾಶಿ ಅಲ್ವಾ, ನೀವು ಭೂಮಿ ವಿಚಾರದಲ್ಲಿ ಲೆಕ್ಕ ಹಾಕ್ಲಿಕ್ಕಿಲ್ಲ, ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟು ಬಿಡಬೇಕು, ಲೆಕ್ಕಾಚಾರ ಮಾಡ್ಲಿಕ್ಕಿಲ್ಲ ನೀವು. ಇಷ್ಟು ಬರಬೇಕು ಅಷ್ಟು ಬರಬೇಕು, ಅವ್ರಿಗೆ ಇಷ್ಟೇ ಇವ್ರಿಗೆ ಇಷ್ಟೇ, ನಾನು ದೊಡ್ಡವ ನನಗೆ ಇಷ್ಟು ಬೇಕು, ಆಗುವುದೇ ಇಲ್ಲ ಅದು ಅಲ್ವಾ. ಓಕೆ ಮೂಷಾ ಅವರೇ, ಆಗುವುದೇ ಇಲ್ಲ ಅದು, ಇದು ಪರಿಸ್ಥಿತಿ.
ಅದಕ್ಕೋಸ್ಕರ ಕುಂಭ ಲಗ್ನದವರು ಅವ್ರಿಗೆ ಏನು ಸಾಧನೆ ಮಾಡ್ಲಿಕ್ಕೆ ಅದರಲ್ಲಿ ಹೋಗ್ತಾ ಇರ್ಬೇಕು. ಅವರು ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಕೊಂಡು ಬಿಟ್ರಿ ಈಗ, ಅದರಲ್ಲಿ ತಪ್ಪುಗಳನ್ನು ಹುಡುಕಿ ಕೂತ್ಕೊಂಡು ಬಿಟ್ರಿ ಈಗ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಜಡ್ಜ್ಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಲ್ವಾ, ಲಾಯರ್ ತರ. ನಿಮ್ಗೆ ಅದು ಹೊಡೆತ ಕೊಟ್ಟೇ ಕೊಡ್ತದೆ. ಕನ್ಯಾ ರಾಶಿ ಕುಂಭ ಲಗ್ನದವರಿಗೆ ಮೊದಲೇ ಒಡ ಹುಟ್ಟಿದವ್ರ ಜೊತೆಗೆ ಆಗುದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ ಅಲ್ವಾ, ರೈಟ್ ತಾನೆ? ಓಕೆನಾ? ಈಗ ಹಣ ಬರುತ್ತಿದೆ, ನಷ್ಟ ಅನುಭವಿಸಿದ ನಂತರ ಮರ್ತಾ ಉಂಟಲ್ವಾ? ಓಕೆನಾ? ನಂದು ಗೂಗಲ್ ಪೇ ನಂಬರ್ ಕೊಡ್ತೇನೆ, ಹಾಕಿಬಿಡಿ ಮತ್ತೆ, ಜಿ ಪೇ ಅಲ್ವಾ. ಖುಷಿ ಅಲ್ವಾ ಅದು, ಒಂಥರ ಖುಷಿ ಖುಷಿ, ರೈಟ್? ಚೆನ್ನಾಗಿರುತ್ತೆ. ಅದಕ್ಕೆ ಒಮ್ಮೆ ಬರ್ಬಾದಾದ ನಂತರ ಬರುತ್ತೆ, ಬರುವುದಿಲ್ಲ ಅಂತ ಏನಿಲ್ಲ. ಅದೇ ನಮ್ಮ ಕುಂಭ ಲಗ್ನದವ್ರಿಗೆ ಒಂದು ವೇಳೆ ತುಂಬಾ ಲೆಕ್ಕಾಚಾರದಲ್ಲಿ ಹೋದ್ರಿ ಪ್ರಾಬ್ಲಮ್ ಆಗುತ್ತೆ ಸರ್. ಒಡ ಹುಟ್ಟಿದವ್ರ ಜೊತೆಗೆ ಮತಭೇದ ಉಂಟಲ್ವಾ ನಿಮಗೆ? ಒಡ ಹುಟ್ಟಿದವ್ರ ಆಗುದಿಲ್ಲ ನಿಮಗೆ ಅಲ್ವಾ? ಹಾ ಉಷಾ ಅವರೇ, ಯಾವ್ದು ಲಗ್ನಮ್ಮ ನಿಮ್ದು? ಸದ್ಯಕ್ಕೆ ಯಾರ ಜೊತೆ ಸಂಬಂಧ ಚೆನ್ನಾಗಿದೆ? ಒಡ ಹುಟ್ಟಿದವ್ರ ಜೊತೆಗ? ಓಕೆ, ತೊಂದರೆ ಇಲ್ಲ. ಯಾವ ಒಡ ಹುಟ್ಟಿದವ್ರು ನೋಡಿ, ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳಲ್ಲಿ ತೊಂದರೆಗಳು ಇದ್ದೇ ಇರ್ತದೆ, ಯಾವಾಗ ಅವ್ರ ಜೊತೆಗೆ ಇದ್ದಾಗ. ಅರ್ಥ ಆಯ್ತಾ ನಿಮ್ಗೆ ಉಷಾ ಅವರೇ? ಅವರ ಜೊತೆಗೆ ಇದ್ದಾಗ, ಅವ್ರ ಜೊತೆಗೆ ಇದ್ದಾಗ ಅದು ಸಂಬಂಧ ತೊಂದರೆನೆ ನಿಮ್ಗೆ. ಅವ್ರು ದೂರ ಇದ್ದಾರೆ ಈಗ, ಅದು ತೊಂದರೆನಲ್ಲ ಅಲ್ವಾ, ಅವ್ರು ದೂರ ಇರ್ತಾರೆ. ಬಟ್ ಒಡ ಹುಟ್ಟಿದವ್ರು ಯಾಕೆ ಒಡ ಹುಟ್ಟಿದವ್ರ ಜೊತೆ ಸಂಬಂಧದಲ್ಲಿ ಪ್ರಾಬ್ಲಮ್? ಯಾಕಂದ್ರೆ ನಿಮ್ಮ 3ನೇ ಮನೆಗೆ ಅದು 6ನೇ ಮನೆ, 8ನೇ ಮನೆ, ರೈಟಾ? ಅಲ್ಲಿ ಕನ್ಯಾ ರಾಶಿ ಇದೆ. ಜೊತೆಯಲ್ಲಿದ್ರೆ, ಜೊತೆಯಲ್ಲಿದ್ದು ಒಳ್ಳೆ ಚೆನ್ನಾಗಿದ್ದಾರೆ ಅಂದ್ರೆ ನೀವು ಗ್ರೇಟ್ ಅಂತ ಹೇಳ್ಬೋದು ಅಲ್ವಾ. ನಾನು ಅದಕ್ಕೆ ಅಡ್ಡಿ ಅಲ್ಲ, ಖಂಡಿತ ಅಲ್ವಾ. ಇಲ್ಲ ಅಂದ್ರೆ ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳನ್ನು ಹೊಂದಿರುವಂತ ಜಾತಗಳನ್ನ ನಾನಂತೂ ನೋಡಿದ್ದೇನೆ, ರೈಟ್ ತಾನೆ? ಹಾ ರೈಟಾ? ಓಕೆನಾ ಮಮತಾ ಅವರೇ? ಹಾ ಸೋಮಣ್ಣಾಚಾರ್ಯ, ಓಕೆನಾ? ಆನಂತರ ಅದನ್ನು ನೋಡ್ಕೊಳ್ಳಿ. ಆಕ್ಚುಲಿ ನಿಮ್ಮ ಲಗ್ನ ಕುಂಭ ಲಗ್ನಾನ ಅದು ನೋಡ್ಕೊಳ್ಬೇಕು ಡಿಗ್ರಿ ವೈಸ್. ಈಗ ನಿಮ್ದು 2-3 ಡಿಗ್ರಿಯಲ್ಲಿ ಕುಂಭ ರಾಶಿ ಇದೆ ಲಗ್ನದಲ್ಲಿ, ಮೇ ಬಿ ಅದು ಅದರ ಹಿಂದಿನ ಮನೆ ರಿಸಲ್ಟ್ ಕೊಡ್ತಾ ಇರ್ಬೋದು. 28-29 ಬಂದ್ಬಿಟ್ಟಿದೆ, ಮೇ ಬಿ ಅದು ಮುಂದಿನ ರಾಶಿಯ ರಿಸಲ್ಟ್ ಅನ್ನ ಕೊಡ್ತಾ ಇರ್ಬೋದು. ಅದು ನೋಡ್ಕೊಳ್ಬೇಕು. ಆನಂತರ ಗುರುವಿನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದೆ, ಆವಾಗ ನಿಮ್ಗೆ ಈ ಸಮಸ್ಯೆಗಳು ಇರಲ್ಲ. ಓಕೆನಾ? ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಕುಂಭ ಲಗ್ನದವರ ಕೆಲಸ ಏನಿದೆ, ಎಲ್ಲಾ ಇಚ್ಛೆಗಳನ್ನ ಪೂರೈಸ್ಕೊಂಡು ಹೋಗ್ಬೇಕಂತ, ಇನ್ನಿಲ್ಲದಂತೆ. ಅಲ್ಲಿ ಯಾವುದೇ ಲೆಕ್ಕಾಚಾರಗಳನ್ನ ಮಾಡ್ಲಿಕ್ಕಿಲ್ಲ. ಏನೇ ಅಡೆತಡೆ ಬಂದರೂ ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕಿಲ್ಲ. ಯಾವುದೇ ಅಡೆತಡೆನ ಹಾಕುವ ಹಾಗಿಲ್ಲ, ಲೆಕ್ಕಾಚಾರಗಳು ಬೇಕಾಗಿಲ್ಲ, ಡಿಸ್ಪ್ಯೂಟ್ ಮಾಡುವ ಹಾಗಿಲ್ಲ. ಮಾಡಿದ್ರು ಅಂದಾದಾಗ ನಿಮ್ಮ ಇಚ್ಛೆಗಳೊಂದು ಪೂರೈಕೆ ಆಗಲ್ಲ. ಎರಡನೇದಾಗಿ 8ನೇ ಮನೆಯಿಂದ ಅಧೋಗತಿ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ಕುಂಭ ಲಗ್ನದವ್ರು ನೆನ್ಪಿಟ್ಕೊಳ್ಳಿ, ತುಂಬಾ ಲೆಕ್ಕಾಚಾರಕ್ಕೆ ಹೋಗಬೇಡಿ. ಅದು ನಿಮ್ಗೆ ಎಲ್ಲೋ ಒಂದ್ ಕಡೆ ಅದು ಹೇಳ್ತಾರಲ್ಲ ಪಾಸಿಕ ಫಂದ ಅಂತ, ಆ ತರ ಕೆಲಸ ಮಾಡುತ್ತೆ. ಆ ತರ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬೇಡ ತಾನೇ ಇದು ಅಲ್ವಾ? ಅವ್ರಿಗೆ ಹೇಳ್ಬೇಕು, ಯಪ್ಪ ತುಂಬಾ ಲೆಕ್ಕಾಚಾರ ಬೇಕಾಗಿಲ್ಲ, ಬೇರೆಯವರ ತಪ್ಪುಗಳನ್ನು ಹುಡುಕುವ ಕೆಲಸ ಮಾಡಬೇಡ, ಅದು ನಿನ್ನ ಕೆಲಸ ಅಲ್ಲ. ಬೇರೆಯವರು ಏನಿರ್ತಾರೆ ಇರ್ತಾರೆ, ನೀನು ಅದರಲ್ಲಿ ಇದು ಏನು ಇದರಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗಿಲಿಕ್ಕೆ ಹೋಗೋದು ಬೇಡ, ಅದಕ್ಕೆ ಬೇರೆ ಜನ ಇದ್ದಾರೆ. ನಿನ್ನ ಕೆಲಸ ಏನಿದೆ? ಕುಂಭ ರಾಶಿ ತಾನೇ ಅಲ್ವಾ? ಎಲ್ಲ ಇಚ್ಛೆಗಳನ್ನು ಪೂರೈಸಿಕೊಳ್ಳುವಂತ ರಾಶಿ ತಾನೇ ಅದು, ನೀನು ಪೂರೈಸ್ಕೊಳ್ಬೇಕು ಅಲ್ವಾ? ಲಾಭಸ್ಥಾನದ ರಾಶಿ. ಇಷ್ಟೇ ಅವ್ರಿಗೆ ಹೇಳಲಿಕ್ಕೆ ಇರೋದು, ಬೇರೆ ಏನು ಕೂಡ ಬೇಕಾಗಿಲ್ಲ. ಒಡ ಹುಟ್ಟಿದವ್ರ ಜೊತೆಗೂ ರಿಲೇಷನ್ ಮೇಂಟೈನ್ ಮಾಡಬೇಕು ಅಲ್ವಾ? ಒಡ ಹುಟ್ಟಿದವರು, ಯಾಕಂದ್ರೆ ಭೂಮಿ ವಿಚಾರ ಸಮಸ್ಯೆಗಳು ತುಂಬಾ ಬರುವಂತ ಸಾಧ್ಯತೆ ಉಂಟು. ಆನಂತರ 8ನೇ ಮನೆ ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ, ಹಾಗಾದ್ರೆ ಅದರಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದುಂಟು. ನಾನು ಕುಂಭ ಲಗ್ನದವ್ರನ್ನ ಅಂಥವ್ರನ್ನ ನೋಡಿದ್ದೇನೆ, ಭೂಮಿಗಳನ್ನ ಬಿಟ್ಟು ಕೊಟ್ಟವರು, ನನಗೆ ಬೇಡ ಬಿಟ್ಟು ಕೊಟ್ಟು ಬಿಟ್ವಿ, ಯಾವುದೇ ಕಾರಣಕ್ಕೂ ನೀವು ಇಟ್ಕೊಳ್ಳಿ, ಈ ತರ. ಯಾರೆಲ್ಲ ಕುಂಭ ಲಗ್ನದವರು ಜಡ್ಜ್ಮೆಂಟ್ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದಾರೆ, ತಪ್ಪುಗಳನ್ನು ಹುಡುಕುವುದನ್ನು ಬಿಟ್ಟು ಬಿಟ್ಟಿದ್ದಾರೆ, ಅವರೆಲ್ಲ ಗೆದ್ದು ಬಿಟ್ಟಿದ್ದಾರೆ. ಯಾರೆಲ್ಲ ಜಡ್ಜ್ಮೆಂಟ್ ಮಾಡ್ತಾರೆ, ತುಂಬಾ ಲೆಕ್ಕಾಚಾರದಲ್ಲಿ ಹೋಗ್ತಾರೆ, ಆನಂತರ ಬೇರೆಯವರ ತಪ್ಪುಗಳನ್ನು ಹುಡುಕ್ತಾರೆ, ಮೇ ಬಿ ಅವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಕುಂಭ ಲಗ್ನಕ್ಕೆ 7th ಹೌಸಲ್ಲಿ ಸಿಂಹ ರಾಶಿ ಉಂಟಲ್ವಾ? ಓಕೆನಾ? ನಿಮ್ಮ ಪಾರ್ಟ್ನರ್ ಸಿಂಹ, ನಿಮ್ಮ ಪಾರ್ಟ್ನರ್ ರಾಜ, ರೈಟ್ ತಾನೆ? ಅದು ಪರವಾಗಿಲ್ಲ. ಆದ್ರೂ ಕೂಡ ನಿಮ್ಮ ಎದುರಿನ ಪಾರ್ಟಿ ನಿಮ್ಗಿಂತ ಟ್ಯಾಲೆಂಟ್, ಆ ಥರ ಇರ್ತಾರೆ. ನೀವು ಅವ್ರಿಗಿಂತ ಟ್ಯಾಲೆಂಟ್. ನಿಮ್ಮ ಟ್ಯಾಲೆಂಟ್ ಹೇಗೆ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ, ಅವರ ಟ್ಯಾಲೆಂಟ್ ಹೇಗೆ ಅಂದ್ರೆ ರಿಯಲ್ ಲೈಫಲ್ಲಿ ಹೇಗೆ ಇರುತ್ತೋ ಹಾಗೆ, ಒಂದು ನೇರ ನ್ಯಾಯಯುತವಾಗಿ. ನಿಮ್ದು ಹಾಗಲ್ಲ, ನಿಮ್ದು ಶಾರ್ಟ್ ಕಟ್ ಅಲ್ಲಿ ಆ ಟ್ಯಾಲೆಂಟ್ ಇರ್ತದೆ. ಟೆಕ್ನಿಕಲಿ ತುಂಬಾನೇ ಯೂಸ್ ಮಾಡ್ತೀರಾ, ಟೆಕ್ನಾಲಜಿಯನ್ನು ತುಂಬಾ ಯೂಸ್ ಮಾಡ್ತೀರಾ, ಟೆಕ್ನಾಲಜಿಯಲ್ಲಿ ತುಂಬಾನೇ ಹೋಗ್ತೀರಾ, ವಿದೇಶ ಪ್ರಯಾಣ ಮಾಡ್ತೀರಾ, ರಿಸರ್ಚ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ 8ನೇ ಮನೆಯಲ್ಲಿ ಕನ್ಯಾ ರಾಶಿ ಇರುವುದರಿಂದ ಅದಕ್ಕೆ ಸಂಬಂಧಪಟ್ಟ ವಿಚಾರ ಏನು ಹೇಳಿದ್ದೇನೆ ಅದನ್ನ ಅವಾಯ್ಡ್ ಮಾಡಬೇಕು. ಆವಾಗ ಕುಂಭ ಲಗ್ನದಲ್ಲಿ ಗೆದ್ದು ಬಿಡಿದೆ. ಇಲ್ಲಾಂದ್ರೆ ನಿಮ್ಮ ಆಯುಷ್ಯ ಮತ್ತೆ ನಿಮ್ಮ ಪ್ರಗತಿಗೆ ತೊಂದರೆ ಅಂತೂ ಬಂದೇ ಬರ್ತದೆ. ಅರ್ಥ ಮಾಡ್ಕೊಂಡೆ ಗೆದ್ದು ಬಿಡ್ತೀರಾ. ಓಕೆನಾ ಮಮತಾ ಅವರೇ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆನಾ? ರೈಟ್. ಮೀನ ಲಗ್ನದವ್ರಿಗೆ ನೋಡಿ,
ಸೆವೆಂತ್ ಹೌಸಲ್ಲಿ ಕನ್ಯಾ ರಾಶಿ, 8ನೇ ಮನೆಯಲ್ಲಿ ತುಲಾ ರಾಶಿ. ಮೀನ ಲಗ್ನ ಏನು? ಮೀನ ಲಗ್ನ ಏನದು ಗೊತ್ತಾಗುತ್ತಾ? ಮೀನ ಲಗ್ನ ಅಂದ್ರೆ ಅದು ಐಸೋಲೇಟೆಡ್ ರಾಶಿ. ಈ ವ್ಯಕ್ತಿಗಳು ಏನಿದ್ರು ಒಬ್ಬಂಟಿ, ಎಲ್ಲರಿಂದ ಡಿಟ್ಯಾಚ್ಮೆಂಟ್, ಒಂದು ಅಲಗ್ ವ್ಯಕ್ತಿತ್ವ, ಬೇರೆನೇ ವ್ಯಕ್ತಿತ್ವ, ಆಧ್ಯಾತ್ಮದಲ್ಲಿರುವವರು, ಮೆಡಿಟೇಷನ್ ಮಾಡುವವರು, ದೂರ ಪ್ರಯಾಣ ಮಾಡುವವರು, ವಿದೇಶದಲ್ಲಿ ನೆಲೆಸುವವರು ಅಲ್ವಾ, ಇವರೆಲ್ಲ ಮೀನರಾಶಿಯವರು. ಅಂತಹ ಮೀನರಾಶಿಯವರು ಒಂದು ವೇಳೆ ಒಂದಷ್ಟು ಜನರನ್ನ ಒಟ್ಟು ಹಾಕೊಂಡು ಹೋಗ್ತೇನೆ, ಒಂದಷ್ಟು ಸ್ನೇಹಿತರ ಜೊತೆಗೆ ಹೋಗ್ತೇನೆ, ಆನಂತರ ಒಂದು ಯಾವುದಾದ್ರೂ ಕೂಡ ಒಂದು ಸಂಸ್ಥೆಯನ್ನು ನಡೆಸ್ತೇನೆ, ಅಥವಾ ಯಾವುದೇ ಒಂದು ರೂಪದಲ್ಲಿ ಕೂಡ ಒಂದು ಗ್ರೂಪನ್ನು ನಡೆಸ್ತೇನೆ, ಅದು ಮಾಡಲಿಕ್ಕೆ ಹೋದದ್ದೇ ಆದರೆ ನಿಮ್ಮ ತುಲಾರಾಶಿ 8ನೇ ಮನೆಯಲ್ಲಿ ಉಂಟು, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ, ನಿಮ್ಮನ್ನು ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ. ನೀವು ಹೇಗಿರಬೇಕು? ಮೀನ ಲಗ್ನದವರು ನೀವು ಐಸೋಲೇಟೆಡ್ ಆಗಿ ಇರಬೇಕು. ನೀವು ಇರುವುದೇ ಅದಕ್ಕೆ. ಈ ಜನ್ಮದಲ್ಲಿನೇ ಮೋಕ್ಷ ಪಡಲಿಕ್ಕೆ ಬಂದಂಥ ವ್ಯಕ್ತಿಗಳು ನೀವು. ಅರ್ಥ ಆಯ್ತಾ? ಈ ಜನ್ಮದಲ್ಲಿನೇ ಮೋಕ್ಷ ಪಡಲಿಕ್ಕೆ ಬಂದಂಥ ವ್ಯಕ್ತಿಗಳು ನೀವು. ಏನೇ ಇದ್ರೂ ಕೂಡ ನೀವೇ ಹೇಗಿರಬೇಕು? ನೀವು ಐಸೋಲೇಟೆಡ್ ಆಗಿರಬೇಕು, ಒಬ್ಬರೇ ಇರಬೇಕು, ಮೆಡಿಟೇಷನ್ ಮಾಡಬೇಕು, ತುಂಬ ಈ ಸಮಾಜದ ಜೊತೆಗೆ ಇನ್ವಾಲ್ವ್ ಆಗುವಂಥದ್ದು, ಬೇರೆಯವ್ರ ಜೊತೆಗೆ ಇನ್ವಾಲ್ವ್ ಆಗುವಂಥದ್ದು, ಅವ್ರ ಜೊತೆಗೆ ಇನ್ವಾಲ್ವ್ ಆಗಿ ಏನೇನೋ ಮಾತಾಡುವಂಥದ್ದು, ಗುಂಪು ಕಟ್ಟಿಕೊಂಡು ಹೋಗುವಂಥದ್ದು, ಯಾವುದಕ್ಕೊಂದು ಲೀಡರ್ ಆಗುವಂಥದ್ದು, ಇದು ನಿಮಗೆ ಮಾರಕಾನೆ. ಅದಕ್ಕೆ ಮೀನ ಲಗ್ನದವ್ರಿಗೆ ಏನಾಗುತ್ತೆ, ಕೆಲವೊಂದು ಬಾರಿ ಮದುವೆ ಆದ ತಕ್ಷಣ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಒಟ್ಟಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅದು ಇವ್ರದ್ದೊಂದು ಮೆಂಟಾಲಿಟಿ ಬೇರೆ, ಎದುರಿನ ವ್ಯಕ್ತಿಯ ಮೆಂಟಾಲಿಟಿ ಬೇರೆ. ಎದುರಿನ ವ್ಯಕ್ತಿಗೆ ಲೆಕ್ಕಾಚಾರ ಬೇಕು, ನಿಮಗೆ ಲೆಕ್ಕಾಚಾರ ಬೇಕಾಗಿಲ್ಲ. ಲೆಕ್ಕಾಚಾರದಲ್ಲಿ ನಾನಿಲ್ಲ, ನನ್ನ ವಿಷಯನೇ ಬೇರೆ. ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಮ್ಯಾಕ್ಸಿಮಮ್ ಮೀನ ಲಗ್ನದವರು ಯಾರಿದ್ದಾರೆ ಅವರು ಅವರ ಜೀವನದಲ್ಲಿ ತೊಂದರೆಯನ್ನು ಅನುಭವಿಸಿದ್ದನ್ನ, ಮದುವೆ ಡಿವೋರ್ಸ್ ಆಗಿ 2-3 ಮದುವೆ ಆಗಿದ್ದನ್ನ ನಾನು ನೋಡಿದ್ದೇನೆ. ಯಾಕೆ ಅಂತ ಈಗ ಗೊತ್ತಾಯ್ತಾ? ಅವ್ರಿಗೆ ಒಟ್ಟಾಗಿ ಹೋಗ್ಲಿಕ್ಕಿಲ್ಲ, ಒಟ್ಟಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ, ಅದು ತೊಂದರೆ ಕ್ರಿಯೇಟ್ ಮಾಡುತ್ತೆ. ನಾನು ಹೇಳ್ತೀನಿ ಏನಂದ್ರೆ, ಮೀನ ಲಗ್ನದವರು ಶಿವರಾಮ್ ಅವರೇ ಮದುವೆ ಆಗ್ಬೇಕಾದ್ರೆ ಒಂದು ಮೇಲೆ ಕೆಳಗೆ ಮನೆ ನೋಡಿ, ಓಕೆನಾ? ಮೇಲ್ಗಡೆ ಗಂಡ, ಕೆಳಗಡೆ ಹೆಂಡತಿ ಇರಲಿ, ತೊಂದರೆ ಇಲ್ಲ ಅಲ್ವಾ? ಊಟ ಗೀಟ ಒಂದೇ ಕಡೆ ಇರಲಿ, ತೊಂದರೆ ಇಲ್ಲ. ಮೇಲ್ಗಡೆ ಹೆಂಡತಿ, ಕೆಳಗಡೆ ನಿಮ್ಮ ಸಾಮಾನು ಬೇರೆ, ಇವ್ರ ಸಾಮಾನು ಬೇರೆ. ರಾತ್ರಿ ಒಂದೇ ರೂಮಲ್ಲಿ ಇರಿ, ತೊಂದರೆ ಇಲ್ಲ. ಬೆಳಿಗ್ಗೆ ಆದಾಗ ಮತ್ತೆ ಬೇರೆ ಬೇರೆ. ಇದು ನಿಮಗೆ ಫೇವರೇಬಲ್ ಆಗುತ್ತೆ. ಒಂದೇ ಮನೇಲಿ ಇದ್ರೂ ಕೂಡ ನೀವು ಬೇರೆ ಬೇರೆ ಇದ್ದೀರಾ, ಒಟ್ಟಿಗೆ ಇಲ್ಲ. ಒಂದು ವೇಳೆ ಗಂಡ ವಿದೇಶದಲ್ಲಿ, ಹೆಂಡತಿ ಊರಲ್ಲಿ, ಅಥವಾ ಹೆಂಡತಿ ವಿದೇಶದಲ್ಲಿ, ಗಂಡ ಊರಲ್ಲಿ, ಅದು ಓಕೆ, ನೋ ಪ್ರಾಬ್ಲಮ್. ಅಥವಾ ಇಬ್ಬರು ವಿದೇಶದಲ್ಲಿ ಕೆಲವೊಂದು ಬಾರಿ ಪರವಾಗಿಲ್ಲ. ಕ್ಲಿಯರ್ ಆಯ್ತಾ? ಹಾಗೆ ಟ್ರೈ ಮಾಡಿ ನೋಡಿ. ಯಾರಿದ್ದೀರಿ ಇಲ್ಲಿ ಮೀನ ಲಗ್ನದವರು ಅಲ್ವಾ? ಒಳಗಿಂದ ಒಳಗೆ ಮುಸು ಮುಸು ನಗ್ತಾ ಇರ್ತೀರಾ. ರೈಟ್? ಸಂತೋಷ್ ಶೆಟ್ಟಿ ಅವರು, ಇದು ಆಗದ ವಿಚಾರ, ಬಹಳ ಜಾಗರೂಕರಾಗಿರ್ಬೇಕು. ಓಕೆ ರಾಘವೇಂದ್ರ ಅವರು ಬಹಳ ಜಾಗರೂಕರಾಗಿರ್ಬೇಕು. ಆವಾಗ ಅವ್ರಿಗೆ ಟೆಕ್ನಿಕನ್ನು ಹೇಳಿಕೊಡ್ಬೇಕು, ಈ ತರ ಮಾಡಿ ಅಂತ ಅಲ್ವಾ? ಓಕೆ ಗಿರೀಶ್ ಅವರೇ, ಈ ತರ ಮಾಡಿ ಅಂತ. ಮೇ ಬಿ ಗೆದ್ದು ಬಿಡ್ಬೋದು ಅವರು. ಮತ್ತೆ ಅವ್ರಿಗೆ ಹೇಳ್ಬೇಕು, ನೀನು ತುಂಬಾ ಇನ್ವಾಲ್ವ್ ಆಗೋದು ಬೇಡ ಮಾರೆ, ನಿನ್ನ ಪಾರ್ಟ್ನರ್ ಜೊತೆಗೆ ತುಂಬಾ ಇನ್ವಾಲ್ವ್ ಆಗಬೇಡ, ಓಕೆನಾ? ತಲ್ವಾರ್ ರೆಡಿ, ತಲ್ವಾರ್ ಪೂಣಕಳ್ಳ ಬುಡ್ಲೆ ಅಲ್ವಾ? ರೈಟಾ? ಸಂತೋಷ್ ಶೆಟ್ಟಿ ಅವರು ತಲ್ವಾರ್ ಇರೋದು, ಓಕೆನಾ? ಮೀನ ಲಗ್ನದವ್ರಿಗೆ ನಿಮ್ಮ ಪಾರ್ಟ್ನರ್ ಯಾರಿದ್ರು ಅವರಲ್ಲಿ ತುಂಬಾ ಇನ್ವಾಲ್ವ್ ಆಗಬೇಡ. ಇವ್ರಿಗೆ ಏನ್ ಚಟ ಇರ್ತದೆ ಗೊತ್ತಾ? ನಿನಗೆ ಹಿಂದೆ ಯಾರೆಲ್ಲ ಫ್ರೆಂಡ್ಸ್ ಇದ್ರು ಹೇಳು? ನೀನ್ ಹಿಂದೆ ಯಾರ ಜೊತೆ ಎಲ್ಲ ಲವ್ ಮಾಡಿದ್ಯಾ? ಈಗ ಅವ್ಳು ಲವ್ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ಓಕೆ, ಅದನ್ನು ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಹೌದು, ನಾನು ಇಂಥವನ ಜೊತೆ ಲವ್. ಹೌದಾ? ಎಲ್ಲಿಗೆಲ್ಲ ಹೋಗಿದ್ದಿ ಅದು ಹೇಳು. ಮತ್ತೆಲ್ಲ ಬೇಕು ಅವ್ರಿಗೆ. ಇದನ್ನ ನೀವು ಕೆಣಕ್ಲಿಕ್ಕೆ ಹೋದದ್ದೇ ಆದಲ್ಲಿ ನೀವು ಹೊಗೆ ಹಾಕಿಸ್ಕೊಳ್ಬೇಕಷ್ಟೇ. ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ನ ವಿಚಾರಗಳನ್ನ, ಅದು ಕೂಡ ಗುಪ್ತ ವಿಚಾರಗಳನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೇಳಲಿಕ್ಕೆ ಹೋಗಬೇಡಿ ವಸುಮತಿ ಅವರೇ, ಅದನ್ನ ಹಾಗೇನೆ ಇಟ್ಟುಕೊಳ್ಳಿ. ಹಾ, ನಮ್ಮ ಮೇಡಮ್ ಮಗ ಸೊಸೆ ಬೆಡ್ರೂಮಲ್ಲಿ ಬೇರೆ ಬೇರೆ, ಓಕೆ, ನೋ ಪ್ರಾಬ್ಲಮ್. ಬೆಡ್ರೂಮಲ್ಲಿ ಬೇರೆ ಬೇರೆ ಬೇರೆ, ಬೆಡ್ರೂಮ್ ಒಂದೇ ಇರಲಿ, ರೂಮ್ ಬೇರೆ ಬೇರೆ ಇರಲಿ ಅಲ್ವಾ? ಬೆಡ್ರೂಮ್ ಒಂದೇ, ಮತ್ತೆ ಮದುವೆ ಆಗಿದ್ದೆ ಯಾಕೆ? ಹಾ, ರೈಟಾ? ಹಾ ಗಿರೀಶ್ ಅವರೇ, ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಮ ಪಾರ್ಟ್ನರ್ನ ವಿಚಾರಗಳನ್ನ ಕೆದಕ್ಲಿಕ್ಕೆ ಹೋಗಬೇಡಿ, ಆ ರಹಸ್ಯಗಳನ್ನು ತಿಳಿಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ 8ನೇ ಮನೆ ರಹಸ್ಯ ತುಲಾ ರಾಶಿ ಇದೆ. ನಿಮ್ಮ ಪಾರ್ಟ್ನರ್ನ ರಹಸ್ಯಗಳನ್ನ ಕೇಳಿಸಿಕೊಂಡೇ ಅಥವಾ ಕೇಳಲಿಕ್ಕೆ ಹೋಗಿನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಬೇಕಾ ನಿಮಗೆ? ಸುಮ್ಮನೆ ಎಂಜಾಯ್ ಮಾಡ್ಬೇಕಷ್ಟೇ, ಸುಮ್ಮನೆ ಇರಬೇಕು. ಅವರು ಮಾಡಿರ್ತಾರೆ, ನೀವು ಮಾಡಿ, ನೀವೇನು ಸಾಚಾನ ಮೇಲಿಂದ ಟಪ್ ಅಂತ ಬಿದ್ದು ಬಿಟ್ಟಿದ್ದೀರಾ ಮದುವೆ ಆಗುವ ಮೂಮೆಂಟ್ ಅಲ್ಲಿ ಅಲ್ವಾ? ಯಾರು? ಸಂತೋಷ್ ಶೆಟ್ಟಿ ಅವರೇ ಅಲ್ಲ ತಾನೆ? ನೀವು ಕೂಡ ಸಾಚ ಅಲ್ಲ ತಾನೆ? ಮತ್ತೆ ಅವ್ರು ಕೇಳಿದ್ರೆ ನೀವು ಹೇಳ್ತೀರಾ ಈಗ ಅವ್ರಿಗೆ? ಅದಕ್ಕೇನೆ ಯಾವಾಗ ಡಿವೋರ್ಸ್ ಆಗುತ್ತಲ್ವಾ, ನಾವೊಂದು ಸಜೆಷನ್ ಏನ್ ಕೊಡ್ತೇವೆ? ಡಿವೋರ್ಸ್ ಆದವ್ರ ಜೊತೆಗೇನೆ ಮದುವೆ ಆಗಿ ಅಂತ.
ಆವಾಗ ಇಬ್ಬರಿಗೂ ಏನಾಗುತ್ತೆ, ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಒಬ್ಬರ ವಿಚಾರ ಒಬ್ರು ಕೇಳುವ ಹಾಗೇನೇ ಇಲ್ಲ. ನೀನೇನು ಮಾಡಿದ್ದಿ, ಎಲ್ಲಿ ಹೋಗಿದ್ದಿ, ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು, ಇದೆಲ್ಲ ಕೇಳುವ ಹಾಗೇನೇ ಇಲ್ಲ. ಯಾಕಂದ್ರೆ ಇಬ್ಬರಲ್ಲೂ ಉಂಟದು. ಏನು ಮಾಡ್ತೀರಾ ಈಗ? ಅದಕ್ಕೆ ಅವ್ರಿಗೆ ನಾನು ನೋಡಿದ ಪ್ರಕಾರ ಡಿವೋರ್ಸಿಯನ್ನ ಮ್ಯಾರೇಜ್ ಯಾರೆಲ್ಲ ಆಗಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ. ಯಾವ ಡಿವೋರ್ಸಿ ಹೊಸಬರನ್ನ ಮ್ಯಾರೇಜ್ ಆಗಿದ್ದಾರೆ ಮತ್ತೆ ಹೋಗಿ ಹಾಕಿಸ್ಕೊಂಡಿದ್ದಾರೆ. ಯಾಕೆ? ಇದೇ ಪರಿಸ್ಥಿತಿ. ಹಾಗಾದ್ರೆ ಮೀನ ಲಗ್ನದವ್ರಿಗೆ ಗೊತ್ತಾಯ್ತಾ ಹೇಗಿರ್ಬೇಕಂತ? ಅವ್ರಿಗೆ ಹೇಳಬೇಕು, ನಿನ್ನ ಪಾರ್ಟ್ನರ್ ಯಾರಿದ್ದಾರೆ, ಆ ರಡ್ಲ ಎಕ್ಸ್ಪೀರಿಯನ್ಸ್ ನಾನು ತೊಂದರೆ ಇಜ್ಜಿ ಆಕಲ ಅಂಚನೆ ಪೋಪೇರ್ ಅವ್ರು ಹಾಗೇನೆ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಅದಕ್ಕೆ ಮೀನ ಲಗ್ನದವ್ರಿಗೆ ಹೇಳ್ಬೇಕು, ಅಪ್ಪ ನಿನ್ನ ಪಾರ್ಟ್ನರ್ ವಿಷಯದಲ್ಲಿ ಕೆದಕ್ಲಿಕ್ಕೆ ಹೋಗಬೇಡ, ಒಟ್ಟಿಗೆ ಹೋಗುವಂತ ಯೋಗ ತೀರಾ ಕಡಿಮೆ ಆಗಿಬಿಡುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಲೆಕ್ಕಾಚಾರಗಳು ತುಂಬಾ ಮಾಡಬೇಡ, ಅವ್ರಿಗೆ ಬೇಕಾದ ಖರ್ಚು ಮಾಡು, ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ಅದನ್ನು ನೋಡ್ಕೋ, ಅಲ್ಲಿಗೆ ಫಿನಿಶ್. ಮತ್ತೆ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಟೋಟಲ್ ಲೀಡರ್ನ ಅದು ಇದು ಯಾವುದು ಬೇಕಾಗಿಲ್ಲ. ನೀವು ಹೇಗಿರ್ಬೇಕಂದ್ರೆ ಎಲ್ಲ ಕಂಡು ಕೂಡ ಏನೂ ನೋಡಿಲ್ಲ ಅನ್ನುವಂತೆ ಹೀಗಿರ್ಬೇಕು. ಹೀಗೆ ಅರ್ಥ ಆಯ್ತಾ? ಯಾಕೆ? ಮೀನ ರಾಶಿಯಲ್ಲಿ ಜನನ, ಮೀನ ಲಗ್ನದಲ್ಲಿ ಜನನ, ಐಸೋಲೇಟೆಡ್ ರಾಶಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅದಕ್ಕೆ ಅಲ್ದ್ರಲ್ಲಿ ಜನನ. ಅರ್ಥ ಆಯ್ತಾ? ಮೋಕ್ಷಕ್ಕೆ ಹೋಗ್ಲಿಕ್ಕೆಲ್ಲ ನಾವೆಂತ ಮಾಡೋದು ಈಗ? ಈಗ ಮೋಕ್ಷ ಸಿಗುತ್ತೆ ಸಿಗಲ್ಲ ಅದು ಸೆಕೆಂಡರಿ, ಬಟ್ ಉಂಟಲ್ಲಿ ಹಾಗೆ ಅಲ್ವಾ? ನೀವು ಐಸೋಲೇಟೆಡ್ ಆಗಿ ಮೆಡಿಟೇಷನ್ ಮಾಡಿಕೊಂಡು ದೈವ ದೇವರಂತ ಅದನ್ನ ನಂಬಿಕೊಂಡು ನೀವಿರ್ಬೇಕು. ತುಂಬಾ ಲೆಕ್ಕಾಚಾರದಲ್ಲಿ ನೀವು ಕೂಡ ಹೋಗುವ ಹಾಗಿಲ್ಲ, ರೈಟ್ ತಾನೆ? ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ಲೈಫ್ ಈಸ್ ಜಿಂಗಾಲಾಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು 12 ರಾಶಿಗಳವರ 12 ಲಗ್ನದವರಿಗೆ ಯಾವ ತರ ನಿಮ್ಮ ಒಂದು ಆಯುಷ್ಯ ಸ್ಥಾನ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಗೊತ್ತಾಯ್ತು? ಈಗ ನೀವೇನು ಫಾಲೋ ಮಾಡಬಾರ್ದು ಗೊತ್ತಾಯ್ತಾ? ನಾನು ಹೇಳಿದ ತರ ಫಾಲೋ ಮಾಡಿ ಸರ್, ನಿಮ್ಮ 8ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ, 8ನೇ ಮನೆ ಚೆನ್ನಾಗಿರುತ್ತೆ. ಆಯುಷ್ಯದಲ್ಲಿ ಏನಿಲ್ಲ ಅಂದ್ರೆ ಒಂದು 2 ವರ್ಷ ಆದ್ರೂ ಇನ್ಕ್ರೀಸ್ ಆಗ್ಬೋದು, ಹೆಚ್ಚಿಗೆ ಬೇಕಾಗಿಲ್ಲ. ಒಂದು 2 ಗಂಟೆ ಪಾಠ ಕೇಳಿದ್ರಲ್ವಾ, 2 ವರ್ಷ ಆದ್ರೂ ಇನ್ಕ್ರೀಸ್ ಆಗ್ಬೋದು, ತೊಂದರೆ ಇಲ್ಲ. ಓಕೆನಾ? ಮತ್ತೆ ಏನಾಗುತ್ತಾ ಆಗುತ್ತೆ. ಮತ್ತೆ ಅದನ್ನ ಕಂಟಿನ್ಯೂ ಫಾಲೋ ಮಾಡಿದ್ರೆ ಮೇ ಬಿ ಒಳ್ಳೆ ಆಯುಷ್ಯ ಸಿಗ್ಬೋದು ನಿಮಗೆ. ಈಗ ಒಳ್ಳೆ ಆಯುಷ್ಯ ಸಿಕ್ಕಿ ಏನು ಮಾಡ್ತೀರಾ ನೀವು? ಈಗ ಏಳ್ಲಿಕ್ಕೇನೆ ಆಗುದಿಲ್ಲ, ಬಿದ್ದುಕೊಂಡಲ್ಲೇ ಇರಬೇಕು, ಎತ್ತಲಿಕ್ಕೆ ಇನ್ಯಾರು ಬರಬೇಕು, ಅದೆಲ್ಲ ಬೇಕಾ ಅಲ್ವಾ ಶಿವರಾಮರ? ಅದೆಲ್ಲ ಬೇಕಾ? ಬೇಡ ತಾನೆ, ಅದೆಲ್ಲ ಬೇಕಾಗಿಲ್ಲ. ಇರುವವರೆಗೆ ಗಟ್ಟಿಮುಟ್ಟಾಗಿರ್ಬೇಕು, ಯಾರಿಗೂ ಹೊರೆಯಾಗಿ ಕೂಡ ನಾವು ಇರಬಾರ್ದು. ಆ ಥರ ಇರ್ಬೇಕು. ಆ ಥರ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಅಪ್ಪ ನಾನು ಎಲ್ಲಿವರೆಗೆ ಇರ್ತೀನ ಸುಸೂತ್ರವಾಗಿ ಇರುವಂತೆ ಮಾಡು, ಬೇರೆಯವ್ರಿಗೆ ಡಿಪೆಂಡ್ ಆಗಿರುವಂತೆ ನನ್ನನ್ನು ನಡೆಸಬೇಡಪ್ಪ, ಅಷ್ಟೇ ಅಲ್ವಾ? ಕರ್ಕೊಂಡು ಹೋಗದೆ ಕರ್ಕೊಂಡು ಹೋಗಿ, ಏನೂ ತೊಂದರೆ ಇಲ್ಲ. ಬಟ್ ಒದ್ದಾಡಿ ಹೋಗುವಂತೆ ಮಾಡಬೇಡ, ಇದು ವಿಷಯ. ಒದ್ದಾಡಿ ಹೋಗ್ಬೇಕಾದ್ರೆ ಈ ತರ ಇಲ್ಲಿ ನಾನು ಹೇಳಿದ ವಿಚಾರಕ್ಕೆ ವ್ಯತಿರಿಕ್ತ ರೀತಿಯಲ್ಲಿ ಹೋದಾಗ ಮೇ ಬಿ ಒದ್ದಾಡಿ ಹೋಗ್ಬೇಕಾದೀತು. ಅರ್ಥ ಆಯ್ತಾ? ಬೇಕಾದೆಲ್ಲ ಅವರೆಲ್ಲರೂ ಕಾಯ್ತಾ ಇರ್ತಾರೆ, ಯಾವಾಗ ಸಾಯ್ತಾರೆ ಯಾವಾಗ ಸಾಯ್ತಾರೆ ಯಾವಾಗ ಸಾಯ್ತಾರೆ. ಬೇಕಾ ಸರ್ ಇದು? ನಾವೆಷ್ಟೇ ಪ್ರೀತಿ ಮಾಡಿದವರು ಕೂಡ, ಈವನ್ ನಮ್ಮ ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಕುಟುಂಬದಿರ್ಬೋದು, ಯಾವಾಗ ಸಾಯ್ತಾರೆ ಅಲ್ವಾ? ಫೋನ್ ಬಂದಾಗ ಅದನ್ನೇ ಕೇಳೋದು, ಏನ್ ಚೊಲ್ಲೇರು ಇನ್ಯಾವ, ಇವತ್ತು ಆಗ್ಬೋದಾ, ನಾಳೆ ಆಗ್ಬೋದು, ಈ ಪರಿಸ್ಥಿತಿ. ಬೇಕಾ ಸರ್ ಇದೆಲ್ಲ? ಹಾಗಾದ್ರೆ 8ನೇ ಮನೆ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕು ತಾನೇ, ಓಕೆನಾ ಅಲ್ವಾ? ಹಾಗೇನೆ ಹೇಳ್ತಾರೆ ಸರ್ ಸಂತೋಷ್ ಅವರೇ, ಸೈಯರ್ಲ ಸೈ ಪೂಜೆ ಆ ತರ ಹೇಳ್ತಾರೆ, ಓಕೆನಾ? ಗೊತ್ತಾಯ್ತಾ ನಿಮ್ಗೆ? ಸೈಯರ್ಲ ಸೈ ಪೂಜೆ ಈ ತರ ಹೇಳ್ತಾರೆ. ಅದು ನಾನು ಖುದ್ದು ಕೇಳಿದ್ದೇನೆ ಸರ್, ನನ್ನ ಹತ್ರ ಬಂದು ಕೇಳಿದವರಿದ್ದಾರೆ, ಯಾರೆಲ್ಲ ಬೆಡ್ ರಿಡನ್ ಆಗಿದ್ದಾರೆ ಅವರ ಬಗ್ಗೆ ಕೇಳಿದ್ದಾರೆ. ಎಷ್ಟರವರೆಗಿರ್ತಾರೆ ಅವರು, ಯಾವ ಎಲ್ಲಿವರೆಗೆ ಆಯುಷ್ಯ ಉಂಟು ಇವ್ರಿಗೆ, ಸೇವೆ ಮಾಡಿ ಸಾಕಾಯ್ತು. ಈ ಪರಿಸ್ಥಿತಿ ಅಲ್ಲ, ಅದು ಸಹಜವಾಗಿ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಓಕೆನಾ? ಇರ್ತದೆ, ಬಟ್ ನಮಗೆ ಅದು ಬೇಕಾಗಿಲ್ಲ. ನಾವು ಅದಕ್ಕೆ 8ನೇ ಮನೆಯನ್ನು ನಾನು ಹೇಳಿದ ರೀತಿಯಲ್ಲಿ ನೀವು ಕ್ಲೆನ್ಸಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ. ಮೇ ಬಿ ನೀವು ಇರುವವರೆಗೆ ನಿಮ್ಮ ಶರೀರ ಗಟ್ಟಿ ಮುಟ್ಟಾಗಿರ್ಬೋದು, ನಿಮಗೆ ಬೇರೆಯವ್ರನ್ನ ಆಶ್ರಯಿಸುವಂತ ಒಂದು ಅಗತ್ಯ ಖಂಡಿತ ಬೀಳ್ಲಿಕ್ಕಿಲ್ಲ, ಓಕೆನಾ? ಹಾಗಾದ್ರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಭಾಗವಹಿಸಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಟ್ ಯಾರಿಗೆ ಪ್ರಶ್ನೆ ಮಾಡ್ಲಿಕ್ಕಿದ್ರೆ 1-2 ನಿಮಿಷ ಕೊಡ್ತೇನೆ, ಪ್ರಶ್ನೆ ಮಾಡಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಓಕೆ.